ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಕಾಣೋದಕ್ಕೆ ಗಾಡ್ ಫಾದರ್ ಇರ್ಬೇಕಾ ನಿಮ್ಮ ಪ್ರಕಾರ? ಬಹಳಷ್ಟು ದಿನ ಮನೆಯಲ್ಲಿ ಖಾಲಿ ಕೂತಿದ್ದೀನಿ. ರಿಜೆಕ್ಷನ್ಸ್ ಅನ್ನೋದು ಬಹಳಷ್ಟು ಕಂಡಿದ್ದೇನೆ. ಸುಕುಮಾರ್ ಸರ್ ನನಗೆ ಆ ಗಾಡ್ ಫಾದರ್ ಅಂತ ನನಗೆ ಅನ್ಸಿದ್ದು. KGF ಬರೋದಕ್ಕಿಂತ ಮುಂಚೆ ಅಂತೂ ಬಹಳಷ್ಟು ಅನ್ಸಿತ್ತು. ಸಿನಿಮಾ ಇಂಡಸ್ಟ್ರಿಗೆ ಬಂದ್ಮೇಲೆ ಯಾವ್ದಾದ್ರು ಒಂದು ಕಹಿ ಘಟನೆ ಅನ್ನುವಂಥದ್ದು ಏನಾದ್ರು ನಡೆದಿದ್ಯಾ? ಪ್ರೊಡ್ಯೂಸರ್ ನ ನಂಬಿಸ್ಬಿಟ್ಟು ಕರ್ಕೊಂಡ್ ಬರ್ತಾರೆ. 1 ಕೋಟಿಯಲ್ಲಿ ಸಿನಿಮಾ ಮಾಡ್ತೀನಿ ಅನ್ಬಿಟ್ಟು ಅದನ್ನ 2-3 ಕೋಟಿ ಮಾಡಿ. KGF ಆದ್ಮೇಲೆ ನಾನು ಬೇರೆ ತರದ ಕ್ಯಾರೆಕ್ಟರ್ಸ್ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಖಂಡಿತವಾಗ್ಲೂ RCBನೇ, ಇದ್ರ ಬಗ್ಗೆ ಡೌಟೇ ಇಲ್ಲ. ಧೋನಿ ಎಸ್. ಪುನ್ನಪ್ಪ ಅವರ ಸೆಲೆಬ್ರಿಟಿ ಕ್ರಶ್ ಅಂತಂದ್ರೆ ಯಾರಾಗಿದ್ರು? ಸಮಂತ್ ಅವ್ರಂದ್ರೆ ಬಹಳ ಇಷ್ಟ. ಪುಷ್ಪ 2 ರಿಲೀಸ್ ಆಗೋ ತನಕ ಆ ಕ್ಯಾರೆಕ್ಟರ್ ಮಾಡಿದ್ ನೀವೇ ಅಂತ ಯಾರಿಗೂ ಗೊತ್ತಿಲ್ಲ. ಕೃಣಾಲ್ ಪಾಂಡ್ಯ ಅವ್ರ ಜೊತೆ ಬಹಳಷ್ಟು ಕಂಪ್ಯಾರಿಸನ್ಸ್ ಬರುತ್ತೆ. ನನ್ನ ಫೋಟೋಸ್ ಮೇಲೆ ಕಮೆಂಟ್ಸ್ ಹಾಕ್ತಾರೆ. ಲೈಫ್ ಅಲ್ಲಿ ಯಾವತ್ತಾದ್ರೂ ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂದಿತ್ತಾ? ಬಹಳ ತಲೆ ಕೆಟ್ಟೋಗಿತ್ತು ನನಗೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ನಮ್ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಮಾಡೆಲಿಂಗ್ ಮೂಲಕ ಕನ್ನಡ ಕಿರುತೆರೆಗೆ ಎಂಟ್ರಿ ಕೊಟ್ಟು ಅದಾದ ನಂತರ ಸ್ಯಾಂಡಲ್ವುಡ್ ಬೆಳ್ಳಿ ಪರದೆಯಲ್ಲಿ ಮಿಂಚಿ ಈಗ ಬ್ಯಾಕ್ ಟು ಬ್ಯಾಕ್ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಸ್ಯಾಂಡಲ್ವುಡ್ ಅದರ ಜೊತೆಗೆ ಭಾರತೀಯ ಸಿನಿಮಾ ಇಂಡಸ್ಟ್ರಿಯ ದಿಗ್ಗಜರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕೊಡಗಿನ ಕುವರ ಹಾಗೇನೆ ಪ್ಯಾನ್ ಇಂಡಿಯಾ ಸಿನಿಮಾದ ವರ್ಸಟೈಲ್ ಆಕ್ಟರ್ ತಾರಕ್ ಪುನ್ನಪ್ಪ ಅವರು ಇವತ್ತಿನ ನಮ್ಮ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬ್ರದರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ನಾನು ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಇಷ್ಟು ದಿನ ಬೇರೆ ರಾಜ್ಯದವರು ಬೆಂಗಳೂರಿಗೆ ಬಂದ್ರೆ ವೆಲ್ಕಮ್ ಟು ನಮ್ಮ ಬೆಂಗಳೂರು ಅಂತಿದ್ವಿ. ಇವಾಗ ನಿಮ್ಗೂ ಸಹ ಹೇಳುವಂತ ಭಾಗ್ಯ ಸಿಗ್ತಾ ಇದೆ. ಹಾಗಾಗಿದೆ. ಬಟ್ ನನ್ನ ಮನೆ ಬಂದು ಬೆಂಗಳೂರಲ್ಲೇ ಇರೋದು. ನಾನು ಬೆಂಗಳೂರು ಹುಡುಗಾನೆ. ಸೊ ಖಂಡಿತವಾಗ್ಲೂ ಆ ಬೆಂಗಳೂರು ಅನ್ನೋದು ನನ್ನಲ್ಲಿ ಯಾವತ್ತಿದ್ರು ಇದ್ದೇ ಇರುತ್ತೆ. ಈಗ ಕೆಲ್ಸಕ್ಕೋಸ್ಕರ ಆ ಕಡೆ ಈ ಕಡೆ ಅಂತ ಓಡಾಡ್ತಾ ಇದ್ದೀನಿ. ಫೈನಲಿ ನಿಮ್ಮನ್ನ ಇಂಟರ್ವ್ಯೂ ಕರ್ಕೊಂಡ್ ಬರೋದಕ್ಕೆ ಮಾಡಿರುವಂತ ಟೈಮ್ ಸ್ಪೆಂಡ್ ನಮ್ಗೆ ಯಾವ್ದಾದ್ರು ಒಬ್ಬ ಹುಡುಗಿನ ಲವ್ ಮಾಡಿದ್ರೆ ಪಕ್ಕ ಇಷ್ಟ ಬಿದ್ದೋಗ್ಬಿಡ್ತಿದ್ರು. ಇಲ್ಲ, ನೀವು ಪಾಪ ತುಂಬಾ ಕಷ್ಟಪಟ್ಟಿದ್ರಿ. ಬಟ್ ನನಗೂ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ನಂಬರ್ ಇರ್ಲಿಲ್ಲ. ಆಮೇಲೆ ನೀವು ಲೇಟ್ ಆಗಿ ನನಗೆ ಮೆಸೇಜ್ ಮಾಡಿದ್ರಿ. ಕಾಲ್ ಮಾಡಿ ನೀವು ಮೆಸೇಜ್ ಮಾಡಿದಾಗ ನನಗೆ ಗೊತ್ತಾಯ್ತು. ಸೊ ಅಲ್ಲಿಂದ ಅದೊಂದು ಬೇಗ ಪ್ಲಾನ್ ಮಾಡ್ಕೊಂಡು ಫೈನಲಿ ಸಿಕ್ಕಿದ್ರಲ್ಲ, ನಂಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೊ ಮಚ್. ಸೊ ಹೇಗಿದೆ ಲೈಫ್? ಚೆನ್ನಾಗಿ ನಡೀತಿದೆ. ಎಲ್ಲ ದೇವ್ರ ದಯೆಯಿಂದ ಎಲ್ಲ ಚೆನ್ನಾಗ್ ಆಗ್ತಿದೆ. ಥ್ಯಾಂಕ್ ಯು. ತಾರಕ್ ಪುನ್ನಪ್ಪ ಅವರಿಗೆ ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕೆ ಯಾರು ಇನ್ಸ್ಪಿರೇಷನ್ ಅಂಡ್ ಏನಕ್ಕೆ ಬರಬೇಕು ಅಂತ ಅನ್ನಿಸ್ತು ಈ ಒಂದು ಫೀಲ್ಡ್ಗೆ? ಇನ್ಸ್ಪಿರೇಷನ್ ಅನ್ನೋದು, ನಾನು ಸ್ಕೂಲಲ್ಲಿ ಇರ್ಬೇಕಾದ್ರೆ ನಿಜ ಹೇಳ್ಬೇಕಂದ್ರೆ ಆಗ ಕೇಬಲ್ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಬಟ್ ನಮ್ಮ ಮನೇಲಿ ಇರ್ಲಿಲ್ಲ. ನಮ್ಮ ಮನೇಲಿ ಬರೀ 4 ಗಂಟೆ ಭಾನುವಾರ 4 ಗಂಟೆಗೆ ಒಂದು ಕನ್ನಡ ಸಿನಿಮಾ ಹಾಕೋರು. ಆ ಸಿನಿಮಾ ನೋಡ್ಕೊಂಡು ಸಿನಿಮಾ ಬಗ್ಗೆ ನಾನು ಅಭಿರುಚಿ ಕಂಡುಕೊಂಡಿದ್ದು. ಆಗ ಮೋಸ್ಟ್ ಆಫ್ ಆಲ್ ನಾನ್ ನೋಡಿದ್ದು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಸಿನಿಮಾಗಳು, ಇಲ್ಲಾಂದ್ರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಸಿನಿಮಾಗಳು, ಶಿವರಾಜ್ ಕುಮಾರ್ ಸರ್ ಸಿನಿಮಾಗಳು ಇದೆ ಬಹಳಷ್ಟು ಬರ್ತಾ ಇತ್ತು. ಸೊ ಅದನ್ನ ನೋಡ್ಕೊಂಡೇ ಬೆಳೆದೆ. ಸ್ಕೂಲಲ್ಲಿ ಇರ್ಬೇಕಾದ್ರೆ ಒಂದು ಫಂಕ್ಷನ್ ನಡೀತು. ಅದರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡ್ಬೇಕು ಡ್ರಾಮಾ ಅಲ್ಲಿ ಅಂತ ಹೇಳಿದ್ರು. ಅದು ಮಾಡಾದ್ಮೇಲೆ ಒಂದ್ ಸ್ವಲ್ಪ ಅಪ್ರಿಸಿಯೇಷನ್ ಬರಕ್ ಶುರು ಆಯ್ತು. ಓಕೆ, ಇದು ಮಾಡಿದ್ರೆ ಯಾರಿಗೋ ಒಂದು ಇಷ್ಟ ಆಯ್ತು, ನಾನು ಮಾಡಿರೋ ಕೆಲ್ಸ ಇಷ್ಟ ಆಯ್ತು ಅನ್ನೋ ಒಂದು ಇದು ಕಂಡಾಗ ಅದ್ರ ಮೇಲೆ ಒಲವು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗೆ ಆಕ್ಟಿಂಗ್ ಮಾಡ್ಬೇಕು ಅನ್ನೋ ಒಂದು ಹುಚ್ಚು ಶುರು ಆಯ್ತು. ಅದಿವತ್ತು ಪ್ಯಾಷನ್ ಆಗಿ ಮುಂದಕ್ಕೆ ನನ್ನ ತಗೊಂಡು ಹೋಗ್ತಾ ಇದೆ. ಸೊ ಸುಮಾರು ವರ್ಷಗಳ ನಿಮ್ಮ ಪರಿಶ್ರಮ ಬೆಳ್ಳಿ ಪರದೆಯಲ್ಲಿ ಈಗ ಪ್ಯಾನ್ ಇಂಡಿಯಾದಾದ್ಯಂತ ಪಸರಿಸ್ತಾ ಇದೆ. ಹೌದು. ಸೊ ಹೇಗ್ ಅನ್ನಿಸ್ತಿದೆ ಲೈಫ್ ಎಲ್ಲ ಅಂತ? ಬಹಳ ಖುಷಿ ಆಗುತ್ತೆ. ಏನಿದ್ರು ನಾವು ಶುರು ಮಾಡಿದಾಗ ಎಲ್ಲ ಒಂದೊಂದು ಮೆಟ್ಲು ಅನ್ನೋ ಇದ್ರಲ್ಲೇ ನಾನು ನೋಡ್ಕೊಂಡ್ ಬಂದಿದ್ದು. ಮೊದಲನೇದಾಗಿ ಮಾಡ್ಲಿಂಗ್ ಮಾಡಿದೆ. ಅದಾದ್ಮೇಲೆ ಅಜರಾಮರ ಅಂತ ಒಂದು ಸಿನಿಮಾದಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿದೆ. ಅನ್ಕೊಂಡಿದ್ದಂತ ರೆಸ್ಪಾನ್ಸ್ ಅವಾಗ ಸಿಗ್ಲಿಲ್ಲ. ಬಹಳ ಬೇಜಾರಾಯ್ತು. ಆಮೇಲೆ ಸರಿ, ಸಿನಿಮಾ ಬಗ್ಗೆ ತಿಳ್ಕೊಳಕ್ಕೆ ಶುರು ಆಯ್ತು ಆ ಟೈಮಿಂದ. ಆಮೇಲೆ ಕ್ಯಾರೆಕ್ಟರ್ಸ್ ನ ಹೇಗ್ ಮಾಡ್ಬೇಕು, ಆಕ್ಟಿಂಗ್ ಹೇಗ್ ಮಾಡ್ಬೇಕು ಅನ್ನೋದನ್ನ ಕಲ್ತ್ಕೊಂಡೆ. ಯಾಕಂದ್ರೆ ಆಗ ನನಗೆ ಥಿಯೇಟರ್ ಅನ್ನೋ ಕಾನ್ಸೆಪ್ಟ್ ನನಗೆ ಗೊತ್ತಿರ್ಲಿಲ್ಲ ಪರ್ಸ್ನಲಿ. ಹಾಗಾಗಿ ನನಗೆ ಆಕ್ಟಿಂಗ್ ಅನ್ನೋದು ನಾನು ಸಿನಿಮಾ ಮಾಡ್ತಾನೆ ಕಲ್ತಿದ್ದು. ಅದು ನನಗೆ ಬಹಳ ಹೆಲ್ಪ್ ಆಯ್ತು. ಒಂದೊಂದು ಜರ್ನಿ ಒಂದೊಂದು ಮೆಟ್ಲು ಇದ್ದಂಗೆ. ಒಂದೊಂದು ಸಿನಿಮಾ ನಾನು ಮಾಡಿದ್ದು ಕೂಡ ಆ ಮೆಟ್ಲನ್ನ ಏರ್ಕೊಂಡು ಬಂದಿದ್ದೀನಿ ಎಲ್ಲರಿಗೂ. ಇನ್ನು ಮುಂದಕ್ಕೆ ಇನ್ನೂ ಬಹಳಷ್ಟು ಮುಂದಕ್ಕೆ ಹೋಗೋದಿದೆ. ಸೊ ಲುಕಿಂಗ್ ಫಾರ್ವರ್ಡ್. ಕನ್ನಡದ ಸಿನಿಮಾದಲ್ಲಿ ಅದ್ರ ಜೊತೆಗೆ ಕನ್ನಡ ಕಿರುತೆರೆ ವೀಕ್ಷಕರನ್ನು ಎಂಟರ್ಟೈನ್ ಮಾಡ್ತೀರಾ, ಬೆಳ್ಳಿ ಪರದೆಯಲ್ಲಿ ಸಿನಿ ಪ್ರೇಕ್ಷಕರನ್ನು ಎಂಟರ್ಟೈನ್ ಮಾಡ್ತೀರಾ. ಹೆಂಗ್ ಸಾಧ್ಯ ನಿಮ್ಗದು ಅಂತ? ಏನ್ ನಿಮ್ ಸಕ್ಸಸ್ ಮಂತ್ರ? ಸಕ್ಸಸ್ ಮಂತ್ರ ಏನಿಲ್ಲ. ನನಗೆ ಕ್ಯಾರೆಕ್ಟರ್ ಇಷ್ಟ ಆಯ್ತು. ಒಂದು ನನಗೆ ಒಂದು ಖುಷಿ ಕೊಡುತ್ತೆ ಈ ಕ್ಯಾರೆಕ್ಟರ್ ಅಂದಾಗ ನಾನು ಖಂಡಿತವಾಗ್ಲೂ ಅದನ್ನ ಮಾಡಕ್ ಇಷ್ಟಪಡ್ತೀನಿ. ಕಿರುತೆರೆ ಆಗ್ಲಿ ಅಥವಾ ಬೆಳ್ಳಿ ತೆರೆ ಆಗ್ಲಿ, ಎರಡರಲ್ಲೂ ನನಗೆ ಇಷ್ಟಪಟ್ಟು
ಕೆಲವೊಂದು ಕ್ಯಾರೆಕ್ಟರ್ ಬಂದಾಗ್ಲೇ ನಾನು ಅದನ್ನ ಮಾಡ್ಕೊಂಡು ಹೋಗಿದ್ದು. ಸೊ ಅದನ್ನ ಖುಷಿಪಟ್ಟು ನಾವು ಯಾವುದೇ ಕೆಲಸ ಮಾಡಿದ್ರು ಅದು ಒಳ್ಳೆ ಒಂದು ಇದು ಪ್ರತಿಫಲ ಕಂಡೇ ಕಾಣುತ್ತೆ ಅಂತ ಹೇಳ್ತಾರೆ. ಸೊ ಅದೇ ಸಕ್ಸಸ್ ಮಂತ್ರ ಅಂತ ಹೇಳ್ಬೋದು. ನಂದೊಂದು ಕ್ವಶನ್ ಇದೆ, ಕಿರುತೆರೆಗೂ ಮತ್ತೆ ಹಿರಿತೆರೆಗೂ ಏನ್ ಡಿಫ್ರೆನ್ಸ್, ಅದ್ರ ಜೊತೆಗೆ ಸ್ಯಾಂಡಲ್ವುಡ್ಗೂ ಪ್ಯಾನ್ ಇಂಡಿಯಾಗೂ ಏನ್ ಡಿಫ್ರೆನ್ಸಸ್ ಇದೆ ಅಂತ? ಕಿರುತೆರೆ ಬೆಳ್ಳಿತೆರೆಗೆ ಮೇನ್ ಡಿಫ್ರೆನ್ಸ್ ಏನಂದ್ರೆ ಕಿರುತೆರೆಯಲ್ಲಿ ನಾವು ಬಹಳಷ್ಟು ಸೀನ್ಗಳು ಒಂದೇ ದಿನ ಶೂಟ್ ಮಾಡ್ತೀವಿ. ಆಲ್ಮೋಸ್ಟ್ ಒಂದು 2-3 ಎಪಿಸೋಡ್ ವರ್ಗೂ ಕೆಲವೊಂದ್ಸಲ ಒಟ್ಟಿಗೆ ಮಾಡ್ಬೇಕಾಗತ್ತೆ. ಡೈಲಾಗ್ಸ್ ಅವಾಗೇ ಸಿಗುತ್ತೆ, ಅದನ್ನ ನೋಡ್ಕೊಂಡು ಪಟ ಅಂತ ಮಾಡ್ಕೊಂಡು ಹೋಗ್ತೀವಿ. ಒಂದ್ ಕಡೆ ಅದು ಬೆಳ್ಳಿತೆರೆಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ನಮ್ಮ ಮೆಮೊರಿ ಪವರ್ ಏನಿದೆ ಅದು ಬಹಳಷ್ಟು ಬೆಟರ್ ಆಗುತ್ತೆ. ಸೊ ಹಾಗಾಗಿ ಅದೊಂದು ಮೇಜರ್ ಡಿಫ್ರೆನ್ಸ್ ನಾನು ನೋಡಿರೋದು. ಬೆಳ್ಳಿತೆರೆಗೆ ಬಂದಾಗ ಕೆಲವೊಂದು ಸೀನ್ಗಳು ಒಂದೇ ಸೀನ್ 2-3 ದಿನ ನಡೆಯುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಅಲ್ಲಿ ಇನ್ನೂ ಸ್ವಲ್ಪ ನಮಗೆ ಇನ್ವಾಲ್ವ್ ಆಗ ಜಾಸ್ತಿ ಟೈಮ್ ಸಿಗುತ್ತೆ. ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೊಂಡು ಅದನ್ನ ಪ್ಲೇ ಮಾಡೋಕೆ ಒಂದು ಬೇರೆ ಒಂದು ಇದು ಸಿಗುತ್ತೆ. ಅಂಡ್ ಕಿರುತೆರೆಗೆ ಬಂದಾಗ ನಾವು ಒಂದೇ ಕ್ಯಾರೆಕ್ಟರ್ ಅಲ್ಲಿ ಸುಮಾರು ವರ್ಷ ಟ್ರಾವೆಲ್ ಮಾಡ್ಬೇಕಾಗತ್ತೆ. ಬೆಳ್ಳಿತೆರೆ ಅಂದಾಗ 2-3 ತಿಂಗಳಲ್ಲಿ ಹೊಸ ಕ್ಯಾರೆಕ್ಟರು, ಹೊಸ ಮನುಷ್ಯ, ಹೊಸ ಇದು ಅನ್ನೋ ತರ ಆಗತ್ತೆ. ಅಂಡ್ ರೀಜನಲ್ ಸಿನಿಮಾ, ಪ್ಯಾನ್ ಇಂಡಿಯಾ ಸಿನಿಮಾ ನನಗ್ ಪರ್ಸನಲ್ ಆಗಿ ಅನ್ಸಿರೋದು ಭಾಷೆ ಒಂದೇ ಬಹಳಷ್ಟು ಡಿಫ್ರೆನ್ಸ್ ಬರೋದು ಅನ್ನೋ ಒಂದು ಇದು. ಆಮೇಲೆ ಮೇ ಬಿ ಬಡ್ಜೆಟ್ ಇದ್ರಲ್ಲಿ ನೋಡ್ಬೇಕಾದ್ರೂ ಕೂಡ ಒಂದ್ ಸ್ವಲ್ಪ ಡಿಫ್ರೆನ್ಸಸ್ ಬರುತ್ತೆ. ಯಾಕಂದ್ರೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂದಾಗ ಪ್ರತಿಯೊಬ್ಬರಿಗೂ ಅದು ಇಷ್ಟ ಆಗ್ಬೇಕು, ಅವ್ರವ್ರ ರೀಜನ್ಗೂ ಕೂಡ ಅದು ಸೆಟ್ ಆಗೋ ತರ ನಾವು ತೆಗಿಬೇಕಾಗತ್ತೆ. ಬರೀ ಒಂದೇ ಒಂದು ರೀಜನ್ಗೆ ಅರ್ಥ ಆಗುವಂತ ಸಿನಿಮಾ ತೆಗೆದಾಗ ಎಲ್ಲಾರ್ಗೂ ಅರ್ಥ ಆಗೋದು ಕಷ್ಟ, ಅಥವಾ ಎಲ್ಲಾರು ಅದನ್ನ ಅಕ್ಸೆಪ್ಟ್ ಮಾಡೋದು ಕಷ್ಟ ಆಗತ್ತೆ. ಸೊ ಅದೊಂದು ನಾನ್ ನೋಡಿರೋ ಮೇಜರ್ ಡಿಫ್ರೆನ್ಸ್ ಅಂತ ಹೇಳ್ಬೋದು. ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಕಾಣೋದಕ್ಕೆ ಗಾಡ್ ಫಾದರ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅಂಡ್ ಗಾಡ್ ಫಾದರ್ ಇರ್ಬೇಕಾ ನಿಮ್ಮ ಪ್ರಕಾರ? ನನಗನ್ಸೋ ಹಾಗೆ ಬೇಕು. ಯಾಕಂದ್ರೆ ಈಗ ನಾವು ಹೊರಗಡೆಯಿಂದ ಬಂದಾಗ ನಮಗೆ ಗಾಡ್ ಫಾದರ್ ಅನ್ನೋಂತ ಒಂದು ಕಾನ್ಸೆಪ್ಟ್ ಇರಲ್ಲ. ಅಲ್ಲಿ ಯಾರನ್ನ ಹೋಗಿ ಕೇಳಬೇಕು, ಯಾರು ನಮಗೆ ಗೈಡ್ ಮಾಡ್ಬೇಕು ಅನ್ನೋ ಒಂದು ಇದೇ ಇರಲ್ಲ. ಅದೇ ಕೆಲವೊಬ್ರು ಫಿಲ್ಮ್ ಬ್ಯಾಕ್ ಗ್ರೌಂಡ್ ಇಂದಾನೆ ಬಂದಿರೋರಾಗಿದ್ರೆ ಅವ್ರಿಗೆ ಯಾರೋ ಒಬ್ರು ಗಾಡ್ ಫಾದರ್ ಇರ್ತಾರೆ, ಸಿನಿಮಾ ಮಾಡಿರೋರು, ಸಿನಿಮಾ ದಿಗ್ಗಜರು ಯಾರಾದ್ರೂ ಅವ್ರ ಹಿಂದೆ ಇರ್ತಾರೆ, ಹೇಳ್ಕೊಡ್ತಾರೆ ಈ ತರ ಸಿನಿಮಾ ಮಾಡು, ಈ ಸಿನಿಮಾ ಒಪ್ಕೋ, ಇವ್ರ ಜೊತೆ ಕೆಲಸ ಮಾಡು ಅನ್ನೋ ಒಂದು ಇದು ಸಿಗುತ್ತೆ. ಬಟ್ ಹೊರಗಡೆಯಿಂದ ಬಂದವರಿಗೆ ಅದಿರಲ್ಲ. ನಾವಾಗೆ ಟ್ರೈ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ನಮ್ಮ ದಾರಿ ನಾವು ಹುಡುಕ್ತಾ ಹೋಗ್ಬೇಕು, ಕಷ್ಟ ಆಗತ್ತೆ. ಬಟ್ ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದ್ ಸಿನಿಮಾ ಆದ್ಮೇಲೆ ಯಾರಿಗೋ ಒಬ್ರಿಗೆ ನೀವು ಇಷ್ಟ ಆದ್ರಿ ಅಂದಾಗ ಅವರೇ ನಿಮ್ಗೆ ಗಾಡ್ ಫಾದರ್ ಆಗುವಂತ ಚಾನ್ಸಸ್ ಕೂಡ ಇದ್ದೇ ಇರುತ್ತೆ. ನಿಮ್ಮ ಲೈಫ್ ಅಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಬಂದ್ಮೇಲೆ ಯಾರು ಗಾಡ್ ಫಾದರ್? ನನಗ್ ಪರ್ಸನಲ್ ಆಗಿ ಸುಕುಮಾರ್ ಸರ್ ನನಗೆ ಆ ಗಾಡ್ ಫಾದರ್ ಅಂತ ನನಗೆ ಅನ್ಸಿದ್ದು. ಯಾಕಂದ್ರೆ ಬಹಳ ಸಪೋರ್ಟ್ ಮಾಡಿದ್ದಾರೆ ಸಿನಿಮಾ ವಿಷಯದಲ್ಲಿ ಬಂದಾಗ. ಯಾವುದೇ ಸಿನಿಮಾ ಆಗ್ಲಿ ಅದು ಆಗ್ಬೇಕಾದ್ರೆ ನಾವು ಆ ಸಿನಿಮಾ ಅನ್ನೋವರೆಗೂ ಮಾತ್ರ ಇರ್ತೀವಿ. ಅದಾದ್ಮೇಲೆ ಹೊಸ ಟೀಮ್, ಹೊಸ ಇದು ಅಂತ ಹೋಗ್ತಾ ಇರ್ತೀವಿ. ಬಟ್ ಸುಕುಮಾರ್ ಸರ್ ನನಗೆ ಅದೊಂದು ಆಪರ್ಚುನಿಟಿ ಕೊಟ್ರು, ಇವತ್ತು ಕೂಡ ನನಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ಸೊ ಆ ಸಪೋರ್ಟ್ಗೋಸ್ಕರನಾದ್ರೂ ನಾನು ಅವ್ರನ್ನ ಆ ಸ್ಥಾನದಲ್ಲಿ ಇಡ್ತೀನಿ ಅಂತ ಹೇಳಿ. ಓಕೆ, ಸ್ಟಾರ್ಟಿಂಗ್ ಸಿನಿಮಾ ಜರ್ನಿಯಿಂದ ಹಿಡಿದು ಸ್ಟಿಲ್ ಇಲ್ಲಿ ತನಕನೂ ಕೂಡ ಒಂದು ಸಲ ರೀಕಾಲ್ ಮಾಡಿದ್ರೆ ಏನೆಲ್ಲ ಚೇಂಜಸ್ ಆಗಿದೆ ನಿಮ್ಮ ಲೈಫ್ ಅಲ್ಲಿ ಅಥವಾ ನಿಮ್ಮ ಸಿನಿಮಾ ಇಂಡಸ್ಟ್ರಿಯ ಜರ್ನಿಯಲ್ಲಿ? ಬಹಳಷ್ಟು ಚೇಂಜ್ ಆಗಿದೆ. ನಾನು ಪರ್ಸನಲ್ ಆಗಿ ಹೇಳಿದಾಗ ಫಸ್ಟ್ ಸಿನಿಮಾ ನಾನು ಯಾವ್ದು ಮಾಡಿದೆ ಅದರಲ್ಲಿ ನಾನು ಮಾಡಿದ್ದ ನಟನೆ ಏನಿದೆ, ಅದರಿಂದ ಮುಂದಕ್ಕೆ ಬಂದು KGF ಮಾಡ್ಬೇಕಾದ್ರೆ ಪ್ರಶಾಂತ್ ನೀಲ್ ಸರ್ ಇಂದ ಕಲ್ತಿರೋ ವಿಷಯಗಳೇನಿದೆ, ಅದು ಕಲ್ತಾದ್ಮೇಲೆ ಸಿನಿಮಾಗಳನ್ನ ನಾನು ಹೇಗೆ ಅಪ್ರೋಚ್ ಮಾಡಿದೆ, ಬಹಳಷ್ಟು ಡಿಫ್ರೆನ್ಸ್ ನಾನೇ ನೋಡಿದ್ದೀನಿ. ಇನಿಷಿಯಲಿ ನಾನ್ ಮಾಡಿದ್ದೆ ಕರೆಕ್ಟು, ಒಂದ್ ಸ್ವಲ್ಪ ಓವರ್ ಬಾಡಿ ಲ್ಯಾಂಗ್ವೇಜ್ ತೋರಿಸಿದ್ರೆ, ಸ್ವಲ್ಪ ಆಕ್ಟ್ ಮಾಡಿದ್ರೆ ಅದೇ ಆಕ್ಟಿಂಗ್ ಅನ್ನುವಂತ ಒಂದು ಇದ್ರಲ್ಲಿದ್ದೆ, ನಾನು ಥಾಟ್ ಅಲ್ಲಿ ಇದ್ದೆ. ಅದು ತಪ್ಪು ಅಂತ ನನಗೆ ಅರ್ಥ ಆಗಿದ್ದು ನಾನು KGF ಮಾಡಿದಾಗ ಪ್ರಶಾಂತ್ ನೀಲ್ ಸರ್ ನನಗೆ ಹೇಳ್ಕೊಟ್ರು, ನೋಡಿ ಈ ತರ ಕಂಟ್ರೋಲ್ಡ್ ಆಗಿ ನೀನು ಮಾಡಿದ್ರೆ ಸಾಕು, ನಿನ್ನ ಕಣ್ಣು, ನಿನ್ನ ವಾಯ್ಸ್ ಏನಿದೆ ಅದು ಮಾತಾಡಿದ್ರೆ ಸಾಕು, ಸಿನಿಮಾ ಕ್ಯಾರೆಕ್ಟರ್ ಏನಿದೆ ಅದು ಆದಷ್ಟು ನಿನ್ನನ್ನ ಮುಂದಕ್ಕೆ ತಗೊಂಡು ಹೋಗುತ್ತೆ ಅನ್ನೋ ಒಂದು ಇದು ಕಲಿತೆ. ಸೊ ಸಿನಿಮಾ ಕಲ್ತ್ಕೊಂಡ್ ಬಂದಿದ್ದೀನಿ. ಅವತ್ತು ನೋಡಿದಾಗ ಇವತ್ತು ಕುತ್ಕೊಂಡು ಹಳೆ ಸಿನಿಮಾಗಳು ನೋಡಿದಾಗ ಇದನ್ನ ಹಿಂಗ್ ಮಾಡ್ಬೋದಾಗಿತ್ತಲ್ಲ, ಹಂಗ್ ಮಾಡ್ಬೋದಾಗಿತ್ತಲ್ಲ ಅಂತ ಯೋಚನೆ ಮಾಡ್ತೀನಿ. ಸೊ ಆ ಜರ್ನಿ ಅಂತೂ ಒಂದು ಒಳ್ಳೆ ಜರ್ನಿ, ಬಹಳಷ್ಟು ಕಲ್ತಿದ್ದೀನಿ, ಇನ್ನು ಬಹಳಷ್ಟು ಕಲಿಯೋದಿದೆ. ಎಂಜಾಯ್ ಮಾಡ್ತಾ ಇದ್ದೀನಿ ಈ ಜರ್ನಿನ. ಪ್ರತಿಯೊಬ್ಬ ಕಲಾವಿದರಿಗೂ ಸಹ ಇಂಥದ್ದೇ ಕನಸಿನ ಪಾತ್ರ ಮಾಡಬೇಕು ಅನ್ನೋಂಥ ಕುತೂಹಲ ಇರುತ್ತೆ. ಅದ್ರ ಜೊತೆಗೆ ಏನಾದ್ರೂ ಮಾಡಿ ನನ್ನ ಲೈಫ್ ಮುಗಿಯುವಷ್ಟರಲ್ಲಿ ಇಂಥ ಪಾತ್ರವನ್ನ ನಾನು ಮಾಡಲೇಬೇಕು, ಬಿಕಾಸ್ ಈ ಪಾತ್ರದ ಮೂಲಕ ನಾನು ಎಂಟರ್ಟೈನ್ ಮಾಡಲೇಬೇಕು ಸಿನಿ ಪ್ರೇಕ್ಷಕರನ್ನ ಅಂತ ಇರುತ್ತೆ. ನಿಮ್ಮ ಕನಸಿನ ಪಾತ್ರ ಸಿಕ್ಕಿದ್ಯಾ ಅಥವಾ ವೆಯ್ಟ್ ಮಾಡ್ತಿದ್ದೀರಾ ಇನ್ನೊಂದು?
ಆ ಕನಸಿನ ಪಾತ್ರ ಅಂತ ನಾನು ಯಾವತ್ತೂ ಫಿಕ್ಸ್ ಮಾಡ್ಕೊಂಡಿಲ್ಲ. ನನಗೆ ಇದೇ ಮಾಡಬೇಕು, ಹೀಗೆ ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ ನಾನು ಯಾವತ್ತೂ ಫಿಕ್ಸ್ ಮಾಡ್ಕೊಂಡಿಲ್ಲ. ಅದು ಬಂದಾಗ ಅದನ್ನ ನಾನು ಅರ್ಥ ಮಾಡ್ಕೊಂಡು ಒಂದು ಬೇರೆ ರೀತಿ ಅದನ್ನ ಹೇಗೆ ಅಪ್ರೋಚ್ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡೆ ಹೋಗಿದ್ದೀನಿ ಹೊರತು ನನಗೆ ಇದೇ ಬರಬೇಕು, ಇದೇ ಕ್ಯಾರೆಕ್ಟರ್ ಒಂದು ಸಿಗಬೇಕು ಅಂತ ನಾನು ಇವತ್ತವರೆಗೂ ಯೋಚನೆ ಮಾಡಿಲ್ಲ. ಹಾಗೆ ಸೊ ಕನಸಿನ ಪಾತ್ರ ಅನ್ನೋದು ನನಗೊಂದು ಬಾಯ್ ನೆಕ್ಸ್ಟ್ ಡೋರ್ ಕ್ಯಾರೆಕ್ಟರ್ ಒಂದು ಪ್ಲೇ ಮಾಡಬೇಕು ಅಂತ ಬಹಳ ಒಂದು ಆಸೆ ಇದೆ. ಸೊ ಹೋಪ್ಫುಲಿ ಬರೋ ದಿನಗಳಲ್ಲಿ ಅದನ್ನೊಂದು ಪ್ಲೇ ಮಾಡಕ್ ಒಂದು ಆಪರ್ಚುನಿಟಿ ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. KGF ಅಂತಹ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಮಾಡಿದ ಮೇಲೂ ಕೂಡ ನೀವು ಅದಾದ ನಂತರ ಒಂದಷ್ಟು ವರ್ಷಗಳ ನಂತರ ಮತ್ತೆ ಕನ್ನಡ ಕಿರುತೆರೆಯಲ್ಲಿ ಆಕ್ಟಿವ್ ಆಗ್ತೀರಾ. ಹೌದು ಸೊ ಉದೋ ಉದೋ ರೇಣುಕಾ ಯಲ್ಲಮ್ಮನ ಸೀರಿಯಲ್ ನಲ್ಲಿ ಮಹಾರಾಜರ ಪಾತ್ರದಲ್ಲಿ ಹೌದು ಹೌದು ಸೊ ಎಲ್ಲ ಒಂದ್ ಕಡೆ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಆಗಿರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಆಗಿರ್ಬೋದು ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಮಾಡಿರುವಂತವ್ರು ಈಗ ಸೀರಿಯಲ್ ಅಲ್ಲಿ ಮಾಡ್ತಿದಾರೆ ಅಂತಂದಾಗ ಅವಕಾಶಗಳ ಕೊರತೆ ಆಗುತ್ತೆ. ಬಿಕಾಸ್ ಸಿನಿಮಾನೇ ಬೇರೆ, ಕಿರುತೆರೆನೇ ಬೇರೆ, ಹಿರುತೆರೆನೇ ಬೇರೆ, ಹೌದು. ಅದರಲ್ಲೂ ಪ್ಯಾನ್ ಇಂಡಿಯಾನೇ ಬೇರೆ ಇರುತ್ತೆ. ಹೌದು ಸೊ ಆತರ ನಿಮ್ಗೆ ಏನಾದ್ರು ಅನ್ಸಿತ್ತಾ? ಬಿಕಾಸ್ ಏನಾದ್ರು ಕೊರಗಿತ್ತಾ? ಬಿಕಾಸ್ ಯೋಚನೆ ಮಾಡ್ತಿದ್ರ ಮುಂದಿನ ದಿನಗಳಲ್ಲಿ ಸೀರಿಯಲ್ ಮಾಡಿದ್ರೆ ಅವಕಾಶಗಳು ಸಿಗುತ್ತೋ ಇಲ್ವೋ ಅನ್ನೋಂಥದ್ದು. ಆ ಒಂದು ಯೋಚನೆ ಅನ್ನೋದು ನೀವು ಹೇಳ್ದಾಗೆ ಖಂಡಿತವಾಗ್ಲೂ ಬಹಳಷ್ಟು ಜನಕ್ಕೆ ಇರುತ್ತೆ. ಬಟ್ ಒಬ್ಬ ನಟ ಅಂತ ಬಂದಾಗ ಜೀವನ ಮುಂದಕ್ಕೆ ಸಾಗ್ಲೇಬೇಕು ಅಂದಾಗ ನಾವು ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಬೇಕಾಗತ್ತೆ. ಯಾಕಂದ್ರೆ KGF ಆದ್ಮೇಲೆ ಬಹಳಷ್ಟು ಟೈಮ್ ಆದ್ಮೇಲೆ ಕಾಂತಾರ ಒಂದು ಸಿನಿಮಾ ಕನ್ನಡ ಸಿನಿಮಾ ಪ್ಯಾನ್ ಇಂಡಿಯಾ ಅಲ್ಲಿ ಇದಾಗಿದ್ದು. ಹೌದು. ಸೊ ಆ ಗ್ಯಾಪ್ ಅಲ್ಲಿ ನಮಗೆ ಬೇರೆ ಸಿನಿಮಾಗಳು ಬರ್ಲಿಲ್ಲ, ನಾವು ಅನ್ಕೊಂಡಿದ್ದಂತ ಕ್ಯಾರೆಕ್ಟರ್ ಬರ್ಲಿಲ್ಲ ಅಂದಾಗ ಬಹಳ ಬೇಜಾರಾಗುತ್ತೆ. ಈಗ KGF ಆದ್ಮೇಲೆ ನಾನು ಒಂದು ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಬರುತ್ತೆ, ಬೇರೆ ತರದ ಕ್ಯಾರೆಕ್ಟರ್ಸ್ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಒಂದ್ ಕಡೆ ಎಲ್ಲೋ ಸ್ಟೀರಿಯೋ ಟೈಪ್ ಆಗ್ತಿದೆ, ಒಂದೇ ತರದ ಕ್ಯಾರೆಕ್ಟರ್ಸ್ ಬರ್ತಿದೆ ಅನ್ನೋ ಇದು ಕಾಣ್ತಾ ಬಂತು. ನನಗೆ ಅದೊಂದ್ ಸ್ವಲ್ಪ ಬೇಜಾರಾಯ್ತು. ಬಟ್ ಹೇಗಿದ್ರು ಜೀವನ ಕೂಡ ನಡಿಬೇಕು. ಆ ಟೈಮಲ್ಲಿ ಉದೋ ಉದೋ ಶ್ರೀ ರೇಣುಕಾ ಯಲ್ಲಮ್ಮ ಸೀರಿಯಲ್ ಕೂಡ ಬಂತು. ಆ ಪಾತ್ರ ಕೇಳಿದಾಗ ನಾನು ಖುಷಿ ಆಯ್ತು. ಒಂದ್ ಒಳ್ಳೆ ಪಾತ್ರ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ನನಗೂ ಕೂಡ ಅನ್ನಿಸ್ತು. ಸೊ ಹಾಗಾಗಿ ಆ ಪಾತ್ರನ ತಗೊಂಡೆ. ಅದ್ ಮಾಡ್ತಾ ಮಾಡ್ತಾ ಇನ್ನ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಹಾಗೆ ಬರೋಕ್ ಶುರು ಆಯ್ತು. ಇನ್ನ ಅಲ್ಲಿಂದ ಮತ್ತೆ ಪ್ಯಾನ್ ಇಂಡಿಯಾ ಸಿನಿಮಾಸ್ ಯಾವಾಗ ಶುರು ಆಯ್ತು ಆ ಕಡೆಗೆ ಮತ್ತೆ ಬಹುಶಃ ನೀವು ಲಕ್ಕಿ ಅನ್ಸುತ್ತೆ, ಅದಕ್ಕೇನೆ ಮತ್ತೆ ಬ್ಯಾಕ್ ಟು ಬ್ಯಾಕ್ ಮತ್ತೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ಸಿಕ್ಕಿರೋದು. ಅದು ಬರ್ಲೇಬೇಕಾಗಿತ್ತು. ನಾವು ಪಡೋ ಪರಿಶ್ರಮ ಏನಿರುತ್ತೆ ಅದು ಯಾವತ್ತೋ ಒಂದ್ ದಿನ ಪ್ರತಿಫಲ ಕಾಣುತ್ತೆ ಅಂತಾರಲ್ವಾ. ಸೊ ನಮ್ಮ ಜೀವನನ ನಾವು ನೋಡ್ಕೊಂಡು ಮುಂದಕ್ಕೆ ಹೋಗ್ತಾನೆ ಇರ್ಬೇಕು. ಅವತ್ತಿಗವತ್ತು ಕೂಡ ಕೆಲವೊಂದ್ಸಲ ಯೋಚನೆ ಮಾಡ್ಬೇಕಾಗುತ್ತೆ. ಬರೀ ಓಕೆ ಈಗ KGF ಆಯ್ತು, ಬರೀ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ಕೊಂಡು ಕುತ್ಕೋತೀನಿ ಅಂದ್ರೆ ಬರ್ಬೇಕು. ಆ ಅವಕಾಶಗಳು ಬರ್ಲಿಲ್ಲ ಅಂದಾಗ ಖಾಲಿ ಕುತ್ಕೊಳ್ಳೋದು ಬಹಳ ಕಷ್ಟ. ಸೊ ಅದೊಂದು ಎಲ್ಲಾ ಒಂದು ವಿಷಯಗಳನ್ನ ಯೋಚನೆ ಮಾಡ್ಕೊಂಡು ನಾವು ಮುಂದಕ್ಕೆ ಹೆಜ್ಜೆ ಹಾಕ್ಬೇಕಾಗುತ್ತೆ. ಓಕೆ, ಇಷ್ಟು ದಿನಗಳ ಸಿನಿಮಾ ಜರ್ನಿಯಲ್ಲಿ ನಿಮ್ಗೆ ಯಾವತ್ತಾದ್ರೂ ಅವಕಾಶ ವಂಚಿತನಾಗಿದ್ದೀನಿ ಅಂತ ಅನ್ಸಿದ್ಯಾ? ಯಾವತ್ತಾದ್ರೂ? ಮುಂಚೆ ಅನ್ಸಿತ್ತು. ನನಗೆ KGF ಬರೋದಕ್ಕಿಂತ ಮುಂಚೆ ಅಂತೂ ಬಹಳಷ್ಟು ಅನ್ಸಿತ್ತು. ಯಾಕಂದ್ರೆ ಬಹಳಷ್ಟು ದಿನ ಮನೆಯಲ್ಲಿ ಖಾಲಿ ಕೂತಿದ್ದೀನಿ. ಕೆಲ್ಸಗಳಿಲ್ದೆ, ಪ್ರಾಜೆಕ್ಟ್ಗಳು ಯಾವ್ದು ಬರದೆ ಖಾಲಿ ಕೂತಿದ್ದಾಗ ನನಗೆ ಬಹಳ ಕಷ್ಟ ಆಗೋದು. ಕೋವಿಡ್ ಟೈಮ್ ಅಲ್ಲ? ಕೋವಿಡ್ ಟೈಮ್ಗಿಂತ ಮುಂಚೆ ಇದು ನಡೆದಿದ್ದು. ಕೋವಿಡ್ ಟೈಮಲ್ಲಂತೂ ನನಗಂತಲ್ಲ, ಪಾಪ ಎಲ್ಲಾ ಫಿಲ್ಮ್ ಫ್ರಾಟರ್ನಿಟಿ ಆಗ್ಲಿ, ಬೇರೆ ಯಾವುದೇ ಇದಾಗ್ಲಿ, ಅವ್ರ ಎಲ್ಲಾ ಇಂಡಸ್ಟ್ರಿ ಅವ್ರಿಗೂ ಬಹಳಷ್ಟು ತೊಂದರೆ ಆಗಿತ್ತು ಅದು. ಸೊ ಅದಕ್ಕಿಂತ ಮುಂಚೆ ನನಗೆ ಕೂತಿದ್ದಿನ ನೆನಪಿದೆ. ಬಹಳ ಬೇಜಾರಾಗ್ತಿತ್ತು ಆ ಟೈಮಲ್ಲಿ. ಬಟ್ ಆಗ ಒಂದ್ ಸ್ವಲ್ಪ ಹೋಮ್ ವರ್ಕ್ ಮಾಡ್ಕೋಬೇಕಾಗತ್ತೆ. ಪಾತ್ರಗಳನ್ನ ಹೇಗ್ ಮಾಡ್ತೀವಿ, ಬೇರೆ ಯಾವ್ದು ರೀತಿಯಲ್ಲಿ ಆಡಿಷನ್ಸ್ ಕೊಡಬಹುದು, ಆಡಿಷನ್ಸ್ ಅಟೆಂಡ್ ಆಗೋದು. ಯಾಕಂದ್ರೆ ರಿಜೆಕ್ಷನ್ ಅನ್ನೋದು ಒಬ್ಬ ನಟನ ಜೀವನದಲ್ಲಿ ಅದು ಬಹಳ ಕಾಮನ್ ಕಾಣೋದು. ಇನಿಷಿಯಲಿ ಆ ರಿಜೆಕ್ಷನ್ಸ್ ಅನ್ನೋದು ಬಹಳಷ್ಟು ಕಂಡಿದ್ದೆ ನಾನು. ಅದು ಆದ್ಮೇಲೆನೆ ಅರ್ಥ ಮಾಡ್ಕೊಂಡಿದ್ದು, ಓಕೆ ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋಗಿದ್ದು. ಸೊ ಎಸ್, ಆ ಟೈಮಲ್ಲಿ ಆ ಕೊರತೆ ಇತ್ತು ಅಂತ ನನಗೆ ಅನ್ಸಿತ್ತು. ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಎಲ್ಲ ಇತ್ತಾ ಸಿನಿಮಾ ರಂಗಕ್ಕೆ ಬರೋದಕ್ಕೆ? ಇಲ್ಲ, ಖಂಡಿತವಾಗ್ಲೂ ಇರ್ಲಿಲ್ಲ. ಯಾಕಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಕೂಡ ಈ ಫಿಲ್ಮ್ ಇಂಡಸ್ಟ್ರಿಯಿಂದ ಇಲ್ಲ ಯಾರು. ಸೊ ಹಾಗಾಗಿ ಯಾರಿಗೂ ಅಷ್ಟೊಂದು ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ, ಹೇಗ್ ನಡೆಯುತ್ತೆ ಅಂತ ಗೊತ್ತಿರ್ಲಿಲ್ಲ. ಕೇಳಿದಾಗ್ಲೂ ಬಹಳಷ್ಟು ಬರೀ ಕೆಟ್ಟದೇ ಹೇಳ್ತಾರ ಹೊರತು ಯಾರು ಒಳ್ಳೇದು ಹೇಳಲ್ಲ ಸಿನಿಮಾ ಬಗ್ಗೆ. ಒಬ್ಬ ನಟನಾಗಿ ನಾವೇನ್ ಮಾಡ್ಬೋದು, ಬರೀ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರನ್ನ ಅಥವಾ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವ್ರನ್ನ ನೋಡ್ಬಿಟ್ಟು ಅವ್ರಿಬ್ರೇ ಇವರು ಬೇರೆಯವರೆಲ್ಲ ಸುಮ್ನೆ ಓತ್ಲ ಹೊಡಿಯಕ್ ಬಂದಿದ್ದಾರೆ ಅನ್ನುವಂತ ಒಂದು ಥಾಟ್ ಕೂಡ ಬಹಳಷ್ಟು ಜನಕ್ಕಿತ್ತು. ಬರೀ ಬೇರೆ ಚಟಗಳ ಇಟ್ಕೊಂಡು ಬರ್ತಾರೆ ಸಿನಿಮಾಗೆ ಅನ್ನೋದು.
ಬಟ್ ಆತರ ಇರಲ್ಲ. ಹ್ಮ್. ಎಲ್ಲಾ ಇಂಡಸ್ಟ್ರಿಯಲ್ಲೂ ಅದಿರುತ್ತೆ, ಬರೀ ಸಿನಿಮಾ ಇಂಡಸ್ಟ್ರಿ ಅಂತಲ್ಲ. ಬಟ್ ಇಂಡಸ್ಟ್ರಿ ಎಲ್ಲಾರ್ಗೂ ಗೊತ್ತಿರೋದ್ರಿಂದ ಬಹಳ ಓಪನ್ ಆಗಿ ಕಾಣುತ್ತೆ ಅನ್ನೋದು ಬಿಟ್ರೆ ಅದು ಎಲ್ಲಾ ಇಂಡಸ್ಟ್ರಿಯಲ್ಲೂ ಕೂಡ ತುಂಬಾ ಕಾಮನ್ ಆಗ್ಬಿಟ್ಟಿದೆ ಇವತ್ತಿನ ದಿನ. ಅದನ್ನ ನಾವು ಹೇಗೆ ಹ್ಯಾಂಡಲ್ ಮಾಡ್ಕೊಂಡ್ ಬರ್ತೀವಿ, ನಮ್ಮ ಇದೇನಿದೆ, ನಮ್ಮ ಗುರಿ ಏನಿದೆ, ನಾವು ಅದನ್ನ ಹೇಗೆ ನೋಡ್ಕೊಂಡು ಮುಂದಕ್ಕೆ ಹೋಗ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ಸಪೋರ್ಟ್ ಇರ್ಲಿಲ್ಲ ಅಂದ್ರೂ ನನ್ನ ಕಡೆಯಿಂದ ನಾನು ಏನ್ ಮಾಡ್ಬೇಕು ನಾನು ಅದನ್ನ ಮಾಡ್ಕೊಂಡು ಬರ್ತಾನೆ ಇದ್ದೆ. ಇವತ್ತು ಒಂದು ಕಡೆಗೆ ಸ್ವಲ್ಪ ಸೆಟ್ಲ್ ಆಗ್ತಾ ಇದೆ. ಇನ್ನು ಮುಂದಕ್ಕೆ ಹೀಗೆ ಕೆಲವೊಂದು ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬಂತು ಅಂದ್ರೆ ಇನ್ನು ಬಹಳಷ್ಟು ಮುಂದೆ ಎತ್ತರಕ್ಕೆ ಬೆಳಿಬೇಕು ಅಂತ ನಾನು ನೋಡ್ತಾ ಇದ್ದೀನಿ. ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಒಳ್ಳೇದು ಕೆಟ್ಟದ್ದು ಅನ್ನೋದು ಎಲ್ಲಾ ರಂಗಗಳಲ್ಲೂ ಇರುತ್ತೆ ಅಂತ ಹೌದು, ಹೇಳ್ಬಿಟ್ಟು. ಹೌದು. ಸೊ ನಿಮ್ಮ ಸಿನಿಮಾ ಇಂಡಸ್ಟ್ರಿಗೆ ಬಂದ್ಮೇಲೆ ನೀವು ಯಾವ್ದಾದ್ರು ಒಂದು ಕಹಿ ಘಟನೆ ಅನ್ನುವಂಥದ್ದು ಏನಾದ್ರು ನಡೆದಿದ್ಯಾ? ಇರುತ್ತೆ. ನನಗೆ ಸಿನಿಮಾ ಮಾಡ್ಬೇಕಂದ್ರೆ ಒಂದಿಷ್ಟು ದುಡ್ಡು ಹಾಕಿ ಈ ತರ ಮಾಡೋಣ ಆ ತರ ಮಾಡೋಣ ಅಂತೆಲ್ಲ ಸುಳ್ಳು ಮಾತುಗಳು ಮಾತಾಡ್ಕೊಂಡು ಇದು ಮಾಡಿರೋದು ಕೂಡ ಬಹಳಷ್ಟಿದೆ. ನಾನು ಡೈರೆಕ್ಟರ್, ಅವಾಗ ನನಗೆ ಗೊತ್ತಿರ್ಲಿಲ್ಲ. ಗಾಂಧಿನಗರ ಅಲ್ಲೇ ಕುತ್ಕೊಂಡು ಒಬ್ರು ಡೈರೆಕ್ಟರ್ ಅಂತ ಹೇಳಿದ್ರು. ಆ ಮನುಷ್ಯ ಇವತ್ತು ಎಲ್ಲೂ ಕಾಣಿಸ್ತಾನೆ ಇಲ್ಲ ನನಗೆ. ದೊಡ್ಡ ಡೈರೆಕ್ಟ್ರು, ಈ ತರ ಶಿವಣ್ಣ ಅವ್ರ ಜೊತೆ ಮಾಡ್ತಾ ಇದೀನಿ, ಒಂದು 30 ಲಕ್ಷ 40 ಲಕ್ಷ ತಗೊಂಡ್ಬಂದ್ ಹಾಕಿ ಅದು ಇದು ಅಂತೆಲ್ಲ ಹೇಳಿ ಬಹಳಷ್ಟು ತಲೆ ಕೆಡಿಸಿದ್ರು. ಎಷ್ಟೊಂದ್ ಜನ ಗೊತ್ತಿರಲ್ಲ, ಏನೋ ಹೇಳ್ತಿದ್ದಾರೆ ಆಗಬಹುದೇನೋ ಅನ್ನೋ ಒಂದು ಧೈರ್ಯದಲ್ಲಿ ಬಂದು ದುಡ್ಡು ಹಾಕ್ಬಿಡ್ತಾರೆ. ಆ ದುಡ್ಡು ಸಿನಿಮಾಲ್ಲೂ ಕಾಣಲ್ಲ, ಯಾರೋ ಅದನ್ನ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಅದೊಂದು ಬಹಳಷ್ಟು ಒಂದು ತಪ್ಪು ಇದು ಇಲ್ಲಿ ನಡೀತಾ ಇರೋದು ಇಂಡಸ್ಟ್ರಿಯಲ್ಲಿ. ಏನಂದ್ರೆ ಪ್ರೊಡ್ಯೂಸರ್ನ ನಂಬಿಸ್ಬಿಟ್ಟು ಕರ್ಕೊಂಡ್ ಬರ್ತಾರೆ, ಯಾರೋ ಒಬ್ಬರನ್ನ ಪ್ರೊಡ್ಯೂಸರ್ ಮಾಡ್ತಾರೆ. ಅವರು ಪಾಪ ಸಿನಿಮಾ ಅವ್ರಿಗೆ ಗೊತ್ತಿರಲ್ಲ, ಕರ್ಕೊಂಡ್ ಬಂದಾದ್ಮೇಲೆ ಅವ್ರ ಕೈಯಿಂದ ಏನೋ ಒಂದು ಮಾಡಿಸಿ 1 ಕೋಟಿಯಲ್ಲಿ ಸಿನಿಮಾ ಮಾಡ್ತೀನಿ ಅನ್ಬಿಟ್ಟು ಅದನ್ನ 2-3 ಕೋಟಿ ಮಾಡಿ ಸಿನಿಮಾ ಮುಗಿಯಲ್ಲ, ಅವ್ರು ಹಾಕಿದ ದುಡ್ಡು ವಾಪಸ್ ಬರಲ್ಲ, ಬಂಡವಾಳ ಹೋಯ್ತು. ಸೊ ಆತರ ಕಷ್ಟಗಳು ಬಹಳಷ್ಟು ಜನ ನೋಡ್ತಿದ್ದಾರೆ. ಪರ್ಸನಲ್ ಆಗಿ ನಾನೇನು ಹೇಳೋದಂದ್ರೆ, ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಫಸ್ಟ್ ಸಿನಿಮಾನ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಒಂದು ಇದರಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಅರ್ಥ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ಕೇಳಿ, ಒಂದ್ 4-5 ಜನನ ಇಂಡಸ್ಟ್ರಿಯಲ್ಲಿ ಇರೋರ್ನ ಕೇಳಿ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಒಳ್ಳೇದು ಅಂತ ನನಗನ್ಸುತ್ತೆ. ಸೊ ನನಗೆ ಆತರ ಒಂದು ಕಹಿ ಘಟನೆ ನಡೆದಿತ್ತು. ಬಟ್ ಆ ಕಹಿ ಘಟನೆನೂ ಕೂಡ ನಾನು ಸಿಹಿ ಘಟನೆಯಾಗಿ ಇದು ಮಾಡ್ಕೊಂಡಿದ್ದೆ. ಅದೇ ಒಂದು ಕ್ಯಾರೆಕ್ಟರ್ನ ಇಟ್ಕೊಂಡು ಒಂದು ಆಡಿಷನ್ ಫುಟೇಜ್ ಮಾಡಿ ನಾನು ಕಳಿಸ್ತಿದ್ದೆ ಎಲ್ಲರಿಗೂ, ಈ ತರ ಒಂದು ಕ್ಯಾರೆಕ್ಟರ್ ನಾನು ನೋಡಿದ್ದೆ ಅಂತ ಹೇಳಿ. ಸೊ ಅದರಿಂದಾನೇ ನನಗೊಂದು 2-3 ಸಿನಿಮಾಗಳು ಕೂಡ ಬಂತು. ಅದೇ ಹಾಗೆ ಬೇರೆ ತರ ಅದನ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಓಕೆ, ಮಾತಾಡ್ತಾ ನೀವು ಹಂಗೆ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಒಬ್ಬ ಕಲಾವಿದರಾಗಿ ನಾನು ನಟನೆಯನ್ನೇ ಅವಲಂಬಿತನಾಗ್ತೀನಿ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಬಿಕಾಸ್ ಎಲ್ರಿಗೂ ಒಂದೊಂದ್ಸಲ ಅವಕಾಶಗಳು ಸಿಗುತ್ತೆ. ನೀವು ಆಗ್ಲೇನು ಹೇಳ್ತಾ ಇದ್ರಿ ಅವಕಾಶಗಳಿಗೋಸ್ಕರ 2018ರಲ್ಲಿ ನಾನು ವೆಯ್ಟ್ ಮಾಡ್ತಿದ್ದೆ ಅಂತ. ಸೊ ಈ ಮನಿ ಸೇವಿಂಗ್ ಬಗ್ಗೆ ಎಲ್ಲ, ಹಾಗೇನೆ ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ ಎಲ್ಲ ಹೆಂಗ್ ಇಟ್ಕೊಂಡಿರ್ತೀರಾ ನೀವು? ಯಾವ ತರ ಮೇಂಟೈನ್ ಮಾಡ್ತೀರಾ ಅಂತ? ನಟನಾಗಿ ಅದು ಬಹಳ ಒಂದು ಕಷ್ಟದ ವಿಷಯ. ಯಾಕಂದ್ರೆ ಇವತ್ತು ಕೆಲಸ ಇದ್ರೆ ನೆಕ್ಸ್ಟ್ 3 ತಿಂಗಳು ಕೆಲಸ ಇರಲ್ಲ. ಸೊ ಬೇರೆ ಇಂಡಸ್ಟ್ರಿಯಲ್ಲಿ ಇರೋರು ಹೇಗೆ ಅಂದ್ರೆ, ಪ್ರತಿ ತಿಂಗಳು ಸಂಬಳ ಬರುತ್ತೆ, ನಾನು ಹೀಗೆ ಪ್ಲಾನ್ ಮಾಡ್ಕೊಂಡು ಹೋಗ್ತೀನಿ, ಅಥವಾ ಒಂದು ಕಾರ್ ತಗೋತೀನಿ, EMI ಅಲ್ಲಿ ಹೀಗೆ ಕಟ್ಕೊಂಡು ಹೋಗ್ತೀನಿ ಅನ್ನೋಂತ ಒಂದು ಪ್ಲಾನ್ ಅಲ್ಲಿ ಇರ್ತಾರೆ. ಬಟ್ ಬೆಳ್ಳಿ ತೆರೆಯಲ್ಲೇ ನಾನು ಜೀವನ ನೋಡ್ಬೇಕು ಅನ್ನೋರಿಗೆ ಒಂದ್ ಸ್ವಲ್ಪ ಕಷ್ಟ. ಒಂದ್ ತಿಂಗಳು ನನಗೆ ಬಹಳ ಒಂದೊಳ್ಳೆ ದುಡ್ಡು ಬರ್ಬಹುದು, ಆಮೇಲೆ ಒಂದ್ 3-4 ತಿಂಗಳು ಖಾಲಿಯಾಗಿ ಕೂರ್ಬೇಕಾಗುತ್ತೆ. ಸೊ ಆ 1 ತಿಂಗಳಲ್ಲಿ ಏನ್ ಬಂದಿರುತ್ತೆ ಅದನ್ನ ಜೋಪಾನವಾಗಿ ಕಾಪಾಡಿಕೊಂಡು ಆ 3-4 ತಿಂಗಳಿಗೆ ಪ್ಲಾನ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಸಿನಿಮಾ ಬರೋವರೆಗೂ ಇದನ್ನ ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನೋದನ್ನ ಖಂಡಿತವಾಗ್ಲೂ ಅದನ್ನ ಪ್ಲಾನ್ ಮಾಡ್ಲೇಬೇಕಾಗತ್ತೆ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋರಾಗಿದ್ರೆ ಖಂಡಿತವಾಗ್ಲೂ ಆ ತೊಂದರೆ ಇದ್ದೇ ಇರುತ್ತೆ. ಒಳ್ಳೆ ಶ್ರೀಮಂತರಾಗಿದ್ದು ಫ್ಯಾಮಿಲಿ ಸೆಟ್ಲ್ ಆಗಿದೆ, ಅವ್ರ ತಂದೆ ಮಾಡಿಟ್ಟಿದ್ದಾರೆ ಅಥವಾ ಅವರ ಪೂರ್ವಜರು ಮಾಡಿ ಇಟ್ಟಿದ್ದಾರೆ ಅಂದ್ರೆ ಆ ತಲೆನೋವುಗಳಿರಲ್ಲ. ಬಟ್ ಮಿಡಲ್ ಕ್ಲಾಸ್ ಅಂತ ಬಂದಾಗ ಇದನ್ನ ಯೋಚನೆ ಮಾಡಿ ಆ ಖರ್ಚುಗಳು ಹೇಗೆ, ಎಲ್ಲಿ ಇನ್ವೆಸ್ಟ್ ಮಾಡಬೇಕು. ಇವಾಗ ನಮ್ಮ ಮೇಲೆ ನಾವು ಕೆಲವೊಂದ್ಸಲ ಇನ್ವೆಸ್ಟ್ ಮಾಡ್ಕೋಬೇಕಾಗತ್ತೆ, ಹೆಲ್ತ್ ಚೆನ್ನಾಗಿ ನೋಡ್ಕೋಬೇಕಾಗತ್ತೆ, ಬಾಡಿ ಫಿಟ್ನೆಸ್ ಇಟ್ಕೋಬೇಕಾಗತ್ತೆ. ಸೊ ಅದ್ರ ಮೇಲೆಲ್ಲ ಇನ್ವೆಸ್ಟ್ ಮಾಡ್ಕೊಂಡು ಬಂದಾಗ ಅದೊಂದ್ ಕಡೆ ಒಳ್ಳೇದು, ನಮಗೂ ಕೂಡ ಒಳ್ಳೇದು, ಸಿನಿಮಾಗೂ ಕೂಡ ಅದು ಒಂದ್ ಕಡೆ ಒಳ್ಳೇದಾಗತ್ತೆ ಅಂತ. ಸೊ ಹೀಗೆ ನಾನು ಪ್ಲಾನ್ ಮಾಡ್ಕೊಂಡು ಒಂದ್ ಸ್ವಲ್ಪ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ನೋಡ್ಕೋತೀನಿ. ಬೇರೆ ಉದ್ಯಮಕ್ಕೆ ಏನಾದ್ರು ಕಾಲಿಡ್ತಿದ್ದೀರಾ? ಇಲ್ಲ, ಸದ್ಯಕ್ಕಂತೂ ನಾನು ಅನ್ಕೊಂಡಿಲ್ಲ. ಬಟ್ ಮೇ ಬಿ ಇನ್ನ ಈಗ ಒಂದು ಒಳ್ಳೆ ಎಕ್ಸ್ಪೋಜರ್ ಸಿಕ್ಕಿದೆ ಪುಷ್ಪ 2 ಆದ್ಮೇಲೆ. ಇದೇ ತರ ಸ್ವಲ್ಪ ಆಪರ್ಚುನಿಟೀಸ್ ಬಂದ್ರೆ ಮೇ ಬಿ ಇನ್ನ ಪ್ಲಾನ್ ಮಾಡೋಣ ಏನಾದ್ರು ಯೋಚನೆ ಮಾಡ್ತಾ ಇದ್ದೀನಿ. ಒಬ್ಬ ನಟನಾಗಿ ನಾವು ಕೇವಲ ಆಕ್ಟಿಂಗ್ ಅಷ್ಟೇ ಇಂಪಾರ್ಟೆಂಟ್ ಆಗಲ್ಲ, ನಮ್ಮ ಹೆಲ್ತ್ ಆಗಿರ್ಬೋದು. ನೀವು ಮಾತಾಡ್ತಾ ಹೇಳ್ತೀರಿ ಹೆಲ್ತ್, ಸ್ಕಿನ್ ಕೇರ್ ಆಗಿರ್ಬೋದು, ಹಾಗೇನೆ ಡಯಟ್ ಆಗಿರ್ಬೋದು, ವರ್ಕೌಟ್ ಆಗಿರ್ಬೋದು, ತುಂಬಾ ಇಂಪಾರ್ಟೆಂಟ್ ಆಗಿರ್ಬೋದು. ಸೊ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಫೇರ್ ಆಗಿದೆ. ಸೊ ಏನ್ ಸೀಕ್ರೆಟ್ ಅಂತ? ಏನಿಲ್ಲ, ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೀನಿ, ಒಂದ್ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೋತೀನಿ. ಆಮೇಲೆ ಐಸ್ ವಾಟರ್ ಇದಂತ ಹೇಳ್ತಾರೆ, ಫೇಸ್ ವಾಶ್ ಅಂತ. ಸೊ ಅದೊಂದು ಮಾಡ್ಕೋತೀನಿ. ಆದಷ್ಟು ಒಂದ್ ಸ್ವಲ್ಪ ಮಿನಿಮಲ್ ಮಾಡ್ಕೋತಾ ಇದೀನಿ, ಇನ್ನು ಬಹಳಷ್ಟು ಮಾಡ್ಬೇಕು. ಬಟ್
ಸದ್ಯಕ್ಕೆ ಏನಾಗುತ್ತೋ ನನ್ನ ಕೈಯಲ್ಲಿ ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ, ಇವತ್ತು ನಮ್ಮ ವೀಕ್ಷಕರಿಗೊಂದು ತಿಳಿಸ್ಕೊಡ್ಲೇಬೇಕು ನೀವು. ಹ್ಮ್. ಆಫ್ಟರ್ ಶೂಟ್ ಎಲ್ಲ ಆದ್ಮೇಲೆ ಮೇಕಪ್ ರಿಮೂವ್ ಮಾಡಿದ್ಮೇಲೆ ಏನೆಲ್ಲ ಹಚ್ತೀರಾ ಅಂತ? ನಾನಂತೂ ಸದ್ಯಕ್ಕೆ ಯಾವ್ದು ಇದು ಮಾಡಲ್ಲ. ಹ್ಮ್. ಅವಾಗ್ಲಿಂದಾನು ಹೇಳ್ಕೊಂಡ್ ಬಂದಿದ್ದು ತೆಂಗಿನೆಣ್ಣೆ ಹಚ್ಚಿ ಬಹಳ ಒಳ್ಳೇದು ಅಂತ ಹೇಳ್ತಾ ಇದ್ರು. ಅಂದ್ರೆ ಮೇಕಪ್ ತೆಗಿಯೋಕ್ಕೂ ಕೂಡ ಅದು ಬಹಳ ಒಳ್ಳೇದು ಅಂತ ಹೇಳ್ತಾರೆ. ಬಟ್ ಕೆಲವೊಬ್ರು ಸ್ಕಿನ್ಗೆ ಅದು ಆಗಲ್ಲ, ಆಯಿಲಿ ಸ್ಕಿನ್ ಇದ್ದಾಗ. ಸೊ ನಾನು ಯೂಶಲಿ ನೀಟಾಗಿ ತೆಗೆದಾದ್ಮೇಲೆ ಒಂದ್ ಒಳ್ಳೆ ಫೇಸ್ ವಾಶ್ ಯೂಸ್ ಮಾಡಿ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡು ಒಂದ್ ಮಾಯಿಶ್ಚರೈಸರ್ ಹಾಕಿ ಬಿಟ್ಬಿಡ್ತೀನಿ ಅಷ್ಟೇ. ಓಕೆ, ವರ್ಕೌಟ್ ಎಲ್ಲ ಹೆಂಗ್ ಮಾಡ್ಕೊಂತೀರಾ? ಯಾಕಂತಂದ್ರೆ ರೆಗ್ಯುಲರ್ ಆಗಿ ಶೂಟ್ಸ್ ಇರುತ್ತೆ. ಹೌದು. ಒಂದಿನ ವರ್ಕೌಟ್ ಮಾಡಕ್ಕಾಗಲ್ಲ, ಒಂದಿನ ಶೂಟ್ ಮಿಸ್ ಮಾಡಕ್ಕಾಗಲ್ಲ. ನಿಜ, ವರ್ಕೌಟ್ ನಿಜ, ಬೇಕಾದ್ರೆ ಮಿಸ್ ಮಾಡ್ಬೋದು. ನಿಜ. ಸೊ ಹೆಂಗ್ ಪ್ಲಾನ್ ಮಾಡ್ಕೊಂತೀರಾ? ಹಾಗೆ ನಿಮ್ಮ ಡಯಟ್ ಎಲ್ಲ ಹೆಂಗ್ ಮೇಂಟೈನ್ ಮಾಡ್ತಿರ್ತೀರಾ? ಯಾವ ರೀತಿ ಇರುತ್ತೆ ನಿಮ್ಮ ಡಯಟ್ ಪ್ಲಾನ್ ಎಲ್ಲ ಅಂತ? ಆದಷ್ಟು ವರ್ಕೌಟ್ ನೀವು ಹೇಳ್ದ ಹಾಗೆ ಕೆಲವೊಂದ್ಸಲ ಬಹಳ ಕಷ್ಟ ಆಗುತ್ತೆ. ಅದು ಸಿನಿಮಾಗೆ ಏನು ಬೇಕು ಅನ್ನೋದು ಕೂಡ ನಮಗೆ ಮ್ಯಾಟರ್ ಆಗುತ್ತೆ. ಇವಾಗ ಆ ಸಿನಿಮಾಗೆ ನಾವೇನೋ 6 ಪ್ಯಾಕ್ ತೋರ್ಸಕ್ ಹೋಗ್ತಾ ಇಲ್ಲ ಅಥವಾ ತುಂಬಾ ಬಾಡಿ ಕಾಣಬೇಕು ಅನ್ನೋ ತರ ಇಲ್ಲ ಅಂದಾಗ ಒಂದ್ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಎಷ್ಟಾಗತ್ತೆ ಅವಾಗ ಇವಾಗ ಟೈಮ್ ಮಾಡ್ಕೊಂಡು ಒಂದ್ ಸ್ವಲ್ಪ ಹೋಗೋದು. ಅದು ಬೇಕೇ ಬೇಕು ಅಂದಾಗ ಟೀಮ್ ಜೊತೆ ಮಾತಾಡಿ ಒಂದ್ ಸ್ವಲ್ಪ ಇದಕ್ಕೆ ಅಂತ ಒಂದ್ ಸ್ವಲ್ಪ ಟೈಮ್ ಎತ್ತಿಡಿ, ನಮಗ್ ಬೇಕಾಗತ್ತೆ ಅಂತ ಯೋಚನೆ ಮಾಡ್ಕೊಂಡು ಪ್ಲಾನ್ ಮಾಡ್ಬೇಕಾಗತ್ತೆ. ಅಂಡ್ ಡಯಟ್ ಅಂತ ಬಂದಾಗ ಆಲ್ಮೋಸ್ಟ್ 2012 ಇಂದ ಮಾಡ್ಲಿಂಗ್ ಶುರು ಮಾಡಿದಾಗ್ಲಿಂದ ಒಂದು ಬೇಸಿಕ್ ಡಯಟ್ ಅಂತ ನಾನು ಫಾಲೋ ಮಾಡ್ತಿದ್ದೆ. ಇವತ್ತಿಗೂ ಅದನ್ನೇ ಮಾಡ್ತಾ ಇದ್ದೀನಿ. ಬಹಳಷ್ಟು ಏನು ಬೇರೆ ತರ ಡಯಟ್ ಅಂತ ಏನಿಲ್ಲ. ಇಷ್ಟ ಆದಾಗ ಬಿರಿಯಾನಿ ತಿಂತೀನಿ, ಅದೆಲ್ಲ ಮಾಡ್ಕೊಂಡು ಹೋಗ್ತೀನಿ. ಬಟ್ ಇವತ್ತವರೆಗೂ ಇನ್ನು 6 ಪ್ಯಾಕ್ ತೋರಿಸ್ಬೇಕು ಅಥವಾ ಈ ತರ ಬಾಡಿ ಕಾಣಬೇಕು ಅನ್ನೋಂಥ ಕ್ಯಾರೆಕ್ಟರ್ ಯಾವ್ದು ಬಂದಿಲ್ಲ. ಸೊ ಅಷ್ಟೊಂದು ಸ್ಟ್ರಿಕ್ಟ್ ಡಯಟ್ ಅಂತ ಇನ್ನು ಮಾಡಿಲ್ಲ. ಜಸ್ಟ್ ಏನು ಬೇಕೋ ಅದನ್ನ ಹ್ಯಾಂಡಲ್ ಮಾಡ್ಕೊಂಡು ಮಿನಿಮಲ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಪಾತ್ರಕ್ಕೆ ಬೇಕು ಅಂತಂದ್ರೆ ಮಾಡ್ತೀರಾ? ಖಂಡಿತವಾಗ್ಲೂ ಮಾಡ್ಲೇಬೇಕಾಗತ್ತೆ. ಜೂನಿಯರ್ NTR ಜೊತೆ ದೇವರ ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀರಾ. ಅದ್ರ ಜೊತೆಗೆ ಬಾಲಿವುಡ್ ಬಡ ಹೀರೋ ಸೈಫ್ ಅಲಿ ಖಾನ್ ಅವರ ಮಗನಾಗಿ ಮಿಂಚ್ತೀರಾ. ಹೆಂಗಿತ್ತು ದೇವರ ಸಿನಿಮಾದ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ? ಬಹಳ ಚೆನ್ನಾಗಿತ್ತು. ನೀವ್ ಹೇಳಿದಾಗೆ NTR ಸರ್ ಅವ್ರನ್ನ ಮೊದಲನೇ ಸಾರಿ ಭೇಟಿ ಮಾಡಿದಾಗ್ಲೂ ಕೂಡ ಅವ್ರಿಗೆ ಮೋಸ್ಟ್ಲಿ ಗೊತ್ತಿಲ್ಲ ಅನ್ಸುತ್ತೆ ನಾನು ಕರ್ನಾಟಕದವನು ಅಂತ. ಇಲ್ಲ ಅಂದಿದ್ರೆ ಕನ್ನಡದಲ್ಲೇ ಮಾತಾಡೋದು. ಬಟ್ ನನಗೂ ಆಪರ್ಚುನಿಟಿ ಸಿಗ್ಲಿಲ್ಲ ಅವ್ರಿಗೆ ಹೇಳ್ಕೊಳಕ್ಕೆ, ಅಥವಾ ಬಹಳ ಬ್ಯುಸಿ ಆಗಿರ್ತಾರೆ, ಶಾರ್ಟ್ ಅಲ್ಲಿ ಅವರು ಮಗ್ನರಾಗಿರ್ತಾರೆ. ಸೊ ನಾವು ಹೋಗಿ ಇದ್ರ ಬಗ್ಗೆ ಪರ್ಸನಲ್ ವಿಷಯದ ಬಗ್ಗೆ ಮಾತಾಡೋದ್ ಸರಿ ಹೋಗಲ್ಲ. ಎಲ್ಲೋ ಒಂದ್ ಕಂಡಾಗ ಹಾಯ್ ಹಲೋ ಹೇಗಿದ್ದೀರಾ, ಒಂದೆರಡು ಮಾತುಗಳು ಮಾತಾಡ್ಕೊಂಡು ಹೊರಡದೆ. ಬಟ್ ಅಲ್ಲಾದ್ರೆ ಅವರು ಯೂಶಲ್ ಆಗಿ ಒಂದ್ ಸ್ವಲ್ಪ ಇಂಗ್ಲಿಷ್ ಅಲ್ಲೇ ಮಾತಾಡ್ತಾರೆ, ಯಾಕಂದ್ರೆ ಎಲ್ಲಾರ್ಗು ಕಂಫರ್ಟೇಬಲ್ ಆಗ್ಲಿ ಅನ್ನೋ ಒಂದು ಕಾರಣಕ್ಕಾಗಿ. ಬಟ್ ಹೋಪ್ಫುಲಿ ದೇವರ 2 ನಡಿಬೇಕಾದ್ರೆ ಅಷ್ಟ್ರಲ್ಲಿ ನಾನು ಖಂಡಿತವಾಗ್ಲೂ NTR ಸರ್ ತಿಳಿಸ್ತೀನಿ ನಾನು ಕರ್ನಾಟಕದವನು ಅಂತ. ಮೇ ಬಿ ಅವಾಗ ಅವ್ರು ಕನ್ನಡದಲ್ಲಿ ಮಾತಾಡಬಹುದು ಅಂತ ನಾನು ಯೋಚನೆ ಮಾಡ್ತೀನಿ. ಅಂಡ್ ಸೈಫ್ ಅಲಿ ಖಾನ್ ಸರ್ ಅವರ ಮಗನಾಗಿ ಮಾಡಿದಾಗ ನಾನು ಬಾಲಿವುಡ್ ಆಕ್ಟರ್, ಒಂದು ಬೇರೆ ತರದ ಒಂದು ಇದಿರಬಹುದು, ಒಂದು ಆಟಿಟ್ಯೂಡ್ ಇರಬಹುದು ಏನು ಅಂತ ಅನ್ಕೊಂಡಿದ್ದೆ. ಬಟ್ ಬಹಳ ಡೌನ್ ಟು ಅರ್ತ್ ಮನುಷ್ಯ, ನಮ್ ಜೊತೆ ಬಹಳ ಫ್ರೆಂಡ್ಲಿ ಆಗಿರೋರು, ಬಹಳ ಖುಷಿಯಾಗಿರೋರು. ಬಹಳ ಖುಷಿ ಆಗ್ತಿತ್ತು ಅವ್ರ ಜೊತೆ. ಆಲ್ಮೋಸ್ಟ್ ಎಲ್ಲಾ ಸೀನ್ಗಳು ನನಗಿರೋದು ಸೈಫ್ ಅಲಿ ಖಾನ್ ಅವ್ರ ಜೊತೆನೆ ಇದೆ. ಸೊ ಚೆನ್ನಾಗಿ ಇದ್ ಮಾಡ್ತಾ ಇದ್ರು, ಜೋಕ್ ಮಾಡ್ಕೊಂಡು ಮಾತಾಡ್ಕೊಂಡು ಆಟ ಆಡ್ಕೊಂಡು ಸೆಟ್ ಅಲ್ಲಿ ಇರೋರು. ಸೊ ಈಗ ರೀಸೆಂಟ್ ಆಗಿ ಒಂದ್ ಸ್ವಲ್ಪ ಅವ್ರಿಗೆ ತೊಂದರೆ ಆಯ್ತು, ಯಾವ್ದೋ ಒಂದು ಘಟನೆ ನಡೆದು. ಹೋಪ್ಫುಲಿ ದೇವರ 2 ಆಗೋಷ್ಟರಲ್ಲಿ ಎಲ್ಲ ರಿಕವರ್ ಆಗಿ ಅವರು ಆರಾಮಾಗಿ ಬರ್ತಾರೆ ಅಂತ ನಾನು ಕೂಡ ನೋಡ್ತಾ ಇದ್ದೀನಿ. ಮಾತಾಡ್ಸಿದ್ರ ಈ ಇನ್ಸಿಡೆಂಟ್ ಆದ್ಮೇಲೆ? ಅವ್ರ ಜೊತೆ ಅಂದ್ರೆ ಪರ್ಸನಲ್ ಆಗಿ ಅಷ್ಟೊಂದು ಕನೆಕ್ಟ್ ಇರಲ್ಲ. ಸೊ ಹಾಗಾಗಿ ಆ ಟೈಮ್ ಅಲ್ಲಿ ಅಷ್ಟ್ ತೊಂದರೆ ಆಗಿರ್ಬೇಕಾದ್ರೆ ತುಂಬಾ ಜನ ಅವ್ರು ಕಾಲ್ ಮಾಡ್ತಿರ್ತಾರೆ. ಆ ತೊಂದ್ರೆಯಲ್ಲಿ ನಾವು ಮಾಡಕ್ ಹೋಗ್ಬಾರ್ದು. ಜಸ್ಟ್ ನಾವು ಎಲ್ಲಿದೀವೋ ಅಲ್ಲಿಂದಾನೆ ಅವ್ರ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಬೇಡ್ಕೊಂಡು ಸುಮ್ನೆ ಆಗೋದು. ದೇವರ 2 ಆದಾಗ ಖಂಡಿತವಾಗ್ಲೂ ಮಾತಾಡೋದಿದ್ದೇ ಇರುತ್ತೆ. ಅವಾಗ ಮಾತಾಡ್ಕೊಂಡು ಮಾತಾಡ್ತಾ ನಂಗೊಂದು ಹಿಂಟ್ ಕೊಟ್ರಿ, ದೇವರ 2 ಅಲ್ಲಿ ನಾನು ಇದೀನಿ ಅಂತ ಹೇಳಿ. ಖಂಡಿತವಾಗ್ಲೂ ನಡೆಯುತ್ತೆ ಅಂತ ನಾನು ಇದನ್ನ ನೋಡ್ತಾ ಇದ್ದೀನಿ. ಆ ದಿನ ಎಷ್ಟು ಟೈಮ್ ಆಗುತ್ತೆ ಅಂತ ಗೊತ್ತಿಲ್ಲ. ಇನ್ನು ಈಗ ಸದ್ಯಕ್ಕೆ ಸ್ಕ್ರಿಪ್ಟಿಂಗ್ ಫೇಸ್ ಅಲ್ಲಿ ಇದೆ ಅಂತ ಹೇಳ್ತಿದ್ರು. ಸೊ ನೋಡೋಣ, ಅದಾದಾಗ ಒಂದು ಐಡಿಯಾ ಸಿಗುತ್ತೆ. ಕರ್ನಾಟಕದಲ್ಲಿ ಶೂಟಿಂಗ್ ಸೆಟ್ ಎಲ್ಲ ಹಾಕಿದಾರಂತೆ, ನಿಜನಾ? ನನಗೇನೋ ಇನ್ನೂ ಐಡಿಯಾ ಇಲ್ಲ, ಯಾಕಂದ್ರೆ ನನಗೆ ಗೊತ್ತಿರೋ ಹಾಗೆ ಇನ್ನು ಈಗ ಸ್ಕ್ರಿಪ್ಟಿಂಗ್ ಫೇಸ್ ಅಲ್ಲೇ ಇದೆ. ಸೆಟ್ ಹಾಕೋದು ಇನ್ನೂ ಹೋಗಿಲ್ಲ ಅಂತ ನನಗೆ ಅನ್ಸುತ್ತೆ. ಮೇ ಬಿ ಪ್ಲಾನ್ಸ್ ಇರಬಹುದು, ನೆಕ್ಸ್ಟ್ ಇಲ್ಲಿ ಮಾಡೋಣ ಹೀಗ್ ಮಾಡೋಣ ಅಂತ ಇರಬಹುದು. ಬಟ್ ನನಗೂ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಪುಷ್ಪ 2 ಬಗ್ಗೆ ಬರೋದಾದ್ರೆ, ಪುಷ್ಪ 2 ಅಲ್ಲಿ ಒಂದು ಕ್ಯಾರೆಕ್ಟರ್ ನೋಡಿದ್ರೆ ಹೆಂಗಪ್ಪ ಸಾಧ್ಯ ಇದು ಆಸ್ ಎ ಆಡಿಯನ್ಸ್ ನೋಡಿದಾಗಂತೂ ತುಂಬಾ ಖುಷಿ ಆಗುತ್ತೆ. ಸುಮಾರು ಒಂದು ವೇರಿಯೇಷನ್ಸ್ ಇದೆ ಆ ಪಾತ್ರಕ್ಕೆ. ನಾ ಮಾತಾಡುವಂತ ಸ್ಲ್ಯಾಂಗ್ ಆಗಿರ್ಬೋದು, ಭಾಷಾ ಶೈಲಿ ಆಗಿರ್ಬೋದು, ನಾವ್ ಎಕ್ಸ್ಪ್ರೆಷನ್ ತೋರಿಸುವಂತದ್ದಾಗಿರ್ಬೋದು. ಇಟ್ಸ್ ನಾಟ್ ಈಸಿ, ಬಿಕಾಸ್ ಒಬ್ಬ ಕಲಾವಿದನಿಗೆ ಎಷ್ಟೋ ವರ್ಷಗಳಲ್ಲಿ ಆ ಕಲೆಯಲ್ಲಿ ಪಳಗಿದ್ರೆ ಮಾತ್ರ ಅದ್ ಬರೋಕ್ ಸಾಧ್ಯ. ಸೊ ಹೆಂಗ್ ಸಿಕ್ತು ಚಾನ್ಸ್, ಅಂಡ್ ಅದನ್ನ ಹೆಂಗೆ ನಿಮ್ಮ ಸೀಕ್ರೆಟ್ ಸಕ್ಸಸ್ ಆಗಿ ಮಾಡ್ಕೊಂಡ್ರಿ ಅಂತ? ಆಕ್ಚುಲಿ ನಮ್ಮ ಸುಕುಮಾರ್ ಸರ್
ಮೊನ್ನೆ ಥ್ಯಾಂಕ್ಸ್ ಮೀಟ್ ಅಲ್ಲಿ ಕೂಡ ಹೇಳಿದ್ರು. ಹ್ಮ್. ಮೊದಲನೇದಾಗಿ ನಾನು ಸುಕುಮಾರ್ ಸರ್ನ ಹೋಗಿ ಭೇಟಿ ಮಾಡಿದಾಗ ಅವ್ರು ಯಾರೋ ಒಬ್ಬ ಬಂದಿದ್ದಾನೆ ಮಾತಾಡ್ತಾನೆ ಅನ್ಕೊಂಡು ಕೂರಿಸ್ಕೊಂಡು ಮಾತಾಡಿದ್ರು. ಅಷ್ಟ್ರಲ್ಲಿ ನಾನು ಕೂಡ ತೆಲುಗು ಕಲ್ತಿದ್ದೆ. ಯಾಕಂದ್ರೆ ಇವಾಗ ತೆಲುಗು ಸಿನಿಮಾಗಳು ನಾವು ಮಾಡ್ತಾ ಇದೀವಿ ಅಂದಾಗ ನನಗೆ ಪರ್ಸನಲ್ ಆಗಿ ಯಾವ ಭಾಷೆಯಲ್ಲಿ ನಾವು ಮಾಡಕ್ ಹೋಗ್ತೀವೋ ಆ ಭಾಷೆನ ಅರ್ಥ ಮಾಡ್ಕೊಂಡ್ರೆ, ಆ ಭಾಷೆಯನ್ನ ಕಲ್ತ್ಕೊಂಡ್ರೆ ಡಬ್ಬಿಂಗ್ ನಮ್ಗೆ ಈಸಿ ಆಗುತ್ತೆ. ಅಂಡ್ ಒಬ್ಬ ನಟನಾಗಿ ನನ್ನ ವಾಯ್ಸ್ನೇ ನಾನು ಕೊಟ್ಟಾಗ ಅದು ಚೆನ್ನಾಗಿ ಕೇಳುತ್ತೆ. ಆ ಭಾವನೆ ಏನಿದೆಯೋ ಅದನ್ನ ವ್ಯಕ್ತಪಡಿಸಬಹುದು ಅನ್ನೋ ಒಂದು ಇದು. ಸೊ ಹಾಗಾಗಿ ತೆಲುಗು ಕಲ್ತ್ಕೊಂಡಿದ್ದೆ ಅಷ್ಟರಲ್ಲಿ. ಬಟ್ ಸುಕುಮಾರ್ ಸರ್ ಮೊದಲನೇದಾಗಿ ನೋಡಿದಾಗ ಅವ್ರು ಇಂಗ್ಲಿಷ್ ಅಲ್ಲೇ ಮಾತಾಡಿದ್ರು. ನಾರ್ಮಲ್ ಆಗೇ ನೋಡ್ಕೊಂಡು ಓಕೆ ಹಿಂಗಿದ್ಯಾ ಹಂಗಿದ್ಯಾ ಅನ್ಕೊಂಡು ಇದ್ ಮುಗಿಸ್ಕೊಂಡು ಹೊರಟೆ. ಅಲ್ಲಿಂದ ಹೊರಟ ಮೇಲೆ ನನಗೆ ಅನ್ನಿಸ್ತು ಏನೋ ಒಂದು ಮಿಸ್ ಆಗ್ತಾ ಇದೆ. ಅವರು ಅಷ್ಟೊಂದು ಇಂಪ್ರೆಸ್ ಆಗ್ಲಿಲ್ಲ, ಜಸ್ಟ್ ಮಾತಾಡ್ಕೊಂಡು ಹೊರಟಿದೀವಿ. ಸೊ ಇದಿಲ್ಲಿಗೆ ವರ್ಕೌಟ್ ಆಗಲ್ಲ ಅಂತ ಅನ್ಕೊಂಡು ನಾನು ನಂದೊಂದು ಶೋ ರೀಲ್ ಇತ್ತು, ನಾನು ಮಾಡಿರೋ ಸಿನಿಮಾಗಳದೆಲ್ಲ ಒಂದು ವಿಡಿಯೋ ಮಾಡಿ ಅದನ್ನ ಇಟ್ಕೊಂಡಿದ್ದೆ. ಅದರಲ್ಲಿ ಕನ್ನಡದಲ್ಲಿ ಒಂದು ಸಿನಿಮಾ ಮಾಡಿದ್ದೆ, ಗಿಲ್ಕಿ ಅಂತ ಹೇಳಿ. ಒಂದು ಮೆಂಟಲಿ ಚಾಲೆಂಜ್ಡ್ ಕ್ಯಾರೆಕ್ಟರ್. ಸುನೀಲ್ ಕುಮಾರ್ ವೈಕೆ ಅಂತ ಅವರು ಡೈರೆಕ್ಟರ್. ಸೊ ಅವರ ನಿರ್ದೇಶನದಲ್ಲಿ ಆ ಸಿನಿಮಾ ಮಾಡಿದ್ದೆ. ಅದರ ಕೆಲವೊಂದು ಹಾಡುಗಳು ಮತ್ತೆ ಕೆಲವೊಂದು ವಿಡಿಯೋಗಳನ್ನ ನಾನು ಕಳಿಸ್ಕೊಟ್ಟೆ. ಅದನ್ನ ನೋಡಿದ ಮೇಲೆ ನನಗೆ ಗೊತ್ತಿತ್ತು, ಇದನ್ನ ನೋಡಿದ ತಕ್ಷಣ ನನಗೆ ಒಂದೊಳ್ಳೆ ಆಪರ್ಚುನಿಟಿ ಸಿಗುತ್ತೆ ಅಂತ. ಇನ್ಫ್ಯಾಕ್ಟ್ ಬಹಳಷ್ಟು ಸಿನಿಮಾಗಳು ನನಗೆ ಆ ಗಿಲ್ಕಿ ಅನ್ನೋ ಕನ್ನಡ ಸಿನಿಮಾ ಇಂದ ಬಂದಿರೋದು. ಅದ್ರಲ್ಲಿ ನೋಡಿರುವಂತ ನಟನೆ ನಾನು ನೋಡಿ ನನಗೆ ಆಪರ್ಚುನಿಟೀಸ್ ಕೊಟ್ಟಿರೋದು. ಸೊ ಸುಕುಮಾರ್ ಸರ್ ಅದನ್ನ ನೋಡಿದ್ರು. ಆದ ಮೇಲೆ ನನ್ನ ಮತ್ತೆ ಕರ್ಸಿದ್ರು, ಲುಕ್ ಟೆಸ್ಟ್ ಕರ್ಸಿ ಅಂತ ಹೇಳಿದ್ರು. ಆಮೇಲೆ ಸಿನಿಮಾಲ್ ನೀವೇನ್ ನೋಡ್ತೀರಾ, ಅರ್ಧ ಕೆಂಪು ಅರ್ಧ ಕಪ್ಪು ಆ ಪೇಂಟ್ ಏನಿದೆ, ಆ ಲುಕ್ ಟೆಸ್ಟ್ ಎಲ್ಲ ನಾವು ಟ್ರೈ ಮಾಡಿದ ಮೇಲೆ ಒಂದು ಫೋಟೋಶೂಟ್ ಮಾಡಿದ್ವಿ. ಫೋಟೋಶೂಟ್ ಅಲ್ಲಿ ನನಗೆ ಪರ್ಟಿಕ್ಯುಲರ್ ಆಗಿ ಹೇಳಿದ್ರು, ಈ ತರ ಎಷ್ಟು ನೀವು ಕ್ರೂರವಾಗಿ ಕಾಣಬಹುದು, ಎಷ್ಟು ಒಂಥರ ಒಂದು ಸೈಕಾಟಿಕ್ ಆಗಿ ಕಾಣಬಹುದು, ಆ ಲುಕ್ ಟ್ರೈ ಮಾಡಿ ಅಂತ. ಒಂದು ದೊಡ್ಡ ಆಪರ್ಚುನಿಟಿ ಬಂದಿದೆ. ಆ ಆಪರ್ಚುನಿಟಿ ಬಂದಾಗ ಒಂದು ಒಳ್ಳೆ ಕ್ಯಾರೆಕ್ಟರ್ ಅಂತ ಮುಂಚೆನೆ ಹೇಳಿದ್ರು. ಇದನ್ನ ಮಿಸ್ ಮಾಡ್ಕೊಂಡ್ರೆ ಇನ್ನ ಲೈಫಲ್ಲಿ ಮತ್ತೆ ಈ ತರ ಆಪರ್ಚುನಿಟಿ ಬರುತ್ತೋ ಇಲ್ವೋ ಗೊತ್ತಿಲ್ಲ ಅನ್ಕೊಂಡು ನನಗೆ ಏನೇನು ಬರುತ್ತೆ, ಹೇಗೆ ಬರುತ್ತೆ ಎಲ್ಲ ಒಂದು ಆಲೋಚನೆ ಮಾಡಿ ಮಿರರ್ ಮುಂದೆ ನಿಂತ್ಕೊಂಡು ಅದನ್ನ ನೋಡಿ ಮಾಡಿ ಕ್ಯಾಮ್ರಾ ಮುಂದೆ ಹೋಗಿ ಫೋಟೋಶೂಟ್ಗೆ ಆ ಪಿಕ್ಚರ್ಸ್ ಕೊಟ್ಟೆ. ಅದ್ ನೋಡಿದ್ಮೇಲೆ ಆ ಕಣ್ಣು ನೋಡಿ ನನಗೆ ಈ ಕಣ್ಣು ಬಹಳ ಇಷ್ಟ ಆಯ್ತು, ಈ ಪೇಂಟ್ ಅಲ್ಲಿ ಇದ್ರಲ್ಲಿ ನಿಮಗೆ ಬಹಳ ಸೂಟ್ ಆಗುತ್ತೆ, ಬನ್ನಿ ಮಾಡೋಣ ಅಂತ ಸೆಟ್ ಆಯ್ತು. ಅಲ್ಲಿಂದ ನಾವು ಶುರು ಮಾಡಿದ್ವಿ. ಇನ್ಫ್ಯಾಕ್ಟ್ ನನ್ನ ಡೈಲಾಗ್ ಡೆಲಿವರೀಸ್ ಹೇಗಿದೆ ಏನು ಸರ್ ನೋಡಿರ್ಲಿಲ್ಲ. ಬರೀ ಇದೊಂದು ಆಕ್ಟಿಂಗ್ ವಿಡಿಯೋ ಹಾಗೆ ನೋಡಿ, ಆ ಆಕ್ಟಿಂಗ್ ವಿಡಿಯೋಲ್ಲೂ ಕೂಡ ಡೈಲಾಗ್ಸ್ ಇರ್ಲಿಲ್ಲ, ಬರೀ ಹಾಡಲ್ಲಿ ಮಾಂಟೇಜಸ್ ಅದು ಇದು ಅಂತಿತ್ತು. ಆಮೇಲೆ ನಾವ್ ಯಾವಾಗ ಈ ಜಾತ್ರೆ ಪೋರ್ಷನ್ಸ್ ಏನಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಕ್ಲೈಮ್ಯಾಕ್ಸ್ ಪೋರ್ಷನ್ ಬಂದ್ವಿ, ಆಗ ಅವರಿಗೆ ಇನ್ನೂ ಬಹಳಷ್ಟು ಇಂಪ್ರೆಸ್ ಆಗಿದ್ದು. ಡೈಲಾಗ್ಸ್ ಕೊಟ್ಟಿದ ತಕ್ಷಣ ಅದನ್ನ ನೋಡ್ಕೊಂಡು ಕಲ್ತ್ಕೋತಿದ್ದೆ. ಇಮಿಡಿಯೇಟ್ ಆಗಿ ಕಲ್ತ್ಕೊಂಡು ಹೇಗೆ ಹೇಳಬೇಕು ಅಂಡ್ ಹೀಗೆ ಹೇಳಿದ್ರೆ ಸರಿನಾ ಇದು ಅಂತ ಎಲ್ಲ ಕೇಳ್ಕೊಂಡು ಅಲ್ಲಿನ ಅಸೋಸಿಯೇಟ್ ಡೈರೆಕ್ಟರ್ಸ್ ಯಾರಿದ್ರು ಅವ್ರ ಜೊತೆ ಮಾತಾಡ್ಕೊಂಡು, ರೈಟರ್ಸ್ ಜೊತೆ ಮಾತಾಡ್ಕೊಂಡು ಮಾಡಿದಾಗ ಅಲ್ಲಿ ಅವರಿಗೆ ಇಂಪ್ರೆಸ್ ಆಗಕ್ ಶುರು ಆಯ್ತು. ಓಕೆ ಇವನು ಮಾಡಬಲ್ಲ ಅಂತ. ನನಗೆ ಆ ಫ್ರೀಡಮ್ ಕೂಡ ಕೊಡಕ್ ಶುರು ಮಾಡೋದು. ಓಕೆ ಹೀಗ್ ಮಾಡ್ತೀಯ ಮಾಡು, ಸರಿ ಯಾವ್ದಾದ್ರು ಒಂದು ತಪ್ಪು ಅನ್ಸಿದ್ರೆ ಬೇಡ ಇದು ಬೇಡ ಅಂತ ಹೇಳೋರು. ಆಮೇಲೆ ನಾನು ಕೇಳ್ತಿದ್ದೆ, ಸರ್ ಹಿಂಗ್ ಮಾಡ್ಲಾ ಹಿಂಗ್ ಹೇಳಲಾ, ಎಲ್ಲಾದ್ರೂ ಕೆಲವೊಂದು ವರ್ಡ್ಸು ಕೂಡ ಅಲ್ಲಿ ಇಲ್ಲಿ ಅಂತ ನಾವು ಸೇರಿಸ್ಬೇಕಾದ್ರೆ ಆ ಲೈನ್ಗಳು ಬಹಳ ಚೇಂಜ್ ಆಗುತ್ತೆ. ಏನೋ ಮಾಡ್ತಿದ್ಯಾ ಅನ್ನೋದೊಂದು, ಲೋ ಏನೋ ಮಾಡ್ತಿದ್ಯಾ, ಆ ಲೋ ಅನ್ನೋದು ಬಹಳ ಒಂದು ಚೇಂಜ್ ಕೊಡುತ್ತಲ್ಲಿ. ಸೊ ಈ ತರದ್ದು ಸಣ್ಣ ಪುಟ್ಟ ವಿಷಯಗಳನ್ನ ನಾನು ಅಲ್ಲಿ ಇಲ್ಲಿ ಚೇಂಜಸ್ ಮಾಡ್ಕೊಂಡು ಬರ್ತಿದ್ದೆ. ಸೊ ಸರ್ಗೂ ಕೂಡ ಅದು ಇಷ್ಟ ಆಗೋದು. ಹಾಗೆ ಆ ಕ್ಯಾರೆಕ್ಟರ್ ಬಗ್ಗೆ ಅರ್ಥ ಮಾಡ್ಕೊಂಡು ಅದನ್ನ ಆದಷ್ಟು ಒಂದು ನನ್ನಲ್ಲೇ ಆವರಿಸ್ಕೊಂಡು ಅದನ್ನ ಮಾಡಿದೆ. ಎಂಡ್ ಆಫ್ ದ ಡೇ ಅದು ಬಹಳ ಚೆನ್ನಾಗಿ ಬಂತು, ಎಲ್ರಿಗೂ ಇಷ್ಟ ಆಯ್ತು. ಫಸ್ಟ್ ಆಡಿಯನ್ಸ್ ಬಂದು ಡೈರೆಕ್ಟ್ರೆ ಸುಕುಮಾರ್ ಸರೇ ನೋಡಿದ್ದು ಫಸ್ಟ್ ಇದು ಮಾಡಿದಾಗ. ಆಮೇಲೆ ಅಲ್ಲೇ ಸೆಟ್ಟಲ್ಲಿ ನನಗೆ ಬಹಳಷ್ಟು ಅಪ್ರಿಶಿಯೇಷನ್ ಸಿಕ್ತು. ತುಂಬಾ ಜನ ನನ್ನ ಲೈನ್ಸ್ ಬಂದು ನನಗೆ ಹೇಳೋರು, ಈ ಲೈನ್ ಸೂಪರ್ ಆಗಿತ್ತು ಅಂತ. ನೆಕ್ಸ್ಟ್ ಟೈಮ್ ಒಳಗಡೆ ಹೋದಾಗ ಸೆಟ್ಗೆ ಆ ಲೈನ್ ಹೇಳ್ಕೊಂಡೇ ನನ್ನ ಕರೆಯೋರು. ಸೊ ಅಲ್ಲೇ ನನಗೆ ಗೊತ್ತಾಯ್ತು, ಓಕೆ ಒಂದು ವೈಬ್ ಬರುತ್ತಲ್ವಾ, ಓಕೆ ಚೆನ್ನಾಗಾಗತ್ತೆ ಅಂತ. ಸಿನಿಮಾ ಬಂದ್ಮೇಲೆ ಇನ್ನೊಂದು ಹಂತಕ್ಕೆ ಖುಷಿ ಆಯ್ತು. ಬಟ್ ಆಲ್ರೆಡಿ ಒಂದು ಪ್ರಿಪೇರ್ ಆಗಿದ್ದರಿಂದ ಒಂದು ಬೇರೆ ತರನೇ ಅದೊಂದು ಫೀಲಿಂಗ್ ಅಂತಾನೆ ಹೇಳ್ಬಹುದು. ನೀವು ಆಕ್ಟ್ ಮಾಡ್ಬೇಕಾದ್ರೆ ಒಂದು ಲೇಡಿ ಗೆಟಪ್, ಹೌದು, ಇನ್ನೊಂದು ಅರ್ಧ ಗುಂಡು. ಸೊ ಅದನ್ನ ಹಾಕೊಂಡು ಆಕ್ಟ್ ಮಾಡ್ಬೇಕಾದ್ರೆ, ಸೀನ್ ಮಾಡ್ತಿರ್ಬೇಕಾದ್ರೆ ಸುಕುಮಾರ್ ಸರ್ ಅವ್ರು ಬಂದು ನಿಮ್ಮ ಆಕ್ಟಿಂಗ್ ನೋಡಿ ಒಂದು ಹಗ್ ಕೊಟ್ಟು ಒಂದು ಕಿಸ್ ಮಾಡ್ತಾರೆ. ಹೌದು, ಆ ಮೂಮೆಂಟ್ ಒಬ್ಬ ಕಲಾವಿದನಿಗೆ ಬೇಕಾಗಿರುವಂತದ್ದೇ ಆ ಮೂಮೆಂಟ್. ಹೌದು, ಆ ಮೂಮೆಂಟ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ, ಅವತ್ತು ಒಂದು ಡೈಲಾಗ್ ಕೊಟ್ಟಿದ್ರು. ಡೈಲಾಗ್ ಕೊಟ್ಟು ಅವರು ಅವತ್ತಿಗೂ ಅನ್ಕೊಂಡಿದ್ರು ನನಗೆ ಇನ್ನೂ ತೆಲುಗು ಬರಲ್ಲ ಅಂತ, ಏನೋ ಹಾಗೆ ಹೀಗೆ ಮ್ಯಾನೇಜ್ ಮಾಡ್ತಾ ಇದೀನಿ ಅಂತ.
ಡೈಲಾಗ್ ಕೊಟ್ರು, ಲೈನ್ ತಗೊಂಡೆ, ಲೈನ್ ನೋಡ್ಕೊಂಡು ಇನ್ಫ್ಯಾಕ್ಟ್ ಅವರು ನನ್ ಜೊತೆ ಲೈನ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೂ ಕೂಡ ಅವರೇ ಬಂದು ಕುತ್ಕೊಳ್ಳೋರು ಇಮಿಡಿಯೇಟ್ ಆಗಿ. ಅಂದ್ರೆ ಅಲ್ಲಲ್ಲೇ ಒಂದಷ್ಟು ಚೇಂಜಸ್ ಮಾಡಿ ನನಗೆ ತೋರಿಸೋರು. ನಾನು ಅದನ್ನ ನೋಡ್ಕೋತಿದ್ದೆ, ಕಲ್ತ್ಕೋತಿದ್ದೆ. ಕಲ್ತ್ಕೊಂಡು ಅದಕ್ಕೆ ಏನ್ ಬಾಡಿ ಲ್ಯಾಂಗ್ವೇಜಸ್ ಬೇಕಾಗುತ್ತೆ ಒಂದ್ ಸ್ವಲ್ಪ ಟೈಮ್ ಕೊಡ್ತಿದ್ರು, ಮಾನಿಟರ್ ಮಾಡಕ್ ಟೈಮ್ ಕೊಡ್ತಿದ್ರು. ಸೊ ಅದೆಲ್ಲ ಮಾಡಿದಾಗ ಒಂದು ಪಾಯಿಂಟ್ಗೆ ರೆಡಿ ಆಗುತ್ತೆ, ಓಕೆ ಈ ತರ ಬಂದಿದೆ ಅಂತ. ಸೊ ಮಾನಿಟರ್ ಟೈಮ್ ಅಲ್ಲಿ ಲೈನ್ಸ್ ಕೊಟ್ರು, ಟಕ್ ಟಕ್ ಅಂತ ಕಲ್ತ್ಕೊಂಡೆ, ನೋಡಿ ಆ ಇದನ್ನ ನಾನು ಮಾಡಿದೆ. ಮಾಡಿದ್ದ ತಕ್ಷಣ ಅವ್ರಿಗೆ ಅದು ನೋಡಿ ಬಹಳ ಇಂಪ್ರೆಸ್ ಆಗುತ್ತೆ. ಏನೋ ಇವನು ತೆಲುಗು ಇಷ್ಟು ಚೆನ್ನಾಗಿ ಮಾತಾಡ್ತಾನೆ, ನಾನ್ ಅನ್ಕೊಂಡೇ ಇರ್ಲಿಲ್ಲ, ನೀನ್ ಬೇರೆ ಲೆವೆಲ್ ಕಣೋ ನೀನು ಅಂತ ಹೇಳಿ ಬಹಳ ಖುಷಿ ಪಟ್ಟು ಅವತ್ತು ಬಂದು ಓಡ್ ಬಂದು ಹಗ್ ಮಾಡಿ ಒಂದು ಕಿಸ್ ಮಾಡಿದ್ರು. ನೀವ್ ಹೇಳ್ದಾಗೆ ಅದೊಂದು ಬೇರೆನೇ ಒಂದು ಫೀಲಿಂಗ್ ಅದು. ಅವತ್ತು ನನಗೆ ಅರ್ಥನೇ ಆಗ್ಲಿಲ್ಲ ಏನಾಯ್ತು ಅಂತ. ನಾನು ಇನ್ನೂ ನೋಡ್ತಾನೆ ಇದ್ದೀನಿ ಏನಾಯ್ತು, ಎಲ್ರು ಕ್ಲಾಪ್ ಮಾಡ್ತಿದ್ದಾರೆ. ನಾನು ಅನ್ಕೊಂಡೇ ಇರ್ಲಿಲ್ಲ ಈ ತರ ಇದಕ್ಕೆ ಇಷ್ಟೊಂದು ಇಂಪ್ರೆಸ್ ಆಗ್ತಾರೆ ಅನ್ಕೊಂಡು. ಎಲ್ಲರೂ ಕ್ಲಾಪ್ ಮಾಡ್ತಾ ಇದಾರೆ, ಸರ್ ಬಂದು ಶಬಾಷ್ ಅಂತಿದ್ದಾರೆ. ನಾನು ಒಂಥರ ಬ್ಲಾಂಕ್ ಆಗ್ಬಿಟ್ಟೆ. ಅದಾದ ಮೇಲೆ ಆ ಸೀನ್ ಆಗಿ ಹೊರಗಡೆ ಬಂದು ಆಲೋಚನೆ ಮಾಡಿದಾಗ ಓಕೆ ಹಿಂಗ್ ನಡೀತಲ್ವಾ ಅಂತ ಅವಾಗ ಅನ್ಸಿದ್ದು. ಆ ಪಾಯಿಂಟ್ ಅಲ್ಲಿ ಅಂತೂ ನಾನು ಕಂಪ್ಲೀಟ್ ಆಗಿ ಬ್ಲಾಂಕ್ ಆಗ್ಬಿಟ್ಟಿದ್ದೆ. ಬಟ್ ತುಂಬಾ ಖುಷಿ ಆಗಿರುತ್ತಲ್ಲ, ಒಬ್ಬ ಕನ್ನಡ ನಾಡಿನ ಯುವಕನಿಗೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಬೇರೆ ಲ್ಯಾಂಗ್ವೇಜ್ ನ ಬಡಾ ಸ್ಟಾರ್ ಡೈರೆಕ್ಟರ್ ಹೌದು ಅಷ್ಟೊಂದು ಅಪ್ರಿಶಿಯೇಷನ್ ಕೊಡ್ತಿದಾರೆ ಅಂತಂದ್ರೆ ಬಿಕಾಸ್ ಯಾಕಂತಂದ್ರೆ ಅವ್ರು ಹೋಗ್ಬಿಟ್ಟು ಇನ್ನೊಬ್ಬ ಡೈರೆಕ್ಟರ್ ಜೊತೆ ಈ ತರ ಶೇರ್ ಮಾಡ್ತಿರ್ಬೇಕಾದ್ರೆ ಸೊ ಒಳ್ಳೆ ರೆಕಗ್ನೈಸೇಷನ್ ಅಂತೂ ಸಿಕ್ಕೇ ಸಿಗುತ್ತೆ. ಅದನ್ನ ನೋಡ್ ಮತ್ತೆ ಅದ್ರ ಜೊತೆಗೆ ಬೆಳ್ಳಿ ಸ್ಕ್ರೀನ್ ಮೇಲೆ ನಿಮ್ಮ ಒಂದು ಆಕ್ಟಿಂಗ್ ಅಂತ ನೋಡಿದ್ಮೇಲೆ ಎಲ್ಲರೂ ಫಿದಾ ಆಗ್ಬಿಡ್ತಾರೆ. ಸೊ ಒಂಥರ ಲಕ್ಕಿನೇ ಅಂತ ಅನ್ಬೋದು ನಿಜವಾಗ್ಲು. ಹೌದು, ಇನ್ಫ್ಯಾಕ್ಟ್ ಸಿನಿಮಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ 2ನೇ ದಿನ ಶೂಟ್ ಮಾಡ್ತಾ ಇದ್ವಿ. ಅಲ್ಲು ಅರ್ಜುನ್ ಸರ್ ಕೂಡ ಅಲ್ಲೇ ಬಂದಿದ್ರು. ಸುಕುಮಾರ್ ಸರ್ ನನ್ನ ವಿಡಿಯೋ ಗಿಲ್ಕಿ ಸಿನಿಮಾದ ವಿಡಿಯೋ ಓಪನ್ ಮಾಡಿ ಆ ವಿಡಿಯೋನ ಹಾಕಿ ಇವ್ರಿಗೆ ತೋರ್ಸಿದ್ರು. ನೋಡು ನೋಡಿ ಇವನು ಹೆಂಗ್ ಮಾಡಿದಾನೆ ಅಂತ, ಬಹಳ ಚೆನ್ನಾಗಿದೆ ಅವತ್ತು. ಅಲ್ಲು ಅರ್ಜುನ್ ಸರ್ ಅವತ್ತು ಕುತ್ಕೊಂಡು ನೋಡಿದ್ದು. ಅಂದ್ರೆ ಅಷ್ಟ್ರಲ್ಲಿ ಇದೆಲ್ಲ ಆಗೇ ಇರ್ಲಿಲ್ಲ, ಇನ್ನು 2ನೇ ದಿನ ನಾವು ಸೀನ್ ಮಾಡ್ತಾ ಇರೋದು. ಸೊ ಅವತ್ತೇ ಅವ್ರಿಗೊಂದು ಇಂಪ್ರೆಸ್ ಆಗಿತ್ತು. ಅವತ್ತೇ ಇನ್ನೊಬ್ರಿಗೆ ನನ್ನ ಬಗ್ಗೆ ಹೇಳ್ತಿದ್ದಾರೆ ಅಂದಾಗ ನನಗೆ ಖುಷಿ ಆಯ್ತು. ಓಕೆ, ನಾವು ಮಾಡ್ತಾ ಇರೋ ಕೆಲಸ ಶ್ರದ್ಧೆಯಿಂದ ಮಾಡ್ತಾ ಇದೀವಿ, ಅದು ಎಲ್ಲೋ ಒಂದು ಕಡೆ ಇದು ಕಾಣ್ತಾ ಇದೆ, ಬೆಳಕು ಕಾಣ್ತಾ ಇದೆ ಅನ್ನೋದು ಅವತ್ತು ಹೇಳ್ದಾಗ್ಲೇ ನನ್ಗೊಂದು ಧೈರ್ಯ ಬಂತು. ಇವತ್ತು ಕೂಡ ಬಹಳಷ್ಟು ಸರ್ ಜೊತೆ ವರ್ಕ್ ಮಾಡ್ತಾರೋ ಅಸೋಸಿಯೇಟ್ ಡೈರೆಕ್ಟರ್ಸ್ ಕೂಡ ಹೇಳ್ತಾರೆ, ಯಾರಾದ್ರೂ ಬಂದ್ರೆ ನಿಮ್ ಬಗ್ಗೆ ಹೇಳ್ತಾರೆ ಸರ್, ಈ ಸಿನಿಮಾ ನೋಡಿ ಒಳ್ಳೆ ಕ್ಯಾರೆಕ್ಟರ್ಸ್ ಇದ್ರೆ ಇದು ಮಾಡಿಸಿ ಅಂತ. ಆ ಸಿನಿಮಾ ಬರುತ್ತೋ ಬರಲ್ವೋ ನನಗೆ ಸೆಕೆಂಡ್ರಿ, ಬಟ್ ಅವ್ರು ಹೇಳಿದ್ದಾರೆ ಅನ್ನೋ ಒಂದು ವಿಷಯ ನನಗೆ ಬಹಳ ಖುಷಿ ಕೊಡುತ್ತೆ. ಓಕೆ, ಅವ್ರಿಗೆಲ್ಲೋ ಒಂದ್ ಕಡೆ ಅಷ್ಟೊಂದು ಇಷ್ಟ ಆಗಿದೆ, ನನ್ನಲ್ಲಿ ಆ ಟ್ಯಾಲೆಂಟ್ ನ ಅವ್ರು ನೋಡಿದ್ರು ಅನ್ನೋದು ನನಗೆ ಬಹಳ ಸಂತೋಷ ಇದೆ. ಇನ್ನ ಒಂದೇನಂತಂದ್ರೆ ಪುಷ್ಪ 2 ರಿಲೀಸ್ ಆಗೋ ತನಕ ಆ ಕ್ಯಾರೆಕ್ಟರ್ ಮಾಡಿದ್ ನೀವೇ ಅಂತ ಯಾರಿಗೂ ಗೊತ್ತಿಲ್ಲ, ಅಂಡ್ ಯಾವ ಒಂದು ಸಣ್ಣ ಹಿಂಟ್ ಕೂಡ ಸಿಕ್ಕಿಲ್ಲ. ಹೌದು, ಸುಮಾರು ಜನ ಅನ್ಕೊಂತಾರೆ ಬೇರೆ ಬೇರೆ ಅವ್ರಿರ್ಬೋದಾ ಇವ್ರಿರ್ಬೋದಾ ಅಂತ ಹೇಳ್ಬಿಟ್ಟು. ಸೊ ಹೆಂಗಿತ್ತು ಅದನ್ನೆಲ್ಲ ನೋಡಿದಾಗ ಫೈನಲಿ, ಬಿಕಾಸ್ ಯಾಕಂದ್ರೆ ಮುಂಚೆ ಜಾಲ್ ರೆಡ್ಡಿ ಪಾತ್ರದಲ್ಲಿ ನಮ್ಮ ಡಾಲಿ ಅವ್ರು ಮಿಂಚಿದ್ರು, ಅದಾದ್ಮೇಲೆ ಫಹದ್ ಫಾಜಿಲ್ ಅವ್ರು ಇದ್ರು. ಸೊ ನೆಕ್ಸ್ಟ್ ನೀವು ಬರ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಯಾರುನು, ಇಬ್ರಲ್ಲೇ ಯಾರೋ ಒಬ್ರು ಇರ್ತಾರೆ ಅಂತ ಅನ್ಕೊಂಡಿದ್ರು. ಬಹಳಷ್ಟು ಜನ ಅದನ್ನ ಕಮೆಂಟ್ಸ್ ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ರು, ಇದು ಧನಂಜಯ ಅವ್ರ ಆಗಿರಬಹುದು. ಯಾಕಂದ್ರೆ ಪೇಂಟ್ ಇದ್ದಿದ್ರಿಂದ ಅಷ್ಟೊಂದು ಕ್ಲಾರಿಟಿ ಸಿಗ್ತಾ ಇರಲಿಲ್ಲ ಯಾರಿದು ಅಂತ ಹೇಳಿ. ಎಷ್ಟೊಂದ್ ಜನ ಇವ್ರನ್ನೇ ಮಾಡಿಸ್ತಿದ್ದಾರೆ, ಹೀಗೆ ಫಹದ್ ಫಾಜಿಲ್ ಅವ್ರನ್ನೇ ಮಾಡಿಸ್ತಿದ್ದಾರೆ ಅಂತ, ಮತ್ತೆ ಇನ್ನೊಬ್ರು ನಟ ಇದ್ರು ಅವ್ರನ್ನ ಮಾಡಿಸ್ತಿದ್ದಾರೆ ಅಂತ ಅನ್ಕೊಂಡ್ರು. ಸೊ ಈ ತರ ಒಂದು ಕನ್ಫ್ಯೂಷನ್ ಅಂತೂ ಖಂಡಿತವಾಗ್ಲೂ ಇತ್ತು. ಬಟ್ ಆ ಟೈಮಲ್ಲಿ ನನಗೆ ಬೇಜಾರಾಗ್ತಿರ್ಲಿಲ್ಲ. ಎಷ್ಟೋ ಜನ ನನ್ನ ಹೆಸರು ಕೂಡ ಹೇಳ್ತಿದ್ರು, ಓಕೆ ಇದು ಸಿನಿಮಾ ಬರೋವರೆಗೂ ಒಂದು ಒಳ್ಳೆ ಸರ್ಪ್ರೈಸ್ ಎಲಿಮೆಂಟ್ ಆಗಿ ಕಾಣುತ್ತೆ, ಜನರು ಕೂಡ ಕಾತುರದಿಂದ ಕಾಯ್ತಾ ಇರ್ತಾರೆ ಅಂತ ನನಗೊಂದು ಕ್ಲಾರಿಟಿ ಇತ್ತು. ಸಿನಿಮಾ ಬಂದ ಮೇಲೆ ಅದು ಬೇರೆ ತರನೇ ಹೋಗಿದೆ. ಇನ್ಫ್ಯಾಕ್ಟ್ ಸಿನಿಮಾ ಬಂದಾದ್ಮೇಲೆ ಕೃಣಾಲ್ ಪಾಂಡೆ ಅವ್ರ ಜೊತೆ ಬಹಳಷ್ಟು ಕಂಪ್ಯಾರಿಸನ್ಸ್ ಬರುತ್ತೆ. ಫಸ್ಟ್ ಮ್ಯಾಚ್ ನಡೆದಾಗ ಆ ಮ್ಯಾಚ್ ಅಲ್ಲೂ ಕೂಡ ನನ್ನ ಫೋಟೋಸ್ ಮೇಲೆ ಕಮೆಂಟ್ಸ್ ಹಾಕ್ತಾರೆ, ಓ ಸೂಪರ್ ಬಾಲಿಂಗ್ ಅಣ್ಣ, ಆಕ್ಟಿಂಗ್ ಸೂಪರ್ ಆಗಿ ಮಾಡಿದ್ರಿ, ಇವಾಗ ಬಾಲಿಂಗು ಚೆನ್ನಾಗಿ ಮಾಡ್ತಿದ್ದೀರಾ. ಸೊ ಇದೆಲ್ಲ ನಡೀತಾ ಇರುತ್ತೆ. ಒಂದು ಒಳ್ಳೆ ಹ್ಯೂಮರಸ್ ಆದ ವಿಷಯ, ಬಹಳ ತಮಾಷೆ ವಿಷಯ ಅನ್ಕೊಂಡು ನಾನು ಹಾಗೆ ನೋಡ್ಕೊಂಡು ಅದನ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ಹೇಗೆ ಎಂಜಾಯ್ ಮಾಡಿದ್ರಿ? ಒಬ್ಬ ಕ್ರಿಕೆಟರ್ RCB ಆಟಗಾರನ ಜೊತೆ ನಿಮ್ಮ ಹೆಸರು ತಳಕಾಕೊಂಡಿದೆ, ಟ್ರೋಲ್ ಆಗ್ತಿದೆ, ಒಂದ್ ಕಡೆ ಆಕ್ಟಿಂಗ್ ಒಂದೊಂದ್ ಕಡೆ ಕ್ರಿಕೆಟಿಂಗ್. ಸೊ ಹೆಂಗ್ ಅನ್ನಿಸ್ತಿದೆ? ಬಿಕಾಸ್ ಯಾಕಂತಂದ್ರೆ ಅದನ್ನ ಅವರು ಸ್ಟೋರಿ ಹಾಕ್ತಾರೆ, ಆ ಸ್ಟೋರಿನ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡ್ತೀರಾ. ಸೊ ಹೇಗೆ ಎಂಜಾಯ್ ಮಾಡಿದ್ರಿ ಆ ಒಂದು ಮೂಮೆಂಟ್ ನ? ಬಹಳ ಚೆನ್ನಾಗಿತ್ತು. ಪಾಪ ಅವ್ರೇನಾದ್ರೂ ಬೇಜಾರ್ ಮಾಡ್ಕೋಬಹುದೇನೋ ಅಂತ ಅನ್ಕೊಂಡಿದ್ದೆ, ಯಾಕಂದ್ರೆ ಕ್ಯಾರೆಕ್ಟರ್ ಒಂದ್ ಸ್ವಲ್ಪ ಆತರ ಇತ್ತು. ಅವರಿಗೆ ಅದನ್ನ ಹೋಲಿಸಿದಾಗ ಅವ್ರಿಗೇನೋ ಬೇಜಾರಾಗಬಹುದೇನೋ ಅಂತ ಅನ್ಕೊಂಡೆ. ಬಟ್ ಕೃಣಾಲ್ ಪಾಂಡೆ ಅವರು ಕೂಡ ಬಹಳ ಖುಷಿಯಾಗಿ ಅದನ್ನ ಆಕ್ಸೆಪ್ಟ್ ಮಾಡಿದ್ರು, ಯಾವುದೇ ರೀತಿ ಒಂಥರ ಬೇಜಾರ್ ಮಾಡ್ಕೊಳ್ಳಿಲ್ಲ. ಅದೊಂದು ಬಹಳ ಖುಷಿ ವಿಚಾರ. ಅಂಡ್ RCB ಅಲ್ಲಿ ಬಂದ್ರು ಅಂದಾಗ ನನಗೆ ಅದು ಇನ್ನೂ ಕೂಡ ಬಹಳ
ಸಂತೋಷ ತಂದು ಕೊಡ್ತು. ಓಕೆ, ನಮ್ಮ ಬೆಂಗಳೂರಿಗೆ ಆಡಕ್ ಹೋಗ್ತಿದ್ದಾರೆ ಅಂದಾಗ ಒಂದು ಖುಷಿ. ಸೊ ಅಲ್ಲಿಂದ ಅವರು ಮಾತಾಡ್ಕೊಂಡು ಅದೇ ಈ ತರ ಹ್ಮ್. ಸ್ಟೋರಿ ಶೇರ್ ಮಾಡೋದು ಇದ್ ಮಾಡ್ತಾ ಇದ್ರು. ಯಾವ್ದಾದ್ರು ಒಂದು ಜೋಕ್ ಈ ತರ ಬಂದಾಗ ಅದನ್ನ ಶೇರ್ ಮಾಡ್ಕೊಂಡು ಅವರು ಕೂಡ ಮೆಸೇಜ್ ಮಾಡೋರು. ಕಾಂಟ್ಯಾಕ್ಟ್ ಅಲ್ಲಿ ಇದಾರಾ? ಅಂದ್ರೆ ಅಷ್ಟೊಂದು ಪರ್ಸನಲ್ ಆಗಿಲ್ಲ, ಬಟ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ನೋಡ್ತಾ ಇರ್ತೀವಿ. ಒಂದು ಮ್ಯಾಚ್ ಹೋಗ್ಬೇಕು, ಯಾವ್ದಾದ್ರು ಒಂದು ಪ್ಲಾನ್ ಮಾಡ್ಕೊಂಡು RCB ಮ್ಯಾಚ್ ಪ್ಲಾನ್ ಮಾಡ್ಕೊಂಡು ಹೋಗಿ ಅವ್ರನ್ನ ಭೇಟಿ ಮಾಡ್ಬೇಕು ಅನ್ಕೋತಾ ಇದೀನಿ. ಓಕೆ, ಅಲ್ಲಿ ಇಬ್ರು ಒಂದೇ ತರ ಡ್ರೆಸ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಆ ಫ್ರೇಮ್ ಯಾರು ಅಂತ ಗೊತ್ತಾಗೋದಿಲ್ಲ ಅವಾಗ. ಖಂಡಿತವಾಗ್ಲು ಬೇಬಿ ಪುಷ್ಪ ಸೀರೆ ಏನಿದೆ ಅದನ್ನ ಹಾಕೋತೀನಿ, ರೆಡ್ ಅಂಡ್ ಬ್ಲಾಕ್ ಅಲ್ವಾ. ಸೊ ನಮ್ಮ RCB ಕಲರ್ ಕೂಡ ರೆಡ್ ಅಂಡ್ ಬ್ಲಾಕ್. ನೋಡಿದ ತಕ್ಷಣ ಅವರಿಗೆ ಐಡಿಯಾ ಸಿಗ್ಬಹುದು. ಓಕೆ, ಅಂಡ್ ಇನ್ನೊಂದು ನಿಮ್ಮ IPL ಈಗ ನಡೀತಾ ಇದೆ. ಸೊ ನಿನ್ನೆ ಅಷ್ಟೇ ಒಂದು ಮ್ಯಾಚ್, ಆಕ್ಚುಲಿ ಫಸ್ಟ್ ಮ್ಯಾಚ್ ದೇವ್ರು ಬಿಡ್ಬೇಕಿತ್ತು ನಾವು, ಬಟ್ ಮೂರನೇ ಮ್ಯಾಚ್ ದೇವ್ರು ಬಿಟ್ಟಿದೀವಿ. ತೊಂದರೆ ಇಲ್ಲ, ಬಿಕಾಸ್ ಯಾಕಂತಂದ್ರೆ ಈಗ ಒಂದು ಮ್ಯಾಚ್ ಏನ್ ನಡೀತಿದೆಯಲ್ಲ, ತುಂಬಾ ಒಂಥರ ಪ್ರೀಶಿಯಸ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಹೌದು, ಯಾಕಂತಂದ್ರೆ ಅಷ್ಟೊಂದು ಹೈಪ್ ಅನ್ನ ಕ್ರಿಯೇಟ್ ಮಾಡಿದೆ. ಹೌದು, ಅದ್ರಲ್ಲೂ ನಮ್ಮ RCB ಅಭಿಮಾನ ಯಾವ್ದಕ್ಕೂ ಕಡಿಮೆ ಇಲ್ಲ. ಕಡಿಮೆ ಇಲ್ಲ. ಸೋತ್ರು ನಗ್ತೀವಿ, ಗೆದ್ರು ನಗ್ತೀವಿ, ಹೌದು. ಯಾವತ್ತೂ ಚೀರ್ ಅಪ್ ಮಾಡೋದಂತೂ ಬಿಡೋದಿಲ್ಲ. ಹೌದು, ನಿಮ್ಮ ಫೇವ್ರೆಟ್ ಟೀಮ್ IPL ಅಲ್ಲಿ ಯಾವುದು ಅಂಡ್ ಫೇವ್ರೆಟ್ ಆಟಗಾರ ಯಾವುದು ಅಂತ? ಖಂಡಿತವಾಗ್ಲೂ RCBನೇ ನನ್ನ ಫೇವ್ರೆಟ್ ಟೀಮ್, ಅದ್ರ ಬಗ್ಗೆ ಡೌಟೇ ಇಲ್ಲ. ಅವತ್ತಿಂದಾನು ಇವತ್ತಿಂದಾನು ಮುಂದಕ್ಕೂ ಕೂಡ RCB ಅನ್ನೋದಕ್ಕೆ ಒಂದು ಕ್ರೇಜ್ ಇದೆ. ಮೊನ್ನೆ ಕೂಡ ನೋಡ್ತಿದ್ದೆ, ಹೈಯೆಸ್ಟ್ ಫ್ಯಾನ್ ಫಾಲೋಯಿಂಗ್ RCBಗೆ ಇರೋದು ಅಂತ ಹೇಳಿ. ಬಟ್ ನನಗೆ ಪರ್ಸನಲ್ ಆಗಿ ಆಸ್ ಅ ಕ್ರಿಕೆಟರ್ ನನಗೆ ಬಹಳ ಇಷ್ಟ ಆಗೋದು ಧೋನಿ ಅವರು. ಸೊ ಧೋನಿ, ಎಸ್, ಅವರು ಒಬ್ರು ನನಗೆ ಬಹಳ ಇಷ್ಟ ಆಗುವಂತ ಒಂದು ಕ್ರಿಕೆಟರ್. ಯಾವ ಗುಣ ಇಷ್ಟ ಧೋನಿಯಲ್ಲಿ ನಿಮ್ಗೆ? ಆ ಲೀಡರ್ಶಿಪ್ ಕ್ವಾಲಿಟೀಸ್ ಏನಿದೆ, ಆ ಪೇಷನ್ಸ್ ಏನಿದೆ, ಅದು ನನಗೆ ಬಹಳ ಇಷ್ಟ. ಆ ತಾಳ್ಮೆನ ಕಳ್ಕೊಳ್ಳದೆ ಅದಷ್ಟು ಚೆನ್ನಾಗಿರ್ತಾರೆ. ಅಂಡ್ ಸಿನಿಮಾ ಕ್ರಿಕೆಟ್ ಅಂತ ಬಂದಾಗ ಅದ್ರ ಬಗ್ಗೆ ಬೇರೆ ಒಂದು ಲೈಫ್ ಅಂತಾನೆ ಇಟ್ಕೋತಾರೆ. ಪರ್ಸನಲ್ ಲೈಫ್ ಅಂತ ಬಂದಾಗ ಅದನ್ನೇ ಸಪರೇಟ್ ಆಗಿ ಇಡ್ತಾರೆ, ಯಾವ್ದನ್ನು ಮಿಕ್ಸ್ ಮಾಡಲ್ಲ. ಆ ತರ ಬಹಳಷ್ಟು ಗುಣಗಳು ಅವ್ರ ಬಗ್ಗೆ ನನಗೆ ಬಹಳ ಇಷ್ಟ ಆಗುತ್ತೆ. ಓಕೆ, RCB ಕಪ್ ಹೊಡೆಯೋದಕ್ಕೋಸ್ಕರ ಎಷ್ಟು ವೆಯ್ಟ್ ಮಾಡ್ತಿದ್ರ? ಬಹಳ ಅವಾಗ್ಲಿಂದಾನು ವೆಯ್ಟ್ ಮಾಡ್ತಾನೆ ಇದೀವಿ. ಈ ವರ್ಷ ಹೇಗಾದ್ರೂ ಆಗಿ ಗೆಲ್ಲಲೇಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಯಾಕಂದ್ರೆ ಬಹಳಷ್ಟು ಜನರ ಜೊತೆ ವಾದ ವಿವಾದಗಳು ಕೂಡ ನಡೆದಿದೆ. ಈ ಸಲ ಕೂಡ ಬೇರೆಯವ್ರು ಗೆಲ್ತಾರೆ ಅದು ಇದು ಅಂತ ಅಂತಿದ್ದಾರೆ, ಬಟ್ ನಾವು ಬಿಟ್ಕೊಡಲ್ಲ. ಇಲ್ಲ, ಈ ಸಲ ಕಪ್ ನಮ್ದೇ ಅಂತಾನೆ ಹೇಳ್ತಾ ಇರೋದು. ಸೊ ಹೋಪ್ಫುಲಿ ಈ ಸಲ ನಮ್ಮವ್ರು ಗೆಲ್ಲಬೇಕು ಅಂತ ಕಾಯ್ತಾ ಇದ್ದೀರಿ. ಸಾಮಾನ್ಯವಾಗಿ ನೀವು ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಸಿನಿಮಾ ಮಾಡ್ತಿರೋದ್ರಿಂದ ಅಲ್ಲಿ ಒಂದಷ್ಟು ಜನ ಸಿನಿಮಾಗೂ ಕ್ರಿಕೆಟ್ಗೂ ಒಂಥರ ಅವಿನಾಭಾವ ಸಂಬಂಧ ಅಂತ ಹೇಳ್ಬೋದು. ಡಿಸ್ಕಷನ್ಸ್ ನಡೀತಾನೆ ಇರುತ್ತೆ. ಇಂಡಿಯನ್ ಕ್ರಿಕೆಟ್ ಅಂತ ಬಂದಾಗ ಎಲ್ಲರೂ ಸೇರಿ ಒಟ್ಟಿಗೆ ಚೇರ್ ಅಪ್ ಮಾಡ್ತೀವಿ. ಬಟ್ IPL ಅಂತ ಬಂದಾಗ ಒಬ್ಬೊಬ್ರು ಒಂದೊಂದು ಸ್ಟೇಟ್ ಒಂದೊಂದ್ ತರ ಆಡ್ತೀವಿ. ಬಿಕಾಸ್ ನಮ್ಮ ಭಾಷೆ ಆಗಿರ್ಬೋದು, ನಮ್ಮ ಸ್ಟೇಟ್ ಆಗಿರ್ಬೋದು, ಯಾವತ್ತೂ ಬಿಟ್ಕೊಡ್ಬಾರ್ದು ಅನ್ನೋದು ನಮಗೂ ಇರುತ್ತೆ, ಅವ್ರಿಗೂ ಇರುತ್ತೆ. ಡಿಸ್ಕಷನ್ ಬಂದಾಗ ಯಾವ ರೀತಿ ವಾದ ವಿವಾದ ಆಗುತ್ತೆ ನಿಮ್ಮ ಆರ್ಟಿಸ್ಟ್ಗಳ ಮಧ್ಯೆ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ? ನಾನ್ ನೋಡಿರೋ ಹಾಗೆ ಈ ಸ್ಟೇಟ್ಸ್ ಮಧ್ಯೆ ಅಂತ ಬರಲ್ಲ. ಯಾಕಂದ್ರೆ ಅಲ್ಲಲ್ಲೇ ಎಷ್ಟೋ ಜನ, ನಾನು ಹೈದರಾಬಾದ್ ಅಲ್ಲಿ ಹೋಗಿ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಎಷ್ಟೋ ಜನ ಅಲ್ಲಿ RCB ಫ್ಯಾನ್ಸ್ ಇದ್ದಾರೆ. ಇವಾಗ ನಮ್ಮ ಬೆಂಗಳೂರಲ್ಲಿ ಎಷ್ಟೋ ಜನ CSK ಫ್ಯಾನ್ಸ್ ಇದ್ದಾರೆ, ಅಥವಾ ಬೇರೆ ಇವ್ರ ಟೀಮ್ ಫ್ಯಾನ್ಸ್ ಇರ್ತಾರೆ. ಸೊ ಅಲ್ಲಲ್ಲೇ ಬಹಳಷ್ಟು ವಾದ ವಿವಾದಗಳು ನಡೀತಾ ಇರುತ್ತೆ. ನಮ್ ಟೀಮೇ ಗೆಲ್ಲೋದು ಈ ಸಲ, ಹಂಗೆ ಹಿಂಗೆ ಅಂತ ಅಂತಾರೆ. ಬಟ್ ನಾವು ಎಲ್ಲೇ ಹೋದ್ರು ನಮಗೊಂದು ಸಪೋರ್ಟ್ ಇದ್ದೇ ಇರ್ತಾರೆ. ಇವಾಗ ನಾನು ಹೈದರಾಬಾದ್ ಅಲ್ಲಿ ಕುತ್ಕೊಂಡಿದ್ರು RCB ಫ್ಯಾನ್ಸ್ ಅಂತ ಒಂದಷ್ಟು ಜನ ಇರ್ತಾರೆ, ಕೊಹ್ಲಿ ಫ್ಯಾನ್ಸ್ ಅಂತ ಒಂದಷ್ಟು ಜನ ಇರ್ತಾರೆ. ಸೊ ಅವ್ರು RCBಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಸೊ ಆ ಸಣ್ಣ ಪುಟ್ಟ ಇದು ನಡೀತಾ ಇರುತ್ತೆ. ಅದು ಬಹಳ ಎಳ್ಕೊಂಡು ಹೋಗಲ್ಲ. ನೋಡೋಣ, ಈ ಸಲ ನೀವ್ ಗೆಲ್ತೀರ, ನಾವು ಗೆಲ್ತೀವ, ನೋಡೇ ಬಿಡೋಣ ಅನ್ಕೊಂಡು ವಾದಗಳು. ಸೊ ನೋಡೋಣ ಈ ಸಲ ಏನಾಗುತ್ತೆ. ಬೆಂಗಳೂರಲ್ಲಿ ಇದ್ಕೊಂಡು RCB ಸಪೋರ್ಟ್ ಮಾಡುವಂತರಂತೂ ನಮ್ ಕನ್ನಡಿಗರ ಅಂಕಲ್ ಮಕ್ಕಳು ಅಂತ ಇಟ್ಬಿಟ್ಟವ್ರೆ. ಅದು ಬಹಳಷ್ಟು ಇದು ಬಂದಿದೆ ನಿಜ. ಬಿಕಾಸ್ ಅದೊಂದೊಂದು ಟ್ರೋಲಿಂಗ್ ನೋಡಿದಾಗ್ಲೂ ಕೂಡ ಒಂಥರ ಎಂಜಾಯ್ ಮಾಡ್ತಾನೆ ಇರ್ತಾರೆ. ಸೊ ಹಾಗಾಗಿ ಅದು ಇದ್ದೇ ಇರುತ್ತೆ ಎಲ್ಲಾ ಕಡೆ. ಯಾರೋ ಒಬ್ಬರಿಗೆ ಒಂದ್ ಪರ್ಸನಲ್ ಆಗಿ ಒಂದ್ ಕ್ರಿಕೆಟರ್ ಇಷ್ಟ ಅಂದಾಗ ಅವ್ರ ಟೀಮ್ ನೇ ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡ್ತೀವಿ. ಇವಾಗ ಯಾರೋ ಒಬ್ಬರಿಗೆ ಧೋನಿ ಇಷ್ಟ ಅಂದಾಗ ಅವ್ರು CSK ಫ್ಯಾನ್ಸ್ ಆಗಿರ್ತಾರೆ, ಅಥವಾ ರೋಹಿತ್ ಶರ್ಮಾ ಇಷ್ಟ ಅಂದಾಗ ಅವರು ಮುಂಬೈ ಇಂಡಿಯನ್ಸ್ ಫ್ಯಾನ್ ಆಗಿರ್ತಾರೆ. ಸೊ ಇದು ನಡೀತಾ ಇರುತ್ತೆ. ಅವರ ಒಂದು ಊರು ಅಂತ ಬಂದಾಗ ಓಕೆ, ನಮ್ಮೂರು, ನಾವು ಇದಕ್ಕೆ ಸಪೋರ್ಟ್ ಮಾಡ್ಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಕೂಡ ಇರ್ತಾರೆ. ಮಿಕ್ಸ್ಡ್ ಇದು ರೆಸ್ಪಾನ್ಸಸ್, ಅವ್ರವ್ರ ಇಷ್ಟ. ಸೊ ನೋಡೋಣ ಈ ಸಲ ಏನಾಗುತ್ತೆ ಅಂತ ಹೇಳಿ. ಚೇರ್ ಅಪ್ ಮಾಡ್ತಾ ಇದ್ರ, ವೈಟಿಂಗ್ ಮಾಡ್ತಿದ್ರ? ಖಂಡಿತವಾಗ್ಲು ವೇಟ್ ಮಾಡ್ತಾ ಇದ್ದೀನಿ. ಪುಷ್ಪ 2 ಅಲ್ಲಿ ಅರ್ಧ ಗುಂಡು ಮಾಡಿಸ್ತೀರಾ, ಅದರಲ್ಲಿ ಲೇಡಿ ಗೆಟಪ್ ಹಾಕ್ಸ್ತೀರಾ. ಸೊ ಮನೆಯವರ ರಿಯಾಕ್ಷನ್ ಹೇಗಿತ್ತು? ಅಂಡ್ ಹಾಗೆ ಅರ್ಧ ಗುಂಡು ನಿಜವಾಗೂ ಮಾಡಿಸಿದ್ದ ಅಥವಾ ಮೇಕ್ ಓವರ್ ಮಾಡಿದ್ದ ಅಂತ? ಮನೆಯಲ್ಲಿ ಅವರು ಸಿನಿಮಾ ಬರೋವರೆಗೂ ಅವ್ರಿಗೆ ಐಡಿಯಾ ಇರ್ಲಿಲ್ಲ ಈ ತರ ನಾನು ಒಂದು ಸೀರೆ ಗೆಟಪ್ ಇದೆ, ಅದು ಅಲ್ಲಿ ಗಂಗಮ್ಮ ತಲ್ಲಿ ಅಂತ ಅಂತಾರೆ. ಸೊ ಆ ಜಾತ್ರೆಗೋಸ್ಕರ ಏನಾದ್ರೂ ಹರಕೆಗಳಿದ್ರೆ ಆ ಹರಕೆ ಆದಾಗ, ಈವನ್ ಸಿನಿಮಾಲು ಕೂಡ ಹಾಗೆ ಇರೋದು, ಪುಷ್ಪ ಕ್ಯಾರೆಕ್ಟರ್ಗೆ ಏನೋ ಒಂದು ಅನ್ಕೊಂಡಿರೋ ಹರಕೆ ಇರುತ್ತೆ, ಅದು ಹರಕೆ ತೀರ್ದಾಗ್ಲೇ ಇದನ್ನ ಮಾಡೋದು ಅನ್ನೋ ತರ.
ಸೊ ಆ ಒಂದು ಥಾಟ್ ಇತ್ತು. ಅದ್ರ ಬಗ್ಗೆ ನನಗೆ ಯಾವುದೇ ರೀತಿ ತೊಂದರೆಗಳು ಇರಲಿಲ್ಲ. ಇನ್ಫ್ಯಾಕ್ಟ್ ನಾಳೆ ಒಂದು ಮಂಗಳಮುಖಿ ಕ್ಯಾರೆಕ್ಟರ್ ಬಂದರೂ ಕೂಡ ನಾನು ಮಾಡೋದಕ್ಕೆ ರೆಡಿ. ಬಟ್ ಆ ಕ್ಯಾರೆಕ್ಟರ್ ಅಷ್ಟೇ ಪವರ್ಫುಲ್ ಆಗಿರ್ಬೇಕು, ಅಷ್ಟೇ ಒಂದು ಅರ್ಥಪೂರ್ಣವಾಗಿರ್ಬೇಕು. ಸುಮ್ಮನೆ ಹಿಂಗ್ ಬಂದ್ ಹಿಂಗ್ ಹೋಗುತ್ತೆ ಅಂದ್ರೆ ಅದನ್ನ ಮಾಡೋದಕ್ಕೆ ಪ್ರಯೋಜನ ಇಲ್ಲ. ಸೊ ಅದನ್ನ ಮಾಡಿದಾಗ ನನಗೆ ಯಾವುದೇ ರೀತಿ ಬೇಜಾರಿರ್ಲಿಲ್ಲ. ಮತ್ತೆ ಮನೇಲಿ ಕೂಡ ನೋಡಿದಾಗ ಅದ್ರ ಬಗ್ಗೆ ಅಷ್ಟೊಂದೇನು ತಲೆ ಕೆಡಿಸ್ಕೊಳ್ಳಿಲ್ಲ. ಏನೋ ಇಷ್ಟೊಂದು ಭಯಂಕರವಾಗಿದೆಯಾ ಅಂತ ಹೇಳಿದ್ರು, ಹೌದು ಸಿನಿಮಾ ನೋಡಿದಾಗ. ಬಟ್ ಅದರ್ವೈಸ್ ಏನಕ್ಕೆ ಈ ತರ ಮಾಡಿದೆ ಅಂತೆಲ್ಲ ಏನು ಯೋಚನೆ ಇರಲಿಲ್ಲ. ಅಂಡ್ ಅರ್ಧ ಗುಂಡು ಮಾಡಿಸಿದ್ದು ಅದು ನಾನು ಆಕ್ಚುಲಿ ಮಾಡಿಸಿರ್ಲಿಲ್ಲ, ಯಾಕಂದ್ರೆ ಆ ಟೈಮಲ್ಲಿ ದೇವರ ಕೂಡ ಶೂಟಿಂಗ್ ನಡೀತಾ ಇತ್ತು. ಹಾಗಾಗಿ ಮೇಕಪ್ ಅಲ್ಲೇ ಅದನ್ನ ಮೇಕ್ ಓವರ್ ಮಾಡಿಸಿ, ಮುಂಬೈಯಿಂದ ಕೆಲವೊಂದು ಮೇಕಪ್ ಆರ್ಟಿಸ್ಟ್ ಬಂದಿದ್ರು, ಮತ್ತೆ ಅಲ್ಲೇ ಹೈದರಾಬಾದ್ ಅವರೇ ಒಬ್ರು ಇದ್ರು. ಸೊ ಎಲ್ಲರೂ ನೋಡ್ಕೊಂಡು ಅದನ್ನ ನೀಟಾಗಿ ಪ್ಲಾನ್ ಮಾಡ್ಕೊಂಡು ಸೆಟ್ ಮಾಡಿ ಅದನ್ನ ಮಾಡಿದ್ದು. ದೇವರ ಸಿನಿಮಾದಲ್ಲಿ ಜೂನಿಯರ್ NTR ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತೀರಾ, ಹಾಗೇನೆ ಪುಷ್ಪ 2 ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತೀರಾ. ಸೊ ಇಬ್ರಿಗೂ ಏನೆಲ್ಲ ಡಿಫರೆನ್ಸಸ್ ಇದೆ ಅಂತ? ಬಹಳಷ್ಟು ಒಂದು ಡಿಫರೆನ್ಸಸ್ ಕಂಡು ಬರುತ್ತೆ. ನಾನ್ ನೋಡಿದ ಹಾಗೆ NTR ಸರ್ ಬಹಳ ಎನರ್ಜೆಟಿಕ್ ಆಗಿರ್ತಾರೆ. ಇನ್ಫ್ಯಾಕ್ಟ್ ಇಲ್ಲಿ ನಾನು ನಮ್ಮ ಕನ್ನಡ ಸಿನಿಮಾ ನೋಡಿದಾಗ ನನಗೆ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ನೆನ್ಪು ಬರ್ತಾರೆ. ಯಾಕಂದ್ರೆ ಅವರು ಹಾಗೆ ಇರೋರು, ಬಹಳ ಎನರ್ಜೆಟಿಕ್ ಆಗಿ ಟಕ 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 ಅನ್ಕೊಂಡು ಆ ಬಾಡಿ ಸುಮ್ನೆ ಕೂರಲ್ಲ, ಏನೋ ಒಂದು ಮಾಡ್ತಾ ಇರಬೇಕು ಅನ್ನೋಂತ ಒಂದು ಇದಿರುತ್ತೆ. ಸೊ ಆ ತರ ಒಂದು ಎನರ್ಜಿ ನಾನು NTR ಸರ್ ಅಲ್ಲಿ ನೋಡಿದೆ. ಮಾತಾಡ್ಬೇಕಾದ್ರೂ ಕೂಡ ಅದೇ ಎನರ್ಜಿಯಲ್ಲಿ ಮಾತಾಡ್ತಾರೆ. ಅದೇ ಅಲ್ಲು ಅರ್ಜುನ್ ಸರ್ ಬಂದಾಗ ಬಹಳ ಕಾಮ್ ಆಗಿ ಕೂಲ್ ಆಗಿ ಕಂಪೋಸ್ ಆಗಿರ್ತಾರೆ. ಸೊ ಆ ಕಂಪೋಸರ್ ಏನಿದೆ ಅದು ನನಗೆ ಬಹಳ ಒಂದು ಮೇಜರ್ ಡಿಫರೆನ್ಸ್ ಅಂತ ನನಗೆ ಅನ್ನಿಸ್ತು. ಏನ್ ಕ್ವಾಲಿಟೀಸ್ ಇದೆ ಅವರಿಬ್ರಲ್ಲಿ ಅಂತ? ಸಿನಿಮಾಗ್ ಬಂದಾಗ ಡೆಡಿಕೇಶನ್ ಇಬ್ಬರಲ್ಲೂ ಈಕ್ವಲ್ ಆಗಿದೆ. ಬಟ್ ಅವ್ರು ಹಾಕುವಂತ ಡೆಡಿಕೇಶನ್ ಅವ್ರವ್ರ ರೀತಿಯಲ್ಲಿ ಹಾಕ್ತಾರೆ ಅನ್ನೋದು ಒಂದು ಮೇಜರ್ ಇದು. ಈಗ NTR ಸರ್ ಬಂದಾಗ ಅವರು ಒನ್ ಟೇಕ್ ಆರ್ಟಿಸ್ಟ್ ಅಂತಾನೆ ಫೇಮಸ್. ಕಂಪ್ಲೀಟ್ ತೆಲುಗು ಫಿಲ್ಮ್ ಇಂಡಸ್ಟ್ರಿಯಲ್ಲೇ ಅವರು ಅದೇ ತರ ಫೇಮಸ್. ಸೊ ಅವ್ರು ಬಂದಾಗ ಪ್ರಿಪೇರ್ ಆಗಿ ಇದೇ ತರ ಮಾಡ್ತೀನಿ ಅಂತ ಬಂದು ಮಾಡಿ ಅದೊಂದು ಟೇಕ್ ಮುಗಿಸ್ಕೊಂಡು ಅವರು ಹೊರಟ್ಬಿಡ್ತಾರೆ, ಯಾಕಂದ್ರೆ ಅಷ್ಟು ನೀಟಾಗಿ ಬಂದ್ಬಿಟ್ಟಿರುತ್ತೆ. ಅದೇ ಅಲ್ಲು ಅರ್ಜುನ್ ಸರ್ ಬಂದಾಗ ಅವರು ಸೆಟ್ಗೆ ಬಂದು ಅದ್ರ ಬಗ್ಗೆ ಆಲ್ರೆಡಿ ಪ್ರಿಪೇರ್ ಆಗಿರ್ತಾರೆ, ಬಟ್ ಅಲ್ಲಿಗೆ ಬಂದಾಗ ಇನ್ನೂ ಒಂದ್ ಸ್ವಲ್ಪ ಪ್ರಿಪರೇಷನ್ ಮಾಡ್ಕೋತಾರೆ. ಓಕೆ, ಇದು ಹೀಗಿದೆ, ಈ ಕಡೆಯಿಂದ ಹಿಂಗ್ ಬಂದ್ರೆ ನಾನ್ ಹೇಗ್ ರಿಯಾಕ್ಟ್ ಮಾಡ್ಬೇಕು, ಈ ಟೈಮಲ್ಲಿ ನಾನು ಇದು ಮಾಡಿದ್ರೆ ಹೇಗಿರುತ್ತೆ, ಒಂದು ಕೈ ಯಾವ್ದಾದ್ರು ಒಂದು ಮಾಡದ ಅಥವಾ ಇನ್ನೊಂದು ಏನಾದ್ರು ಒಂದು ಇದು ಮಾಡದ, ಸೊ ಅದನ್ನ ಹೇಗ್ ಮಾಡ್ಬೇಕು, ಅದನ್ನೆಲ್ಲ ಅಲ್ಲಿ ಬಂದು ಯೋಚನೆ ಮಾಡಿ ಸುಕುಮಾರ್ ಸರ್ ಜೊತೆ ಮಾತಾಡ್ಕೊಂಡು ಅವ್ರು ಮಾಡ್ತಾರೆ. ಅಂಡ್ ನಾನ್ ನೋಡಿರೋ ಹಾಗೆ ಎಷ್ಟೇ ಟೇಕ್ಸ್ ಸುಕುಮಾರ್ ಸರ್ ಕೇಳಿದ್ರು ಕೂಡ ಅದನ್ನ ಮಾಡ್ತಾನೆ ಇರ್ತಾರೆ. ಇಲ್ಲ ನಾನ್ ಮಾಡಲ್ಲ ಸಾಕು ಅನ್ನೋ ತರ ಒಂದು ಇಬ್ರಲ್ಲೂ ನಾನು ಇದು ಕ್ವಾಲಿಟಿ ನೋಡಿಲ್ಲ. ಬಂದ್ರೆ ಅದನ್ನ ಕರೆಕ್ಟ್ ಆಗಿ ಅದು ಬರೋವರೆಗೂ ಅವ್ರು ಅದನ್ನ ಮಾಡ್ತಾರೆ. ಸೊ ಅದೊಂದು ಮೇಜರ್ ಕ್ವಾಲಿಟಿ ನಾನ್ ನೋಡಿರೋದು. ಇವರು ಹೋಮ್ ವರ್ಕ್ ಜಾಸ್ತಿ ಇರುತ್ತೆ, ಇವ್ರು ಅಲ್ಲಿ ಸೆಟಲ್ ಬಂದು ಅದನ್ನ ಅನಲೈಸ್ ಮಾಡ್ಕೊಂಡು ರಿಸರ್ಚ್ ಮಾಡ್ಕೊಂಡು ಮಾಡೋದನ್ನ ನಾನ್ ನೋಡಿರೋದು ಒಂದು ಮೇಜರ್ ಡಿಫರೆನ್ಸ್. ಇಬ್ಬರು ಕಾಂಬಿನೇಷನ್ ಸಿನಿಮಾ ಬಂದು ಅದಕ್ಕೆ ನೀವೇ ವಿಲನ್ ಆದ್ರೆ ಹೆಂಗಿರುತ್ತೆ? ಬಹಳ ಸಂತೋಷ, ನಾನಂತೂ ಬಹಳ ಖುಷಿಯಾಗಿರ್ತೀನಿ. ಹೋಪ್ಫುಲಿ ಅದು ಆದಷ್ಟು ಬೇಗ ಆಗ್ಲಿ, ನೀವ್ ಹೇಳ್ದಂಗೆ ಆದಷ್ಟು ಬೇಗ ಮೂಡು ಬರ್ಲಿ ಅಂತ ನಾನು ಕಾಯ್ತಾ ಇರ್ತೀನಿ. ಪುಷ್ಪ 2 ಸಿನಿಮಾ ಶೂಟಿಂಗ್ ನಡೀತಿರ್ಬೇಕಾದ್ರೆ ಪುಷ್ಪ 2 ಸಿನಿಮಾದ ಸ್ಟೋರಿ ಲೀಕ್ ಆಯ್ತು ಅಂತ ಹೇಳ್ಬಿಟ್ಟು ಒಂದಷ್ಟು ಟಾಕ್ ನಡೀತು ಆಗ. ಸೊ ಅದ್ರ ಜೊತೆಗೆ ಯಾವಾಗ ಪುಷ್ಪ 2 ಸ್ಟೋರಿ ಲೀಕ್ ಆಯ್ತು, ಅದಾದ ನಂತರ ಸುಕುಮಾರ್ ಅವರು ಎಚ್ಚೆತ್ತುಕೊಂಡು ಪುಷ್ಪ 2 ಸಿನಿಮಾದ ಕಥೆಯನ್ನೇ ಬದಲಾಯಿಸಿದ್ರು, ಕೆಲವೊಂದು ಪಾತ್ರಗಳನ್ನ ಬದಲಾಯಿಸಿದ್ರು ಅಂತ ಒಂದು ಗುಲ್ಲೆದ್ದಿತ್ತು. ಸ್ಯಾಂಡಲ್ವುಡ್ ಅಲ್ಲಿ ಆಗಿರ್ಬೋದು ಅಥವಾ ತೆಲುಗು ಟಾಲಿವುಡ್ ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು. ನಿಜಾನ ಅದು ಚೇಂಜಸ್ ಏನಾದ್ರು ಮಾಡಿದ್ರ ಅಂತ? ನನಗ್ ಪರ್ಸನಲ್ ಆಗಿ ಗೊತ್ತಿರೋ ಹಾಗೆ ಆತರ ನಡೆದಿದೆ ಅಂತ ನನಗ್ ಗೊತ್ತಿಲ್ಲ. ಯಾಕಂದ್ರೆ ಸುಕುಮಾರ್ ಸರ್ ನಾನು ಪರ್ಸನಲ್ ಆಗಿ ನೋಡಿರೋ ಹಾಗೆ ಅವರು ಒಂದು ಲೈನ್ ಅನ್ನು ಮಾತ್ರ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಆ ಬ್ರೇಕ್ ಏನ್ ಸಿಗುತ್ತೆ ಆಫ್ಟರ್ ಈಚ್ ಇದು ಏನಂತಾರೆ ಸ್ಕೆಡ್ಯೂಲ್, ಆ ಬ್ರೇಕ್ ಏನ್ ಸಿಗುತ್ತೆ, ಆ ಬ್ರೇಕ್ ಅಲ್ಲಿ ಆ ಸೀನ್ಸ್ ನ ಅವರು ಇದ್ ಮಾಡ್ಕೊಂಡ್ ಬರ್ತಾರೆ, ಇಂಪ್ರೊವೈಸ್ ಮಾಡ್ಕೊಂಡ್ ಬರ್ತಾರೆ. ಇನ್ಫ್ಯಾಕ್ಟ್ ನಾವು ಮಾಡ್ಬೇಕಾದ್ರೂ ಕೂಡ ಆಲ್ಮೋಸ್ಟ್ ಆ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ಏನಿತ್ತು 40-45 ಡೇಸ್ ನಾವು ಶೂಟ್ ಮಾಡಿದ್ವಿ. ಅದರಲ್ಲೇ ಅವತ್ತಿನ ದಿನಾನೇ ಬಹಳಷ್ಟು ಚೇಂಜಸ್ ಮಾಡಿದ್ದಾರೆ. ಮಾಡ್ತಾ ಇಲ್ಲ ಇದು ಹಿಂಗ್ ಬೇಡ ಹಂಗ್ ಮಾಡೋಣ, ಹಂಗ್ ಬೇಡ ಹಿಂಗ್ ಮಾಡೋಣ ಅಂತ ಅವ್ರ ಆಲೋಚನೆಗಳು ಬಹಳಷ್ಟು ಚೇಂಜ್ ಆಗಿದೆ. ಇನ್ಫ್ಯಾಕ್ಟ್ ನಾವ್ ಇವತ್ತೇನು ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ನೋಡ್ತೀವಿ ಆತರ ಇರ್ಲೇ ಇಲ್ಲ. ಅವ್ರು ಯೋಚನೆ ಮಾಡಿದ್ದು
ನಾವು ಫಸ್ಟ್ ಡೇ ಶುರು ಮಾಡಿದಾಗ ಅವ್ರು ಯೋಚನೆ ಮಾಡಿದ್ದ ರೀತಿ ಬಹಳ ಬೇರೆ ತರ ಇತ್ತು. ಅದ್ ಲಾಸ್ಟಿಗೆ ಬಂದಾಗ ಬೇರೆ ತರನೇ ಬಂತು. ಸೊ ಲೀಕ್ ಆಗಿದ್ರು ಕೂಡ ಅದ್ ಯಾವ್ದೇ ತರದ ಐಡಿಯಾ ಸಿಗ್ತಾ ಇರಲಿಲ್ಲ ಅವ್ರಿಗೂ ಕೂಡ. ಅದು ಸುಮ್ನೆ ಏನೋ ಒಂದು ಇದೊಂದ್ 2 ಪಾಯಿಂಟ್ ಅರ್ಥ ಆಯ್ತು ಅಂತ ಅವ್ರು ಜನರು ಯಾರು ಲೀಕ್ ಮಾಡಿರ್ತಾರೋ ಅವ್ರು ಅನ್ಕೊಂಡಿರ್ತಾರೆ. ಬಟ್ ಸಿನಿಮಾ ಮುಗಿಯೋವರೆಗೂ ಯಾವುದೇ ತರದ ಕ್ಲಾರಿಟಿ ಅಂತೂ ಸಿಗಲ್ಲ. ಅದು ಸುಕುಮಾರ್ ಸರ್ ಸ್ಟೈಲ್, ವರ್ಕಿಂಗ್ ಸ್ಟೈಲ್ ಅದು. ಪುಷ್ಪ 2 ಸಿನಿಮಾದ ಪರಿಶ್ರಮ ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ ಆ ಆರ್ಭಟ ಹೆಂಗಿತ್ತು ಅಂತ ಹೇಳ್ಬಿಟ್ಟು. ಹೌದು. ಒಂದ್ ಕಡೆ ರಿಲೀಸ್ ಆಗಿ ಸಕ್ಸಸ್ ಆಗ್ತಿರುವಂತ ಖುಷಿ ಆದ್ರೆ, ಇನ್ನೊಂದ್ ಕಡೆ ಅಲ್ಲು ಅರ್ಜುನ್ ಅವ್ರು ಅರೆಸ್ಟ್ ಆಗ್ತಾರೆ. ಸೊ ಒಂದು ಸಿನಿಮಾವನ್ನ ನೋಡಕ್ ಬಂದಿರುವಂತಹ ತಾಯಿ ಮಗು ಇಬ್ರು ಕಾಲ್ ತುಳ್ಕೋಕ್ ಒಳಗಾಗ್ತಾರೆ. ಹೌದು. ಸೊ ಆ ಒಂದು ಕೇಸಲ್ಲಿ ಅಲ್ಲು ಅರ್ಜುನ್ ಅವ್ರು ಅರೆಸ್ಟ್ ಆಗ್ತಾರೆ. ಆ ಒಂದು ಮೂಮೆಂಟ್ ಹೆಂಗಿತ್ತು ನಿಮ್ಗೆ? ಬಿಕಾಸ್ ಯಾಕಂದ್ರೆ ನೀವು ಒಬ್ಬ ಅದರಲ್ಲಿ ಮೈನ್ ಪಾತ್ರಧಾರಿ ಆಗಿರೋದ್ರಿಂದ ಒಂದ್ ಕಡೆ ಸಕ್ಸಸ್ ನ ಎಂಜಾಯ್ ಮಾಡಕ್ ಆಗ್ತಿಲ್ಲ, ಇನ್ನೊಂದ್ ಹೌದು. ಕಡೆ ನನ್ನ ಜೊತೆ ಸ್ಕ್ರೀನ್ ಶೇರ್ ಮಾಡಿರುವಂತಹ ನಟ ಜೈಲ್ಗೆ ಹೋದಾಗ ಯಾವ ರೀತಿ ಬ್ಯಾಲೆನ್ಸ್ ಮಾಡಿದ್ರಿ? ಅದಾದ್ಮೇಲೆ ಇನ್ಸಿಡೆಂಟ್ ಆದ್ಮೇಲೆ ಅಲ್ಲು ಅರ್ಜುನ್ ಅವರನ್ನ ಭೇಟಿ ಮಾಡುವಂತಹ ಪ್ರಯತ್ನ ಮಾಡಿದ್ರಾ ಅಂತ? ಅದಾದ್ಮೇಲೆ ನಾನು ಭೇಟಿ ಮಾಡಿದೆ. ಹ್ಮ್. ಇನ್ಫ್ಯಾಕ್ಟ್ ನೀವು ಹೇಳ್ದ ಹಾಗೆ ಒಂದು ಸಿನಿಮಾ ನಡೀತು. ಅವತ್ತು ರಿಲೀಸ್ ದಿನ ನಾನು ಕೂಡ ಹೋಗಿದ್ದೀನಿ. ಫ್ಯಾನ್ಸ್ ಅಂದಾಗ ಕ್ರೇಜ್ ಇದ್ದೇ ಇರುತ್ತೆ. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅದು ಫಸ್ಟ್ ಟೈಮ್ ನಾನು ಆತರ ಒಂದು ಕ್ರೇಜ್ ನಾನು ನೋಡಿದ್ದು. ನಾನು ಕೂಡ ಜನರ ಮಧ್ಯದಿಂದಾನೇ ಹೋದೆ. ಬಟ್ ಆ ಟೈಮಲ್ಲಿ ನುಗ್ಗಾಟ ಅದಂತ ಅದ ಇದು ನೋಡಿದಾಗ ಬಹಳ ತಲೆ ಕೆಟ್ಟೋಗಿತ್ತು ನನಗೆ. ಆ ಇದನ್ನ ನೋಡೋಣ, ಎಂಜಾಯ್ ಮಾಡೋಣ ಅಂತ ಅವತ್ತು ಹೋಗಿದ್ದಿದ್ದು ನನಗೆ ಆಕ್ಚುಲಿ ಒಂದ್ ಸ್ವಲ್ಪ ಭಯ ಆಗೋಯ್ತು. ಏನಪ್ಪಾ ಇದು ಹೀಗಿದೆ ಅನ್ನೋಂತ ಒಂದು ಭಯ ಹುಟ್ಕೋತು. ಅವತ್ ನಡೆದಿದ್ದು ಬಹಳ ಒಂದು ಬೇಜಾರಿನ ಘಟನೆ ಅದು ಆಗಿದ್ದು ಅವತ್ತಿನ ದಿನ. ಅಲ್ಲಿ ಬಂದಿದ್ದಂತ ಜನ ಯಾರಿದ್ರು ಸ್ವಲ್ಪ ಯೋಚನೆ ಮಾಡಿ ಅವತ್ತು ಬಿಹೇವ್ ಮಾಡಿದಿದ್ರೆ ಇಷ್ಟೊಂದು ತೊಂದರೆ ಆಗ್ತಿರ್ಲಿಲ್ವೇನೋ ಅಂತ ಅನ್ಸುತ್ತೆ. ಯಾಕಂದ್ರೆ ಯಾವ್ದೋ ಒಬ್ಬ ನಟನ್ನ ಬ್ಲೇಮ್ ಮಾಡೋದಾಗ್ಲಿ, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಬ್ಲೇಮ್ ಮಾಡೋದಾಗ್ಲಿ, ಅಥವಾ ಅಲ್ಲಿನ ಸೆಕ್ಯೂರಿಟಿನ ಬ್ಲೇಮ್ ಮಾಡೋದಾಗ್ಲಿ ತಪ್ಪಾಗತ್ತೆ. ಯಾಕಂದ್ರೆ ಅವರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಈ ತರ ಆಗತ್ತೆ, ಹಿಂಗ್ ನಡೆಯುತ್ತೆ ಅಂತ ಹೇಳಿ. ಅವತ್ತು ಅಲ್ಲಿ ಬಂದಿದ್ದಂತಹ ಜನ ಒಂದ್ ಸ್ವಲ್ಪ ಯೋಚನೆ ಮಾಡಿ ಬಿಹೇವ್ ಮಾಡಿದಿದ್ರೆ ಈ ತರ ತೊಂದರೆಗಳೇ ಆಗ್ತಾ ಇರ್ಲಿಲ್ಲ. ಆ ಗೇಟನ್ನು ಇದು ಹೊಡೆದಾಕಿ ಅದನ್ನ ಮುರಿದಾಕಿ ಒಳಗಡೆ ನುಗ್ಗಿದ್ರು. ಸೊ ಅದು ಬಹಳ ಒಂದು ತಪ್ಪು ವಿಚಾರ ಅದು ನಡೆದಿದ್ದು. ಯಾಕಂದ್ರೆ ಸಿನಿಮಾ ಹಾಲ್ ಕಂಪ್ಲೀಟ್ಲಿ ಫಿಲ್ ಆಗ್ಬಿಟ್ಟಿತ್ತು. ಈ ತರ ನಡೆದ ಮೇಲೆ ಅಲ್ಲಿ ಇಲ್ಲಿ ಬಂದು ಕೆಳಗಡೆ ಕುತ್ಕೊಂಡು ತುಂಬಾ ತೊಂದರೆಗಳು ಕ್ರಿಯೇಟ್ ಮಾಡ್ಬಿಟ್ರು. ಎಲ್ಲೋ ಒಂದು ಕಡೆ ಪಾಪ ಈ ತಾಯಿ ಮಗ ಇಬ್ರು ಸಿಕ್ಕಾಕೊಂಡು ಅದೊಂದು ಇದಾಗೋಯ್ತು. ಅದು ಆದ್ಮೇಲೆ ಅಲ್ಲು ಅರ್ಜುನ್ ಸರ್ ಆಗ್ಲಿ ಅಥವಾ ಟೀಮ್ ಆಗ್ಲಿ ಬಹಳಷ್ಟು ಸಪೋರ್ಟ್ ಮಾಡಿದ್ರು ಆ ಫ್ಯಾಮಿಲಿನ. ಹೌದು, ಯಾವುದೇ ರೀತಿ ಸಪೋರ್ಟ್ ಕೊಟ್ರು ಕೂಡ ಕಳ್ಕೊಂಡಿರೋ ಜೀವ ಮತ್ತೆ ಬರಲ್ಲ, ಅದು ನಿಜಾನೇ. ಬಟ್ ಅವ್ರ ಕೈಯಲ್ಲಿ ಬೇರೆ ಮಾಡೋಕ್ಕಾಗುವಂತ ಬೇರೆ ಇದು ಇಲ್ಲ. ಅವ್ರ ಕೈಯಲ್ಲಿ ಏನು ಮಾಡಬಹುದು, ಆ ಸಪೋರ್ಟ್ ಕೊಡಬಹುದು, ಅದನ್ನ ಖಂಡಿತವಾಗ್ಲೂ ಅವ್ರು ಮಾಡಿದ್ದಾರೆ. ಅದಾದ್ಮೇಲೆ ಅದೊಂದು ದೊಡ್ಡ ಇಶ್ಯೂ ತರ ಕ್ರಿಯೇಟ್ ಆಗಿ ಪಾಪ ಅವ್ರನ್ನ ಜೈಲಿಗೆ ಕರ್ಕೊಂಡು ಹೋದ್ರು. ಅಲ್ಲೊಂದ್ ಸ್ವಲ್ಪ ಸೀನ್ಸ್ ಕ್ರಿಯೇಟ್ ಆಯ್ತು. ಅದೇ ಯಾರೋ ಒಬ್ರು ಮಾಡಿದ ತಪ್ಪು ಯಾರ ಮೇಲೇನೋ ಬಂದು ಅದು ಯಾರ್ಯಾರಿಗೋ ತೊಂದರೆಗಳಾಯ್ತು. ಅದೊಂದು ಬಹಳ ಬೇಜಾರಿನ ವಿಷಯ. ನೀವು ಹೇಳ್ದಾಗೆ ಆ ಸಕ್ಸಸ್ ಬಂದಾಗ ಕೂಡ ಅದನ್ನ ಎಂಜಾಯ್ ಕೂಡ ಮಾಡಕ್ ಆಗಲ್ಲ. ಈ ತರ ಒಂದು ಕಹಿ ಘಟನೆ ನಡೆದಿರ್ಬೇಕಾದ್ರೆ ನಾವು ನಮ್ಮ ಪಾಡಿಗೆ ನಾವು ಎಂಜಾಯ್ ಮಾಡ್ಕೊಂಡು ಹೋಗ್ತಿದೀವಿ ಅಂದ್ರೆ ಅದು ತಪ್ಪಾಗೋಗುತ್ತೆ. ಇನ್ಫ್ಯಾಕ್ಟ್ ಬೆಂಗಳೂರಲ್ಲಿ ಸಕ್ಸಸ್ ಮೀಟ್ ಮಾಡಬೇಕು ಅಂತ ಪ್ಲಾನ್ ಆಗಿತ್ತು. ಆ ಘಟನೆ ನಡೆದಾದ ಮೇಲೆ ಅದನ್ನೆಲ್ಲ ಕಂಪ್ಲೀಟ್ ಚೇಂಜ್ ಮಾಡ್ಬೇಕಾಗಿ ಬಂತು. ಇದು ಸರಿ ಹೋಗಲ್ಲ, ಒಂದು ಜೀವ ಹೋಗಿರ್ಬೇಕಾದ್ರೆ ನಾವು ಹೋಗಿ ಸಕ್ಸಸ್ ಮೀಟ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ರೆ ಅದು ತಪ್ಪಾಗತ್ತೆ ಅಂತ. ಸೊ ಅದಾದ್ಮೇಲೆ ಕಂಪ್ಲೀಟ್ ಆಗಿ ಅದನ್ನ ಕ್ಯಾನ್ಸಲ್ ಮಾಡ್ಬೇಕಾಗಿ ಬಂತು. ಬೆಂಗಳೂರಿಗೆ ಬರ್ತಾರೆ ಅಂತ ನಾನು ಕಾಯ್ತಾ ಇದ್ದೆ ಕಾತರದಿಂದ. ಬಟ್ ಅದು ನಡೀಲೇ ಇಲ್ಲ ಅವತ್ತು. ಅದಾದ್ಮೇಲೆ ಒಂದ್ ಸ್ವಲ್ಪ ಟೀಮ್ ಕೂಡ ಮತ್ತೆ ಆ ಫ್ಯಾಮಿಲಿನ ಸಪೋರ್ಟ್ ಮಾಡ್ಕೊಂಡು ಇವತ್ತಿಗೂ ಕೂಡ ಆ ಫ್ಯಾಮಿಲಿ ಜೊತೆ ಇದ್ದಾರೆ ಅಂತ ತಿಳಿದು ಬಂತು. ಹೋಪ್ಫುಲಿ ಆ ಫ್ಯಾಮಿಲಿ ಈ ನಡೆದಿರುವಂತಹ ಘಟನೆಯಿಂದ ಹೊರಬಂದು ಅವರ ಜೀವನ ಈಗ ಸ್ವಲ್ಪ ಖುಷಿಯಾಗಿ ಮುಂದಕ್ಕೆ ಸಾಗ್ಲಿ ಅಂತ ನಾನು ಕೇಳ್ಕೊತೀನಿ. ಆಕ್ಚುಲಿ ನಾವು ವೆಯ್ಟ್ ಮಾಡ್ತಿದ್ವಿ. ಬಿಕಾಸ್ ಯಾಕಂತಂದ್ರೆ ಒಂದು ಪ್ರೆಸ್ ಮೀಟ್ ಆದ್ರೂ ಬೆಂಗಳೂರಲ್ಲಿ ವೆಯ್ಟ್ ಮಾಡೇ ಮಾಡ್ತಾರೆ. ಸೊ ಕನ್ನಡದ ನಟರು ನೀವಾಗಿರ್ಬೋದು, ಡಾಲಿ ಅವರಾಗಿರ್ಬೋದು, ರಶ್ಮಿಕಾ ಅವರಾಗಿರ್ಬೋದು, ಇನ್ನೂ ಒಂದಷ್ಟು ಜನ ಆ ಒಂದು ಟೀಮ್ ಅಲ್ಲಿ ಟೆಕ್ನಿಷಿಯನ್ಸ್ ಕೂಡ ಕನ್ನಡದವ್ರು ಆಗಿರೋದ್ರಿಂದ ಬರ್ತಾರೆ. ನಮಗೂ ಒಂದಷ್ಟು ಹೆಮ್ಮೆ ಇರುತ್ತೆ, ಬಿಕಾಸ್ ಪರಭಾಷೆಗಳಲ್ಲಿ ಮಿಂಚ್ತಿದ್ದಾರೆ ಅಂತ. ಬಟ್ ಅದಾದ್ಮೇಲೆ ಪ್ರೆಸ್ ಮೀಟು ಕ್ಯಾನ್ಸಲ್ ಆಯ್ತು, ಸಕ್ಸಸ್ ಮೀಟು ಕ್ಯಾನ್ಸಲ್ ಆಯ್ತು. ಇಲ್ಲಿ ಕೂಡ ಒಂದಷ್ಟು ಮಿಡ್ ನೈಟ್ ಶೋಗಳಿಗೂ ಸಹ ಒಂದು ಪ್ರದರ್ಶನ ಮಾಡಬಾರ್ದು ಅನ್ನುವಂಥದ್ದು ಬರುತ್ತೆ. ಹೌದು. ಸೊ
ಆ ಒಂದು ವಿಚಾರಗಳೇನೋ ನಿಮ್ಗೆ ಗೊತ್ತಿತ್ತಾ? ಈ ತರ ಮಿಡ್ ನೈಟ್ ಎಲ್ಲಾನು ಈ ತರ ಪ್ರದರ್ಶನಗಳನ್ನ ಮಾಡಬಾರ್ದು, ಮಿಡ್ ನೈಟ್ ಶೋಸ್ ಎಲ್ಲ ಕ್ಯಾನ್ಸಲ್ ಆಯ್ತು, ಮಾರ್ನಿಂಗ್ ಶೋಸ್ ಮಾತ್ರ ಮಾಡ್ಬೇಕು ಅಂತಂದು. ಅದಾದ್ಮೇಲೆ ಎಲ್ಲ ಕಡೆನೂ ಅದೊಂದು ಹ್ಮ್. ವಿಷಯ ಆಗೋಯ್ತು. ಬರೀ ಪುಷ್ಪ ಅಂತಲ್ಲ, ಯಾವುದೇ ಸಿನಿಮಾ ಕೂಡ ಹೌದು. ಮಿಡ್ ನೈಟ್ ಶೋಸ್ ಮಾಡಬಾರ್ದು ಅಂತ ಒಂದು ಹ್ಮ್. ವಿಷಯ ಹೊರಬಂತು. ಅದಾದ್ಮೇಲೆ ಫಿಲ್ಮ್ ಇಂಡಸ್ಟ್ರಿಯವರು, ಬರೀ ಕನ್ನಡ ಅಂತಲ್ಲ, ತೆಲುಗು ಅಂತಲ್ಲ, ಎಲ್ಲ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯವರು ಅದ್ರ ಬಗ್ಗೆ ಏನ್ ಯೋಚನೆ ಮಾಡಿದ್ದಾರೆ ಅಥವಾ ಅದ್ರ ಬಗ್ಗೆ ಏನ್ ನಿರ್ಧಾರ ತಗೊಂಡಿದ್ದಾರೆ ಅನ್ನೋದು ಇನ್ನೂ ನನಗೂ ಐಡಿಯಾ ಇಲ್ಲ ಏನಾಗಿದೆ ಅಂತ ಹೇಳಿ. ಹೋಪ್ಫುಲಿ ಅವ್ರು ತಗೊಳ್ಳೋಂಥ ನಿರ್ಧಾರಗಳೇನಿರುತ್ತೆ ಅದು ಎಲ್ಲರೂ ಒಳ್ಳೇದಕ್ಕೆ ಆಗಿರುತ್ತೆ ಅಂತ ನಾನು ಕೂಡ ಭಾವಿಸ್ತೀನಿ. ಓಕೆ. ಒಂದು ಇಂಟರ್ವ್ಯೂ ಅಲ್ಲಿ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ, ಈ ತೆಲುಗು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸ್ಟಾರ್ಸ್ ಅನ್ನೋದು ತುಂಬಾ ಜನ ಇದ್ದಾರೆ ಅಂತ. ಹೌದು. ಸೊ ಎಲ್ಲೋ ಒಂದ್ ಕಡೆ ನಿಮ್ಗೆ ಅನ್ನಿಸ್ತಿದ್ಯಾ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾಯಕ ನಟರ ಕೊರತೆ ಇದೆ ಅಂತ? ಸ್ವಲ್ಪ ಈಗ ಸದ್ಯಕ್ಕೆ ಒಂದ್ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದ್ದಾರೆ ಅಂತ ಒಂದು ಬೇಜಾರಿದೆ. ಹೌದು. ನಮ್ಮ ಇಂಡಸ್ಟ್ರಿ ಕೂಡ ಬೆಳೀತಾ ಇದೆ ಈಗ. ಬಹಳ ಆ ಕ್ರೇಜ್ ಹುಟ್ತಾ ಇದೆ. ಈಗ KGF ಬಂತು, ಆನಂತರ ಚಾರ್ಲಿ ಬಂತು, ಕಾಂತಾರ ಬಂತು. ಸೊ ಜನರು ಕೂಡ ಅದನ್ನ ಎಂಜಾಯ್ ಮಾಡಕ್ಕೆ ಶುರು ಮಾಡಿದ್ರು. ಬಟ್ ಎಲ್ಲೋ ಒಂದ್ ಕಡೆ ನಾಯಕ ನಟರನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅವರ ಸಿನಿಮಾಗಳಿಗೆ ಹೋಗೋದು ಬಹಳ ಕಮ್ಮಿ ಆಗ್ಬಿಟ್ಟಿದೆ. ನಮ್ಮ ಆಡಿಯನ್ಸ್ನು ಕೂಡ ನಾನು ಕೇಳ್ಕೊಳ್ಳೋದಿಷ್ಟೇ, ಸಿನಿಮಾ ಅನ್ನೋದು ಯಾವುದೋ ಟೈಮ್ ಪಾಸಿನ ವಿಷಯ ಅಂತಲ್ಲ. ವಾರ ಪೂರ್ತಿ ಕಷ್ಟಪಟ್ಟು, ಅದು ಕಷ್ಟನೋ ಸುಖನೋ ಕೆಲಸ ಮಾಡಿ ಬೇಜಾರಾಗಿರ್ತೀರ. ಎಂಟರ್ಟೈನ್ಮೆಂಟ್ ಅನ್ನೋದು ಒಂದು ಪಾರ್ಟ್ ಆಫ್ ಜೀವನ, ಅದು ಕೂಡ ಬೇಕು ಎಲ್ಲರಿಗೂ ಕೂಡ. ಸೊ ಅದು ಒಳ್ಳೆ ಸಿನಿಮಾಗಳು ಬಂದಾಗ ಖಂಡಿತವಾಗ್ಲೂ ಥಿಯೇಟರ್ಗೆ ಬರಬೇಕು, ನೋಡಬೇಕು. ಆಗ್ಲೇ ಇಂಡಸ್ಟ್ರಿ ಕೂಡ ಬೆಳೆಯಕ್ ಸಾಧ್ಯ. ಯಾರೋ ಒಬ್ಬರಿಂದ ಇಬ್ಬರಿಂದ ಇಂಡಸ್ಟ್ರಿ ಕಂಪ್ಲೀಟ್ ಆಗಿ ಬೆಳೆಯಕ್ಕಾಗಲ್ಲ. ಎಲ್ಲಾರು ಸೇರಿ ಮುನ್ನುಗ್ದಾಗ್ಲೇ ಇಂಡಸ್ಟ್ರಿ ಕೂಡ ಬೆಳೆಯೋದು. ಅದಕ್ಕೆ ಆಡಿಯನ್ಸ್ ಅಂಡ್ ಫಿಲ್ಮ್ ಯಾರು ನೋಡೋರಿದ್ದಾರೆ ಅವರ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅವರು ಮೇಜರ್ ಪಾತ್ರ ಅವರೇ ಪ್ಲೇ ಮಾಡೋದಿಲ್ಲಿ. ಸೊ ಒಳ್ಳೆ ಸಿನಿಮಾಗಳು ನಮ್ಮವರು ಕೂಡ ಕೊಡಬೇಕು, ಇಂಡಸ್ಟ್ರಿ ಅವರು ಕೂಡ ಒಳ್ಳೆ ಸಿನಿಮಾಗಳು ಕೊಡಬೇಕು. ಅದನ್ನ ನಮ್ಮ ಆಡಿಯನ್ಸ್ ಎಂಜಾಯ್ ಮಾಡ್ತಾ ಥಿಯೇಟರ್ಗೆ ಬಂದು ಸಿನಿಮಾ ನೋಡಬೇಕು. ಅವಾಗ ಖಂಡಿತವಾಗ್ಲೂ ಇನ್ನೂ ಒಂದಷ್ಟು ಜನ ಮುಂದಕ್ಕೆ ಬರ್ತಾರೆ, ಹೊಸ ಪ್ರತಿಭೆಗಳಿಗೆ ಆಪರ್ಚುನಿಟೀಸ್ ಸಿಗುತ್ತೆ. ಆ ತರ ಚೇಂಜ್ ಆಗುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ. ಬ್ಯಾಕ್ ಟು ಬ್ಯಾಕ್ ನೆಗೆಟಿವ್ ರೋಲ್ಗಳಲ್ಲೇ ಕಾಣಿಸ್ತಿದಾರ. ಹೀರೋ ಆಗ್ಬೇಕು ಅಂತ ಯಾವತ್ತೂ ಅನ್ಸಿಲ್ವಾ ನಿಮ್ಗೆ? ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲೆಲ್ಲಾನು ನೆಗೆಟಿವ್ ರೋಲ್ ಮಾಡಿದ್ಮೇಲೆ. ಶುರು ಮಾಡಿದಾಗ್ಲೇ ನಾನು ಹೀರೋ ಆಗೇ ಮಾಡಿದ್ದು ಫಸ್ಟ್ ಸಿನಿಮಾ. ಬಟ್ ಅನ್ಕೊಂಡಿದ್ದಂತ ಒಂದು ರೆಸ್ಪಾನ್ಸ್ ಯಾವಾಗ ಸಿಗ್ಲಿಲ್ಲ ಅಂದಾಗ ಚೇಂಜ್ ಮಾಡ್ಬೇಕಾಗಿ ಬಂತು. ಕ್ಯಾರೆಕ್ಟರ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋ ಒಂದು ವಿಷಯ ನನಗೆ ಅರ್ಥ ಆಯ್ತು. ಸೊ ಇವತ್ತು ಅದೇ ಒಂದು ಸಿನಿಮಾ ಆದಾಗ ಏನಾಗುತ್ತೆ ಅಂದ್ರೆ ಅದನ್ನ ಸ್ಟೀರಿಯೋ ಟೈಪ್ ಮಾಡ್ಬಿಡ್ತಾರೆ. ಈ ಮನುಷ್ಯ ಈ ಕ್ಯಾರೆಕ್ಟರ್ಗೆ ಸರಿ ಅನ್ನೋ ಹಾಗೆ ಒಂದು ಇದು ಬಂದ್ಬಿಡುತ್ತೆ. ಇವಾಗ ಪುಷ್ಪ 2 ಬಂದಾದ ಮೇಲೆ ಎಷ್ಟೋ ಜನ ನನ್ನ ನೆಗೆಟಿವ್ ಕ್ಯಾರೆಕ್ಟರ್ಸ್ಗೆ ಕೇಳಿದ್ರು. ಅದೇ ಟೈಮಲ್ಲಿ ತೆಲುಗಲ್ಲಿ ಒಂದು ವೆಬ್ ಸೀರೀಸ್ ಕೂಡ ರಿಲೀಸ್ ಆಯ್ತು, ವಿಕಟ ಕವಿ ಅಂತ ಹೇಳಿ, ZEE5 ಅಲ್ಲಿ. ಆ ZEE5 ಅಲ್ಲಿ ನೋಡಿದಂಥವ್ರು ಅರ್ಥ ಮಾಡ್ಕೊಂಡ್ರು, ಓಕೆ ಈ ಮನುಷ್ಯ ಬರೀ ನೆಗೆಟಿವ್ ಮಾತ್ರ ಅಲ್ಲ, ಯಾವುದೇ ತರದ ಕ್ಯಾರೆಕ್ಟರ್ಸ್ ಕೊಟ್ಟರು ಕೂಡ ಮಾಡಬಲ್ಲ ಅನ್ನೋಂಥ ಒಂದು ಕ್ಲಾರಿಟಿ ಸಿಕ್ತು. ಸೊ ಹೀಗೆ ಇನ್ನು ಕೆಲವೊಂದು ಸಿನಿಮಾಗಳು ಆಗ್ತಾ ಆಗ್ತಾ ಕೆಲವೊಬ್ಬರ ಜೊತೆ ಮಾತುಕತೆಯಲ್ಲಿ ಇದೀನಿ. ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಪ್ಲೇ ಮಾಡಕ್ಕೆ ಸಿಕ್ಕಿದ್ರೆ ಬಹಳ ಸಂತೋಷ. ಬರೀ ನೆಗೆಟಿವ್ ಅಲ್ಲದೆ ಪಾಸಿಟಿವ್ ಕ್ಯಾರೆಕ್ಟರ್ಸ್ ಕೂಡ ಮಾಡಬೇಕು ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ. ಹೋಪ್ಫುಲಿ ಈ 2025 ಅಲ್ಲಿ ಆ ತರ ಒಂದು ಆಪರ್ಚುನಿಟಿ ಬರುತ್ತೆ ಅಂತ ನೋಡ್ತಾ ಇದ್ದೀನಿ. ತಾರಕ್ ಪೊನ್ನಪ್ಪ ಅವರ ಲೈಫ್ ಅಲ್ಲಿ ಯಾವತ್ತಾದ್ರೂ ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂದಿತ್ತಾ? ಆ ಒಂದು ಸಮಯದಲ್ಲಿ ಯಾರ್ಯಾರು ಬಂಡವಾಳ ಏನು ಅಂತ ಗೊತ್ತಾಗಿತ್ತಾ ಅಂತ? ಸ್ಟ್ರಗಲಿಂಗ್ ಪೀರಿಯಡ್ ಅಂತ ಬಂದಾಗ. ಹೌದು, ದುಡ್ಡಿನ ವಿಷಯದಲ್ಲಿ ನಾನು ಯಾರ್ಯಾರ ಬಂಡವಾಳ ಹೇಗೆ ಅಂತ ನಾನು ನೋಡ್ಲಿಲ್ಲ. ಯಾಕಂದ್ರೆ ನಾನು ಯಾವತ್ತೂ ಯಾರ ಮುಂದೆನೂ ಕೂಡ ಕೈ ಚಾಚಲಿಲ್ಲ. ನನಗೆ ಸರಿ ಹೋಗಲ್ಲ ಅನ್ನೋಂತ ಒಂದು ಇದ್ರಲ್ಲೇ ಯೋಚನೆ ಮಾಡಿ ನನ್ನ ಕೈಯಲ್ಲಿ ಏನಾಗುತ್ತೋ ನನಗೆ ಅಷ್ಟೇ ಸಾಕು. ಏನೋ ಎಕ್ಸ್ಟ್ರಾ ತಗೊಂಡ್ಬಂದು ಎಲ್ಲೋ ಹಾಕಿ ಆಮೇಲೆ ಅವ್ರಿಗೆ ವಾಪಸ್ ದುಡ್ಡು ಕೊಡ್ತೀನಿ ಅನ್ನೋಂತ ಒಂದು ಯೋಚನೆ ನನ್ನಲ್ಲಿ ಯಾವತ್ತೂ ಇರ್ಲಿಲ್ಲ. ಸೊ ಅದನ್ನ ನಾನು ಯಾವತ್ತೂ ಮಾಡಕ್ ಹೋಗ್ಲಿಲ್ಲ. ಬಟ್ ಸಿನಿಮಾಗಳು ಮಾಡ್ತಾ ಒಬ್ಬ ಬೆಳೀತಾ ಇದ್ದಾನೆ ಅಂದಾಗ ಆಗ ಜನರ ಬಂಡವಾಳ ಗೊತ್ತಾಗತ್ತೆ. ಎಷ್ಟು ಜನ ಸಪೋರ್ಟಿವ್ ಆಗಿದ್ದಾರೆ. ಸೋಲಿದ್ದಾಗ ಎಷ್ಟೋ ಜನ ಅಯ್ಯೋ ಇದೆಲ್ಲ ಬೇಕಾಗಿತ್ತಾ ಸಿನಿಮಾ ಅದು ಇದು ಅಂತ ಹಾಳಾಗೋಗಕ್ ಬಂದಿದ್ದಾರೆ ಅಂತಾರೆ. ಅದೇ ಬೆಳಿತಾ ಇರ್ಬೇಕಾದ್ರೆ ಬೆಳಿತಾ ಇದ್ದಾನೆ ಅಂದ್ಬಿಟ್ಟು ಮಾತಾಡ್ಸಕ್ಕೆ ಬರಲ್ಲ. ಸೊ ವಿತ್ ಏಜ್ ಎಲ್ರು ಈ ಇಂಡಸ್ಟ್ರಿ ಅವ್ರಂತಲ್ಲ, ಎಲ್ರೂ ಕೂಡ ವಯಸ್ಸಾಗ್ತಾ ಆಗ್ತಾ ಇದ್ರಲ್ಲಿ ಗೊತ್ತಾಗತ್ತೆ. ನಾವು ಇವಾಗ ಓದ್ತಾ ಇರ್ಬೇಕಾದ್ರೆ ಒಂದ್ ಕಡೆ ಇದೇ ಜೀವನ, ಇವರೇ ಫ್ರೆಂಡ್ಸು, ಇವರೇ ಲೈಫ್ ಅನ್ಕೋತೀವಿ.
ಬರ್ತಾ 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 ಅದ್ರಲ್ಲೂ 2-3 ಜನ ಮಾತ್ರ ಉಳ್ಕೋತಾರೆ. ಫ್ಯಾಮಿಲಿ ಕೂಡ ಹಾಗೆ ಆಗುತ್ತೆ. ಎಷ್ಟೋ ಜನ ಸಪೋರ್ಟ್ ಅಂತ ಇರ್ತಾರೆ. ಬೆಳಿತಾ ಇದ್ದಾರೆ ಅಂದಾಗ ಯಾರು ನಾನು ಹೇಳಿದ್ದೆ ಅವ್ನು ಆಗ್ತಾನೆ ಅಂತ. ಹೌದು. ಅದೇ ಬಿದ್ದಿದ್ದಾಗ ಮಾತ್ರ ಇದೆಲ್ಲ ಬೇಕಾಗಿತ್ತಾ ಅನ್ನೋರೆ ನಾನು ಹೇಳಿದ್ದೆ ಇವ್ನು ಆಗ್ತಾನೆ ಅಂತಾರೆ. ಸೊ ನಮ್ಗೆ ಅರ್ಥ ಆಗೋಗುತ್ತೆ. ನಾವು ಮಾಡ್ತಾ ಮಾಡ್ತಾ ಜೀವನನ ಅರ್ಥ ಮಾಡ್ಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇರ್ಬೇಕು. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಎಷ್ಟು ವಿಪರ್ಯಾಸ ಅನ್ಸುತ್ತಲ್ಲ, ಬಿದ್ದಾಗ ತೆಗಳ್ತಾರೆ, ಗೆದ್ದಾಗ ಹೊಗಳ್ತಾರೆ ಅಂತ ಹೇಳ್ಬಿಟ್ಟು ಅವ್ರಾಗ ಅವರೇ ಬರ್ತಾರೆ. ಹೌದು, ಅದು ನಾವೇ ಹೇಳಿ ಮಾಡಿದ್ದು ಅನ್ನೋ ತರ. ಆ ಹೊಗಳಿಕೆ ಬರೀ ಚೆನ್ನಾಗ್ ಮಾಡಿದೆ ಅಂತಲ್ಲ, ನನ್ನಿಂದನೇ ಆಗಿದ್ದು ಅನ್ನೋ ತಗೋತಾರಲ್ವಾ, ಅದು ಬಹಳ ಬೇಜಾರಾಗುವಂತ ವಿಷಯ. ಅಂತವ್ರಿಗೆ ಏನ್ ಹೇಳ್ತೀರಾ ತಾರಕ್ ಪೊನ್ನಪ್ಪ ಅವ್ರು? ಬೇಡ, ಫಸ್ಟ್ ಆಫ್ ಆಲ್ ನಿಮ್ಮ ಜೀವನ ನೀವು ನೋಡ್ಕೊಂಡು ಹೋಗಿ. ನಾನ್ ಹೇಳ್ದಂತ ನಂಗಾದ ಯಾರನ್ನು ಬೆಳೆಸಕ್ಕಾಗಲ್ಲ ಅಥವಾ ತುಳಿಯೋಕು ಆಗಲ್ಲ. ನಮ್ಮಲ್ಲಿ ಶ್ರಮ ಪಡುವಂತ ಇದಿದ್ರೆ, ಮಾಡಬೇಕು ಅನ್ನೋಂತ ಒಂದು ಛಲ ಇದ್ರೆ ನಾವು ಮುಂದಕ್ಕೆ ಹೋಗ್ತೀವಿ. ಇಲ್ಲ ಇವ್ರ ಮಾತು ಕೇಳ್ಕೊಂಡು ಅಲ್ಲೇ ಬಿದ್ದಿರ್ತೀವಿ. ಸೊ ಬೇರೆದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನಮ್ಮ ಗುರಿ ಏನಿದೆ ಅದ್ರ ಕಡೆ ಇದ್ ಮಾಡ್ಕೊಂಡು ಹೋಗೋಣ. ನಮ್ಮ ಫ್ಯಾಮಿಲಿ ಏನಿದೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ನಮ್ಮ ಸುತ್ತ ನಮ್ಮ ಸರ್ಕಲ್ ಏನಿದೆ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಖುಷಿಯಾಗಿ ಒಂದ್ ಒಳ್ಳೆ ಪಾಸಿಟಿವ್ ಥಾಟ್ಸ್ ಅಲ್ಲಿ ಮುಂದಕ್ಕೆ ಹೋಗ್ತಾ ಇರ್ಬೇಕು. ಖುಷಿಯಾಗಿರ್ಬೇಕಷ್ಟೇ, ಅದು ನನ್ನ ಪರ್ಸನಲ್ ಒಪಿನಿಯನ್. ಬೇಸಿಕಲಿ ನೀವು ಕೊಡಗಿನವ್ರು ಆಗಿರೋದ್ರಿಂದ ಫ್ರೀ ಟೈಮ್ ಸಿಕ್ಕಾಗೆಲ್ಲ ಊರಿಗೆಲ್ಲ ಹೋಗ್ತಿರ್ತೀರಾ, ಕಾವೇರಮ್ಮನ ದರ್ಶನ ಮಾಡ್ತಿರ್ತೀರಾ ಅಂತ? ಖಂಡಿತವಾಗ್ಲು ಈಗ 1-2 ವರ್ಷದಿಂದ ಬಹಳ ಜಾಸ್ತಿ ಆಗಿದೆ. ಆದಷ್ಟು ಟೈಮ್ ಸಿಕ್ಕಿದಾಗೆಲ್ಲ ಹೋಗ್ತಾ ಇರ್ತೀನಿ. ಅಲ್ಲಿ ಹೋಗಿ ದೇವಸ್ಥಾನಗಳಿಗೆ ಹೋಗ್ತೀನಿ, ಅಥವಾ ನಮ್ಮ ಕಾವೇರಿ ಇದಕ್ಕೆ ಹೋಗ್ತೀನಿ, ಭಾಗಮಂಡಲಾಗ ಹೋಗ್ತೀನಿ. ಸೊ ಅಲ್ಲಿ ಹೋಗಿ ಬರೋದಿದೆ. ಊರಿಗೆ ಹೋದಾಗ ಮನೆಗೆ ಹೋಗಿ ಅಲ್ಲೊಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು. ಯಾಕಂದ್ರೆ ಅದೊಂದು ಮನಃಶಾಂತಿ ಅಂತ ಏನ್ ಹೇಳ್ತೀವಿ, ಅಲ್ಲಿ ಬಹಳ ಜಾಸ್ತಿ ಸಿಗುತ್ತೆ. ಈ ಜಂಜಾಟ, ಬೆಂಗಳೂರಿನ ಜಂಜಾಟ ಕಮ್ಮಿ ಆಗುತ್ತೆ ಅಲ್ಲಿ. ಯಾವಾಗ ಅಲ್ಲಿ ಹೋದಾಗ್ಲೂ ಕಷ್ಟ ಆಗೋಗುತ್ತೆ. ಬಹಳಷ್ಟು ಮನಃಶಾಂತಿ ಸಿಕ್ಕಾದ್ಮೇಲೆ ಅಯ್ಯೋ ತುಂಬಾ ಖಾಲಿ ಅನ್ನಿಸ್ತಿದೆ, ನಾವು ಜನರ ಮಧ್ಯ ಇದ್ದು ಅಭ್ಯಾಸ ಆಗ್ಬಿಟ್ಟಿದೆ. ಸೊ ಬಂದು ಇಲ್ಲಿ ಜನರ ಮಧ್ಯೆನೆ ಮತ್ತೆ ಬೆರಿಬೇಕು ಅಂತ ಅನ್ಸುತ್ತೆ. ಸೊ ಅಲ್ಲಿ ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಬರ್ತಾ ಇರುತ್ತೆ. ಕೂರ್ಗಲ್ಲಿ ನಿಮ್ಗೆ ಇಷ್ಟ ಆಗಿರುವಂತಹ ಪ್ಲೇಸ್ ಯಾವುದು ಅಂತ? ಕಂಪ್ಲೀಟ್ ಕೂರ್ಗ್ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಅಲ್ಲಿ ಒಂದು ಜಾಗ ಅಂತ ಹೇಳಕ್ ಆಗಲ್ಲ. ಪ್ರತಿಯೊಂದು ಜಾಗದಲ್ಲೂ ಏನೋ ಒಂದು ಬೇರೆ ಬೇರೆ ತರದಿದೆ. ಯಾರೋ ಒಬ್ಬರ ಕಾಫಿ ತೋಟದಲ್ಲಿ ಯಾವ್ದೋ ಒಂದು ವಾಟರ್ ಫಾಲ್ಸ್ ಇರುತ್ತೆ, ಅದು ಯಾರಿಗೂ ಗೊತ್ತಿರಲ್ಲ. ಅವ್ರು ಬಂದು ಹೇಳಿದಾಗ ಅವ್ರ ಜೊತೆ ಹೋದಾಗ ಗೊತ್ತಾಗುತ್ತೆ. ಸೊ ಹಾಗೆ ಫ್ರೆಂಡ್ಸ್ ಜೊತೆ ಅಲ್ಲೆಲ್ಲ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಹೊಸ ಜಾಗದ ಬಗ್ಗೆ ಗೊತ್ತಾಗತ್ತೆ. ಸೊ ಪರ್ಟಿಕ್ಯುಲರ್ ಪ್ಲೇಸ್ ಅಂತಿಲ್ಲ, ಕಂಪ್ಲೀಟ್ಲಿ ನಮ್ಮ ಕೊಡುಗೆ ನನಗೆ ಸಂತೋಷ ಕೊಡುವಂತ ಒಂದು ಜಾಗ. ಸ್ಯಾಂಡಲ್ವುಡ್ ನಲ್ಲಿ ಕೊಡಗಿನವರು ಇತ್ತೀಚೆಗೆ ತುಂಬಾ ಜನ ಬೆಳೀತಾ ಇದಾರೆ. ನೀವಾಗಿರ್ಬೋದು, ರಶ್ಮಿಕಾ ಅವ್ರು ಆಗಿರ್ಬೋದು, ಇನ್ನೂ ಒಂದಷ್ಟು ಜನರಿದ್ದಾರೆ. ಹೌದು. ಸೊ ನೀವು ಮತ್ತೆ ರಶ್ಮಿಕಾ ಅವರು ಪುಷ್ಪ 2 ಅಲ್ಲಿ ಒಟ್ಟಿಗೆ ಒಂದೇ ಸಿನಿಮಾದಲ್ಲಿ ನಡ್ಸಿರೋದ್ರಿಂದ ಅಲ್ಲೇನಾದ್ರು ನಿಮ್ಮ ಭಾಷೆಯನ್ನ ಮಾತಾಡಿದ್ರ, ಕೂರ್ಗ್ ಭಾಷೆಯನ್ನ ಅಂತ? ಖಂಡಿತವಾಗ್ಲು. ಯಾಕಂದ್ರೆ ನನಗೆ ಮುಂಚೆಯಿಂದಾನೇ ಅವರು ಪರಿಚಯ ಇದ್ರು. ನಮ್ಮ ಇಬ್ಬರ ಊರು ಕೂಡ ಒಂದೇ ಊರಾಗಿರೋದ್ರಿಂದ ಮುಂಚೆಯಿಂದಾನೇ ನಮ್ಮ ಪೇರೆಂಟ್ಸ್ಗೆ ಅವ್ರ ಪೇರೆಂಟ್ಸ್, ಫ್ಯಾಮಿಲಿ, ಫ್ರೆಂಡ್ಸ್ ಹಾಗೆ ಗೊತ್ತಿತ್ತು. ಬಟ್ ರಶ್ಮಿಕಾ ಅವ್ರು ಅಷ್ಟು ಪರ್ಸನಲ್ ಆಗಿ ಅಷ್ಟೊಂದು ಇದು ಗೊತ್ತಿರ್ಲಿಲ್ಲ. ಬಟ್ ಭೇಟಿ ಮಾಡಿದ್ದೆ 1-2 ಸಲ. ಮಾಡ್ಲಿಂಗ್ ಮಾಡ್ಬೇಕಾದ್ರೂ ಕೂಡ ಭೇಟಿ ಮಾಡಿದ್ದೆ. ಇದ್ರಲ್ಲೇ ಅವ್ರನ್ನ ಲಾಸ್ಟ್ ಟೈಮ್ ಪುಷ್ಪ ಶೂಟ್ ಅಲ್ಲಿ ಮೀಟ್ ಮಾಡಿದಾಗ ಕೂಡ ಅವರು ಕೊಡವ ತಕ್ಕಲ್ಲೇ ಮಾತಾಡ್ಸಿದ್ರು. ನಾವ್ ಹಾಗೆ 1-2 ಮಾತುಗಳು ಆಡಿದ್ವಿ. ಹೇಗಿದ್ದಾರೆ ಫ್ಯಾಮಿಲಿ ಎಲ್ಲ ಅಂತೆಲ್ಲ ಮಾತಾಡ್ಕೊಂಡು ನಮ್ಮ ಭಾಷೆಯಲ್ಲೇ ಅದು ಮಾತಾಡಿದ್ವಿ. ಬ್ರೋ, ಇತ್ತೀಚೆಗೆ ಒಂದು ರಶ್ಮಿಕಾ ಅವ್ರ ಬಗ್ಗೆ ಒಂದು ಟ್ರೋಲ್ ಆಗಕ್ ಶುರುವಾಯ್ತು. ನಾನು ಹೈದರಾಬಾದ್ನವರು ಅಂತ ಹೇಳೋದು. ಸೊ ಅದು ಬೇಸಿಕಲಿ ಇನ್ನೊಂದೇನಂತಂದ್ರೆ, ಕೊಡವ ಸಮಾಜದ ಕಡೆಯಿಂದ ಕೊಡವ ನ್ಯಾಷನಲ್ ಕೌನ್ಸಿಲಿಂಗ್ ಕಡೆಯಿಂದ ಏನೋ ಒಬ್ಬ ಲಾಯರ್ ನಾಚಪ್ಪ ಅನ್ನುವಂಥವ್ರು ಕೂಡ ಅವ್ರ ಪರವಾಗಿ ನಿಲ್ತಾರೆ. ಸೊ ಕೂರ್ಗ್ನವರಿಗೆ ನಮ್ಮ ಕಮ್ಯುನಿಟಿ ಅನ್ನುವಂಥದ್ದು ಒಂದು ಕೈ ಜಾಸ್ತಿನೇ ಇರುತ್ತೆ. ಬಿಕಾಸ್ ಯಾಕಂತಂದ್ರೆ ಇರೋ ಸ್ವಲ್ಪ ಜನ ಆದ್ರೂ ಅದು ನಾನು ಬರೀ ಕೂರ್ಗ್ ಅಂತ ನಾನು ಹೇಳಲ್ಲ. ಯಾರೇ ಆಗ್ಲಿ ಅವರ ಕಮ್ಯುನಿಟಿ ಕಾಸ್ಟ್ ಅಂತ ಬಂದಾಗ ಅದು ಜಾಸ್ತಿನೇ ಇದು ಮಾಡ್ತಾರೆ. ಪರ್ಸನಲ್ ಆಗಿ ನನಗೇನ್ ಅನ್ಸೋದಂದ್ರೆ, ಬರೀ ಕಾಸ್ಟ್ ಅಂಡ್ ಕಮ್ಯುನಿಟಿ ಮಾತ್ರ ನೋಡ್ಕೊಂಡು ಹೋಗ್ಬಾರ್ದು. ಒಬ್ಬ ಒಳ್ಳೆ ಮನುಷ್ಯ ಇನ್ನೊಂದ್ ಕಡೆ ಇದ್ದಾಗ ಅವ್ರಿಗೂ ಕೂಡ ನಾವು ಸಪೋರ್ಟ್ ಮಾಡ್ಲೇಬೇಕಾಗುತ್ತೆ. ಸೊ ಇಲ್ಲಿ ಏನಾಯ್ತು ಅಂದ್ರೆ, ಬಹಳಷ್ಟು ಅವ್ರದ್ದು ಟ್ರೋಲಿಂಗ್ ನಡೀತಾ ಇತ್ತು, ಇಶ್ಯೂಸ್ ನಡೀತಾ ಇತ್ತು, ಬಹಳ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇತ್ತು ಅನ್ನೋ ಒಂದು ಕಾರಣಕ್ಕಾಗಿ ನಾಚಪ್ಪ ಅವರು ನಿಂತು, ಇಲ್ಲ ಈ ತರ ಮಾಡಬಾರ್ದು, ಆ ಹೆಣ್ಮಗುಗೆ ಯಾರು ಸಪೋರ್ಟ್ ಇಲ್ಲ ಅಂತ ಹೇಳಿ ಅವ್ರ ಪರ ನಿಲ್ತಾರೆ. ಸೊ ಅದು ಒಂದು ಒಳ್ಳೆ ವಿಚಾರನೇ. ಯಾರೋ ಒಬ್ರು ಇನ್ನೊಬ್ರಿಗೆ ಸಪೋರ್ಟಿವ್ ಆಗಿ ನಿಲ್ಲೋದು ಒಂದು ಒಳ್ಳೆ ವಿಚಾರನೇ. ಇನ್ಫ್ಯಾಕ್ಟ್ ಇದು ಬಂದಾಗ್ಲೂ ಕೂಡ, ಸೋಷಿಯಲ್ ಮೀಡಿಯಾ ಅಂತ ಬಂದಾಗ್ಲೂ ಕೂಡ ಬಹಳಷ್ಟು ಜನ ಸಪೋರ್ಟ್ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅದೇ ತರ ಬಹಳಷ್ಟು ಜನ ನೆಗೆಟಿವ್ ಕಮೆಂಟ್ಸ್ ಕೂಡ ಹಾಕ್ತಾರೆ. ಇವಾಗ ನಾನೇ ಈ ಸಿನಿಮಾ ಆದ್ಮೇಲೆ, ಪುಷ್ಪ 2 ಆದ್ಮೇಲೆ ಸುಮ್ನೆ
ನೆಗೆಟಿವ್ ಕಮೆಂಟ್ಸ್ ಹಾಕ್ತಾರೆ. ಮೇನ್ ರೀಸನ್ ಏನು ಅಂದ್ರೆ, ಇವಾಗ ಯಾರೇ ಆಗಿರ್ಲಿ, ನಾನಾಗಿರ್ಲಿ, ನೀವಾಗಿರ್ಲಿ, ಒಂದು ಪಾಸಿಟಿವ್ ಕಮೆಂಟ್ಸ್ ಒಂದಷ್ಟು ನೋಡಿದಾಗ ಒಂದು ಸಂತೋಷ ಪಡ್ತೀವಿ, ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸಡನ್ ಆಗಿ ಒಂದು ನೆಗೆಟಿವ್ ಕಮೆಂಟ್ ಕಂಡಾಗ ಆ ಪಾಸಿಟಿವ್ ಕಮೆಂಟ್ಸ್ಗೆ ಎಷ್ಟು ಖುಷಿ ಪಟ್ಟಿರ್ತೀವೋ ಅದಕ್ಕಿಂತ ಜಾಸ್ತಿ ಬೇಜಾರು ಆ ನೆಗೆಟಿವ್ ಕಮೆಂಟ್ ನೋಡಿದಾಗ ಆಗುತ್ತೆ. 100%. ಅಂಡ್ ನೆಗೆಟಿವ್ ಕಮೆಂಟ್ಸ್ ಮಾಡೋ ಬಹಳಷ್ಟು ಜನ ಇದಕ್ಕೋಸ್ಕರನೇ ಮಾಡ್ತಾರೆ. ಅಂದ್ರೆ ಇದನ್ನ ಅಟೆನ್ಷನ್ ಸಿಗ್ಬೇಕು ನಮಗೆ, ಅಷ್ಟ್ರಲ್ಲಿ ಅವ್ರು ರಿಪ್ಲೈ ಮಾಡ್ತಾರೆ. ಅವ್ರು ಉರ್ಕೊಂಡಾದ್ರೂ ನಮಗೆ ರಿಪ್ಲೈ ಮಾಡ್ತಾರೆ. ಸೊ ರಿಪ್ಲೈ ಸಿಕ್ಕಿದ ತಕ್ಷಣ ನಮಗೆ ಲೈಮ್ ಲೈಟ್ ಸಿಗುತ್ತೆ ಅಂತ. ವೇಸ್ಟ್ ಅದು. ಯಾಕಂದ್ರೆ ಅವ್ರ ಪ್ರೊಫೈಲ್ ಇಂದಾನು ಅದನ್ನ ಮಾಡಲ್ಲ, ಯಾವ್ದೋ ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡು ಇದನ್ನೆಲ್ಲ ಮಾಡ್ತಾರೆ. ಅಂಡ್ ಈ ನೆಗೆಟಿವ್ ಇದು ಮಾಡೋದ್ರಿಂದ ಯಾರಿಗೂ ಸಂತೋಷನೂ ಕೊಡಲ್ಲ. ಸೊ ಆದಷ್ಟು ನನಗನ್ಸೋ ಪರ್ಸನಲಿ, ಆದಷ್ಟು ಒಂದ್ ಸ್ವಲ್ಪ ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ದೂರನೇ ಇರಿ. ಈ ಕಮೆಂಟ್ಸ್ ಅದು ಇದು ಅನ್ನೋ ಒಂದು ವಿಷಯದಿಂದ ದೂರನೇ ಇದ್ರೆ ಬಹಳಷ್ಟು ಒಳ್ಳೇದು. ನಮ್ಮ ಮನಃಶಾಂತಿ ಕೂಡ ಚೆನ್ನಾಗಿರುತ್ತೆ. ಇಲ್ಲ ಅದನ್ನ ಓದ್ಕೊಂಡು ಅದನ್ನ ನೋಡ್ಕೊಂಡು ಬೇಜಾರು ಮಾಡ್ಕೊಂಡು ಅದ್ರ ಪ್ರಕಾರ ನಾವು ಬಿಹೇವ್ ಮಾಡಕ್ ಹೋದ್ರೆ ನಮ್ಮ ತನನ ನಾವು ಕಳ್ಕೊಬಿಡ್ತೀವಿ. ಸೊ ಅದಲ್ಲದೆ ಅರ್ಥ ಮಾಡ್ಕೊಂಡು ಸಮಾಜಕ್ಕೆ ಏನು ಬೇಕು ಅದನ್ನ ಅರ್ಥ ಮಾಡ್ಕೊಂಡು, ನಮ್ಮ ಕಲೆಗೆ ಏನು ಬೇಕು ಅದನ್ನ ಅರ್ಥ ಮಾಡ್ಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇರ್ಬೇಕು ಅನ್ನೋದು ನನ್ನ ಪರ್ಸನಲ್ ಅಭಿಪ್ರಾಯ. ಆಗಾಗ ಚೆಕ್ ಮಾಡ್ತಿರ್ತೀರಾ ನೀವು ಕಮೆಂಟ್ಸ್? ಬಹಳ ಕಮ್ಮಿ ಆಗ್ಬಿಟ್ಟಿದೆ ಈಗ ಇತ್ತೀಚೆಗೆ. ಬಿಸಿ ಆಗ್ಬಿಟ್ಟಿದ್ರಲ್ಲ, ಅದಕ್ಕೆ ತಲೆ ಕೆಡಿಸ್ಕೊಂತಿಲ್ಲ. ಆದಷ್ಟು ಇದು ಮಾಡ್ತೀನಿ. ಯಾವಾಗ ಬೇರೆಯವ್ರು ಯಾರಾದ್ರೂ ಹ್ಯಾಂಡಲ್ ಮಾಡ್ತಾ ಇರ್ತಾರೆ, ಸೊ ಅವ್ರು ನೋಡ್ಕೋತಾರೆ. ಎಷ್ಟಾಗುತ್ತೋ ಅಷ್ಟಕ್ಕೆ. ಓಕೆ, ಮತ್ತೆ ಸಿಗ್ತಿರಲ್ವ? ಈ ಕ್ವಶನ್ ಕೇಳೇ ಬಿಡ್ತೀನಿ ಈಗ. ಮುಂದಿನ ದಿನಗಳಲ್ಲಿ ಪಾಲಿಟಿಕ್ಸ್ಗೆ ಏನಾದ್ರು ಎಂಟ್ರಿ ಕೊಡ್ತೀರಾ? ನನಗೆ ಸದ್ಯಕ್ಕಂತೂ ಆ ಯೋಚನೆ ಇಲ್ಲವೇ ಇಲ್ಲ. ಯಾಕಂದ್ರೆ ನಾನು ಆ ಕಡೆ ಅಷ್ಟೊಂದು ಇನ್ವಾಲ್ವ್ ಕೂಡ ಆಗಿಲ್ಲ ಪರ್ಸನಲ್ ಲೆವೆಲ್ ಅಲ್ಲಿ ಹೇಳ್ಬೇಕು ಅಂದ್ರೆ. ಸೊ ಪೊಲಿಟಿಕ್ಸ್ ಫಾರ್ ನೌ ಇಸ್ ನಾಟ್ ಮೈ ಕಪ್ ಆಫ್ ಟೀ. ನಾನು ಬರೀ ನಟನೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ ಈಗ ಸದ್ಯಕ್ಕೆ. ಸೊ ಅದ್ರ ಮೇಲೆನೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಬ್ಯಾಕ್ ಟು ಬ್ಯಾಕ್ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಮಾಡ್ತಿದ್ದೀರಾ. ಸೊ ನೆಕ್ಸ್ಟ್ ಕನ್ನಡದಲ್ಲಿ ಅವಕಾಶ ಬಂದ್ರೆ ಯಾವ ನಟನ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅಂತಿದ್ದೀರಾ? ನಾನು ಯಾರ ಬಗ್ಗೆನೂ ಪರ್ಟಿಕ್ಯುಲರ್ ಆಗಿಲ್ಲ. ಇನ್ಫ್ಯಾಕ್ಟ್ ಒಳ್ಳೊಳ್ಳೆ ನಟರೇ ಇದ್ದಾರೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ. ಒಳ್ಳೆ ಒಂದು ಪಾತ್ರ ಬಂತು, ಅದರಲ್ಲಿ ನಾನು ನನ್ನ ಒಂದು ಇದನ್ನ ಕೊಡಬಹುದು, ನನ್ನ ಶ್ರಮ ಹಾಕಿ ಆ ಕ್ಯಾರೆಕ್ಟರ್ಗೆ ಒಂದು ಒಳ್ಳೆ ಇದು ಕೊಡಬಹುದು ಅನ್ನೋ ಒಂದು ಕ್ಯಾರೆಕ್ಟರ್ ಬಂತು ಅಂದ್ರೆ ಖಂಡಿತವಾಗ್ಲೂ ಯಾವ ನಟರಾದ್ರೂ ಕೂಡ, ನಮ್ಮ ಯಾವ ಕನ್ನಡ ಸ್ಟಾರ್ಸ್ ಆದ್ರೂ ಕೂಡ ಮಾಡಕ್ಕೆ ರೆಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ಯಾರ ಕಡೆಯಿಂದಾದ್ರೂ ಪ್ರಪೋಸಲ್ಸ್ ಅಥವಾ ಈ ತರ ಬಂದಿದ್ಯಾ? ಕ್ರೇಜಿಯಸ್ಟ್ ಪ್ರಪೋಸಲ್ ಯಾವ್ದಾದ್ರು ಇದ್ರೆ ಕ್ರೇಜಿಯಸ್ಟ್ ಅಂತ ನನಗೆ ಯಾವ್ದು ಅನ್ನಿಸ್ಲಿಲ್ಲ. ಜನರಲ್ ಆಗಿ ಕಮೆಂಟ್ಸ್ ಮಾಡ್ತಾ ಇರ್ತಾರೆ, ಇಷ್ಟ ಆಯ್ತು ಅದು ಇದು ಅಂತ ಇದು ಹಾಕ್ತಾ ಇರ್ತಾರೆ. ಅದು ಬಿಟ್ರೆ ಬಹಳಷ್ಟು ಕ್ರೇಜಿಯಾಗಿ ಯಾರು ಪ್ರಪೋಸ್ ಮಾಡಿರೋದು ಅಂತ ಇಲ್ಲ, ಯಾವ್ದು ಆತರ ಬಂದಿಲ್ಲ ಇವತ್ತರೆಗೂ. ಮನೇಲಿ ಗೊತ್ತಾಗ್ತಿರತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರ? ಇಲ್ಲ ಇಲ್ಲ ಇಲ್ಲ, ಬಂದ್ರು ಕೂಡ ಅದಕ್ಕೆ ಅಷ್ಟೊಂದು ಮೆಸೇಜಸ್ ಅಲ್ಲಿ ನೋಡ್ಕೊಂಡು ಹುಡ್ಕೊಂಡು ಹೋಗೋದು ಬಹಳ ಕಷ್ಟ ಆಗೋಗುತ್ತೆ. ಬಟ್ ಪರ್ಸನಲ್ ಆಗಿ ನಾನಂತೂ ಇವತ್ತರೆಗೂ ಅಷ್ಟೊಂದು ಕ್ರೇಜಿ ಪ್ರಪೋಸಲ್ ಅಂತ ಯಾವ್ದು ನೋಡಿಲ್ಲ. ಎರಡೂ ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಿದಾರ, ಒಂದ್ ಕಡೆ ಕನ್ನಡ ಮತ್ತೆ ಇನ್ನೊಂದ್ ಕಡೆ ತೆಲುಗು. ಅದ್ರ ಪ್ಯಾನ್ ಇಂಡಿಯಾಗೆ ಹೋಗ್ತಾ ಇದೆ. ಸೊ ಕನ್ನಡದ ನಟರ ಬಗ್ಗೆ ರ್ಯಾಪಿಡ್ ಫೈರ್ ಇರುತ್ತೆ ಅಂಡ್ ತೆಲುಗು ನಟರ ಬಗ್ಗೆ ರ್ಯಾಪಿಡ್ ಫೈರ್. ನಿಮ್ಮ ಒನ್ ವರ್ಡ್ ಆನ್ಸರ್ ಅಥವಾ ಅವ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ ಕನ್ನಡದಲ್ಲಿ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಂದ ಶುರು ಮಾಡೋಣ. ಅಪ್ಪು ಅವರು ಅವತ್ತಿಂದಾನು ನಾನು ನೋಡ್ಕೊಂಡ್ ಬಂದಿರೋದು ಸರ್ ಅವ್ರ ಎನರ್ಜಿ. ಇವತ್ತು ಅವರು ದೇವರಾಗಿದ್ದಾರೆ. ಬಹಳ ಬೇಜಾರಾಗತ್ತೆ ನಮ್ಮ ಸುತ್ತಮುತ್ತ ಇಲ್ಲ ಅನ್ನೋದು. ಅವ್ರ ಎನರ್ಜಿ ಆಗ್ಲಿ, ಅವರ ಒಂದು ಹುಮ್ಮಸ್ಸಾಗ್ಲಿ, ಅದ್ ನೋಡ್ಬೇಕಾದ್ರೆ ಖುಷಿ ಆಗೋದು. ಎಸ್, ಐ ವುಡ್ ಸೇ ಎನರ್ಜಿ. ಅವ್ರ ಸ್ಮೈಲ್ ಕೂಡ ನೋ ಡೌಟ್. ಶಿವಣ್ಣ ಅವರ ಮತ್ತೆ ಅವರು ಕೂಡ ಬಹಳ ಎನರ್ಜೆಟಿಕ್ ಪರ್ಸನ್. ಬಟ್ ನನಗೆ ಬಹಳ ಇಷ್ಟ ಆಗೋದು ಶಿವಣ್ಣ ಅವ್ರದ್ದು ಏನಂದ್ರೆ, ಅವರೊಂದು ರಫ್ ಆಗಿ ಬಿಹೇವ್ ಮಾಡ್ತಾರೆ, ಕ್ಯೂಟ್ ಆಗಿ ಒಂದು ರಫ್ ಆಗಿ ಬಿಹೇವ್ ಮಾಡ್ತಾರೆ ಅವರ ಟೀಮ್ ಅವ್ರ ಜೊತೆ ಆಗ್ಲಿ ಅಥವಾ ಮೀಡಿಯಾ ಅವ್ರ ಜೊತೆ ಆಗ್ಲಿ. ಸೊ ಅದು ನನಗೆ ಬಹಳ ಇಷ್ಟ ಆಗುತ್ತೆ. ಸೊ ನನಗೆ ನಾಟಿನೆಸ್ ಅಂತ ಹೇಳ್ಬೋದು, ಅದು ನನಗೆ ಬಹಳ ಇಷ್ಟ ಶಿವಣ್ಣ ಅವರು. ಕಿಚ್ಚ ಸುದೀಪ್ ಸರ್ ಬಂದಾಗ ಅವರ ಗಾಂಭೀರ್ಯತೆ ನನಗೆ ಬಹಳ ಇಷ್ಟ ಆಗುವಂತ ಒಂದು ವಿಷಯ. ದರ್ಶನ್ ಸರ್ ಅವ್ರು ಬೆಳ್ಕೊಂಡು ಬಂದಿರೋಂಥ ಒಂದು ಕಷ್ಟಪಟ್ಟಿರುವಂಥ ಒಂದು ಇದೇನಿದೆ ನನಗೆ ಬಹಳ ಇಷ್ಟ. ಸೊ ನೋ ಡೌಟ್ ಚಾಲೆಂಜಿಂಗ್ ಸ್ಟಾರ್ ಅವರು. ಸೊ ಜೀವನದಲ್ಲಿ ಬಂದಿದ್ದಂಥ ಪ್ರಾಬ್ಲಮ್ಸ್ನೆಲ್ಲ ಚಾಲೆಂಜ್ ಮಾಡಿಕೊಂಡು ಮುಂದಕ್ಕೆ ನುಗ್ಕೊಂಡ್ ಬಂದಿದ್ದಾರೆ. ಸೊ ಐ ವುಡ್ ಸೇ ಇದು ನನಗೆ ಬಹಳ ಇಷ್ಟ ಆಗುವಂಥದ್ದು. ಅವರ ಚಾಲೆಂಜಿಂಗ್ ಸ್ಕಿಲ್ಸ್ ನನಗೆ ಬಹಳ ಇಷ್ಟ ಆಗುತ್ತೆ. ರಾಕಿಂಗ್ ಸ್ಟಾರ್ ಯಶ್ ಅವ್ರ ಬಗ್ಗೆ ನಾನು ಅವತ್ತಿಂದನೂ ಹೇಳ್ಕೊಂಬರೋದು, ಒಂದು ವಿಷನರಿ, ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡುವಂತ ಒಂದು ವ್ಯಕ್ತಿಯವರು. ಸೊ ಐ ವುಡ್ ಸೇ ವಿಷನರಿ ಫಾರ್ ರಾಕಿಂಗ್ ಸ್ಟಾರ್ ಯಶ್. ರಿಷಬ್ ಶೆಟ್ಟಿ ಅವರು ಈಸ್ ಅ ಆರ್ಟಿಸ್ಟಿಕ್ ಮಾಸ್ಟರ್ ಮೈಂಡ್ ಅಂತಾನೆ ಹೇಳ್ಬಹುದು. ಆಡಿಯನ್ಸ್ ಪಲ್ಸ್ನ ಅರ್ಥ ಮಾಡ್ಕೊಂಡು ಸಿನಿಮಾಗಳನ್ನ ಮಾಡ್ತಾರೆ. ಆ ಸಿನಿಮಾಗಳು ಆಡಿಯನ್ಸ್ಗೆ
ಒಂದು ಖುಷಿ ಕೊಡುತ್ತೆ, ಎಂಜಾಯ್ ಮಾಡ್ತಾರೆ, ಅದ್ರಲ್ಲಿ ಒಂದು ಕಲಿಯಕ್ಕೂ ಒಂದು ಯಾವುದೋ ಒಂದು ವಿಷಯಗಳು ಇದ್ದೇ ಇರುತ್ತೆ. ಸೊ ಐ ವುಡ್ ಸೇ ಅನ್ ಆರ್ಟಿಸ್ಟಿಕ್ ಮಾಸ್ಟರ್ ಮೈಂಡ್ ಅಂತಾನೆ ಹೇಳ್ಬೋದು. ರಕ್ಷಿತ್ ಶೆಟ್ಟಿ. ರಕ್ಷಿತ್ ಶೆಟ್ಟಿ ಅವ್ರಿಗೆ ಬಂದಾಗ ಕಲ್ಟ್ ಮೂವಿ ಮೇಕರ್ ಅಂತ ಹೇಳ್ಬೋದು. ಅವರ ಕ್ಯಾರೆಕ್ಟರ್ಸ್ ಆಗ್ಲಿ, ಅವರು ಬರೆಯುವಂತಹ ಕ್ಯಾರೆಕ್ಟರ್ಸ್ ಆಗ್ಲಿ, ಮಾಡುವಂತ ಪಾತ್ರಗಳಾಗ್ಲಿ, ಅವರು ಅದೊಂದು ಕಲ್ಟ್ ಕ್ಲಾಸಿಕ್ಸ್ ತರ ಉಳಿದವರು ಕಂಡಂತೆ ಆಗ್ಲಿ. ಇವಾಗ ನೆಕ್ಸ್ಟ್ ರಿಚರ್ಡ್ ಆಂಟನಿ ಬರ್ತಿದೆ, ಅದಾದ್ಮೇಲೆ ಇನ್ನೊಂದ್ 2-3 ಸಿನಿಮಾಗಳನ್ನ ಹೇಳ್ತಾ ಇದ್ರು. ಸೊ ಅದೊಂದು ಕಲ್ಟ್ ಸಿನಿಮಾಗಳ ತರ ಕಾಣಿಸ್ಬೇಕು ಅನ್ನೋಂತ ಒಂದು ಇದು ಮಾಡ್ತಿದ್ದಾರೆ. ಸೊ ಐ ವುಡ್ ಸೇ ಕಲ್ಟ್ ಮೂವಿ ಮೇಕರ್ ಅಂತ ಹೇಳ್ಬೋದು. ನಮ್ಮ ಧ್ರುವ ಸರ್ಜಾ. ಧ್ರುವ ಸರ್ಜಾ ಅವ್ರಿಗೆ ಬಂದಾಗ ಆಕ್ಷನ್ ಪ್ರಿನ್ಸ್ ಅಗೇನ್. ಅವರ ಎನರ್ಜಿ ಏನ್ ಇದು ಮಾಡ್ತಾರೆ, ಫೈಟ್ ಸೀಕ್ವೆನ್ಸಸ್ ಆಗ್ಲಿ ಅಥವಾ ಡ್ಯಾನ್ಸ್ ಸೀಕ್ವೆನ್ಸಸ್ ಆಗ್ಲಿ, ಸೊ ಆ ಒಂದು ಆಕ್ಷನ್ ಇದು ಬಹಳ ಇಷ್ಟ ಆಗುತ್ತೆ. ಸೊ ಐ ವುಡ್ ಸೇ ಆಕ್ಷನ್. ಡಾಲಿ ಧನಂಜಯ್. ಧನಂಜಯ್ ಅವ್ರಿಗೆ ಬಂದಾಗ ಇನ್ಫ್ಯಾಕ್ಟ್ ನಟ ರಾಕ್ಷಸ. ಬರೀ ಅದು ಶುರುವಾಗಿದ್ದು ನಟ ರಾಕ್ಷಸನಾಗಿ, ಬಟ್ ಇವತ್ತು ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಮಾಡ್ಕೊಂಡು ಮುಂದಕ್ಕೆ ಬರ್ತಾ ಇದ್ದಾರೆ. ಬಹಳ ಕಷ್ಟಪಟ್ಟು ಮುಂದಕ್ಕೆ ಬಂದಿದ್ದಾರೆ ಅವರು. ಸಂತೋಷ ಆಗುತ್ತೆ. ನನಗೆ ಪರ್ಸನಲ್ ಆಗಿ ಅನ್ಸೋದು ಒಂದು ವೆರಿ ಟ್ಯಾಲೆಂಟೆಡ್ ಆಕ್ಟರ್ ಅಂತಾನೆ ನಾನು ಹೇಳ್ಬೋದು. ದುನಿಯಾ ವಿಜಯ್ ಅವರು. ದುನಿಯಾ ವಿಜಯ್ ಅವರು ಕೂಡ ಅಷ್ಟೇ. ಸೂರಿ ಸರ್ ಅವರ ಜೊತೆ ಶುರು ಮಾಡಿ ಬೆಳ್ಕೊಂಡು ಇವತ್ತು ಡೈರೆಕ್ಷನ್ ಕೂಡ ಮಾಡ್ತಿದ್ದಾರೆ. ಸೊ ಅವರ ಒಂದು ಜರ್ನಿ ಕೂಡ ಬಹಳ ಕಷ್ಟವಾದ ಒಂದು ಜರ್ನಿ. ಅವತ್ತಿಂದನೂ ಕಷ್ಟ ಪಟ್ಕೊಂಡು ಇಲ್ಲಿವರೆಗೂ ಬೆಳೆದಿದ್ದಾರೆ. ದುನಿಯಾ ವಿಜಯ್ ಸರ್ಗೆ ಒಂದು ವರ್ಡ್ ಅಲ್ಲಿ ಹೇಳ್ಬೇಕು ಅಂದ್ರೆ ದುನಿಯಾನ ಗೆಲ್ಲಕ್ ಬಂದಿರುವಂತ ಒಂದು ಮನುಷ್ಯ ಅಂತಾನೆ ಹೇಳ್ಬೋದು. ಎಸ್. ಓಕೆ. ಇಷ್ಟು ಜನ ಸ್ಟಾರ್ ನಟರ ಹೆಸರನ್ನ ಹೇಳಿದ್ರಿ, ಯಾರಲ್ಲಾದ್ರೂ ಏನಾದ್ರೂ ಕದಿಯುವಂತದ್ದಾದ್ರೆ ಏನ್ ಕದಿತೀರಾ ತಾರಕ್ ಪೊನ್ನಪ್ಪ ಅವರು ಕನ್ನಡದ ಸ್ಯಾಂಡಲ್ವುಡ್ ನಟರಲ್ಲಿ? ಬಹಳಷ್ಟು ವಿಷಯಗಳಿದೆ. ಇನ್ಫ್ಯಾಕ್ಟ್ ನಾನು ಕನ್ನಡದಲ್ಲಿ ನೋಡಿರುವಂತ ವಿಷಯಗಳೇನಂದ್ರೆ, ಅವರು ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೊಂಡು ಆ ಕ್ಯಾರೆಕ್ಟರ್ ಪಾತ್ರಕ್ಕೆ ಏನು ಬೇಕು ಅನ್ನೋದನ್ನ ಇದು ಮಾಡ್ಕೊಂಡು ವರ್ಕ್ ಮಾಡೋದು ಬಹಳ ಒಂದು ನಾನು ಅಬ್ಸರ್ವ್ ಮಾಡಿರುವಂತ ಒಂದು ವಿಷಯಗಳು. ಸೊ ಒಬ್ಬೊಬ್ಬ ನಟನಲ್ಲೂ ಬೇರೆ ಬೇರೆ ವಿಷಯಗಳಿದೆ. ಎಲ್ಲರಿಂದನೂ ಒಂದೊಂದು ವಿಷಯಗಳನ್ನ ಖಂಡಿತವಾಗ್ಲೂ ಕಲಿಯಕ್ ನಾನು ಟ್ರೈ ಮಾಡ್ತೀನಿ. ಬಟ್ ಎಲ್ಲರಿಂದನೂ ಒಂದೇ ವಿಷಯ ಅಂತ ಯಾವ್ದು ಹೇಳಕ್ಕಾಗಲ್ಲ. ಮೇ ಬಿ ಒಬ್ಬೊಬ್ಬರಿಂದ ಒಂದೊಂದು ವಿಷಯಗಳನ್ನ ನಾನು ತಗೊಳಕ್ ಇಷ್ಟಪಡ್ತೀನಿ. ಓಕೆ. ತೆಲುಗು ಆಕ್ಟರ್ಸ್ ಬಗ್ಗೆ ರ್ಯಾಪಿಡ್ ಫೈರ್ ಇದೆ. ಅಲ್ಲು ಅರ್ಜುನ್ ಅವರು ಪೇಷನ್ಸ್, ಬಹಳ ಒಂದು ಪೇಷಂಟ್ ಆಗಿ ವರ್ಕ್ ಮಾಡುವಂತ ಒಂದು ವ್ಯಕ್ತಿ ಅವರು. ಸಿನಿಮಾ ಮಾಡ್ಬೇಕಾದ್ರೆ ನನಗೆ ಅರ್ಥ ಆಯ್ತು. ಅಂಡ್ ಡೆಡಿಕೇಶನ್ ಆಸ್ ವೆಲ್, ಬಹಳ ಡೆಡಿಕೇಟೆಡ್ ಆಗಿ ಮಾಡ್ತಾರೆ. ಸೊ ಇಟ್ಸ್ ಎ ಪೇಷನ್ಸ್ ಅಂಡ್ ಡೆಡಿಕೇಶನ್ ಅಲ್ಲು ಅರ್ಜುನ್ ಸರ್. ಜೂನಿಯರ್ ಎನ್ ಟಿ ಆರ್ ಸರ್ ಅಗೇನ್ ಎನರ್ಜಿ. ಅವರ ಎನರ್ಜಿ ಬಹಳ ಒಂದು ಸೆಟ್ ಅಲ್ಲೇ ಒಂದು ಎನರ್ಜಿ ಕ್ರಿಯೇಟ್ ಮಾಡುತ್ತೆ. ಸೊ ಎಸ್, ಐ ವುಡ್ ಸೇ ಎನರ್ಜಿ ಅಂತ. ನಂಗೆ ಈಗೊಂದು ಡೌಟ್ ಬರ್ತಾ ಇದೆ. ನಿಮ್ಮ ಹೆಸರು ತಾರಕ್, ಅವ್ರ ಹೆಸರು ಕೂಡ ತಾರಕ್ ಅಂತಾರೆ. ಹೌದು. ದೇವರ ಸಿನಿಮಾದಲ್ಲಿ ಏನಾದ್ರು ಆಕ್ಟ್ ಮಾಡ್ತಾರೆ, ತಾರಕ್ ಅಂದಾಗ ಮುಖಾಮುಖಿ ಇದ್ರು ಆಕ್ಟ್ ಮಾಡಿದ್ರು, ಆತರ ಇದೆಯಾ? ಆಗಿತ್ತು. ಇನ್ಫ್ಯಾಕ್ಟ್ ಫಸ್ಟ್ ಅಲ್ಲೇ ಡಿಸೈಡ್ ಮಾಡಿದ್ರು, ನಿಮ್ಮನ್ನ ಪೊನ್ನಪ್ಪ ಅಂತಾನೆ ಕರಿತೀವಿ ಸೆಟ್ ಅಲ್ಲಿ, ಯಾಕಂದ್ರೆ ಆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ, ಅದು ಸರಿ ಹೋಗಲ್ಲ ಅಂತ ಹೇಳಿ. ಸೊ ಒಂದು ದಿನ ನಮ್ಮ ಕ್ಯಾಮ್ರಾಮನ್ ಸರ್, DOP ಸರ್ ಯಾರಿದ್ದಾರೆ, ರತ್ನವೇಲು ಅವರು, ನಾನು NTR ಸರ್ ಎದುರು ಬದ್ರು ನಿಂತಿದೀವಿ ಆ ಸೀನ್ ಅಲ್ಲಿ. ಅಷ್ಟರಲ್ಲಿ ತಾರಕ್ ಸ್ವಲ್ಪ ಹಿಂದೆ ಬನ್ನಿ ಅಂದ್ರು. ನಾವಿಬ್ರು ಹಿಂದಕ್ಕೆ ಹೋದ್ವಿ. ಅವಾಗ ಅವರು ಸರ್ ನೀವಲ್ಲ ತಾರಕ್ ಹೇಳ್ತಾ ಇದೀನಿ ಅಂದ್ರು. ಸಾರಿ ಸರ್, ಪೊನ್ನಪ್ಪ. ಇಲ್ಲ ಪರವಾಗಿಲ್ಲ, ತಾರಕ್ ಅಂತಾನೆ ಕರೀರಿ, ತೊಂದ್ರೆ ಇಲ್ಲ. ತಾರಕ್ ಅನ್ನೋದು ಒಂದ್ ಒಳ್ಳೆ ಹೆಸರು, ನಮ್ಮ ತಾತನಿಂದ ಬಂದಿದೆ, ಒಳ್ಳೆ ಹೆಸರಲ್ವಾ ಅಂತ ನಾನು ಕೇಳಿದ್ರು. ಹೌದು ಸರ್, ಒಳ್ಳೆ ಹೆಸರು ಅಂತಂದೆ. ಸೊ ಅದೊಂದು ಇನ್ಸಿಡೆಂಟ್ ಆತರ ಒಂದು ನಡೆದಿತ್ತು. ಓಕೆ. ರಾಮ್ ಚರಣ್ ಸರ್ದು ನನಗನ್ಸೋ ಹಾಗೆ ಇಂಟೆನ್ಸಿಟಿ. ರೀಸೆಂಟ್ ಆಗಿ ನಾನು RRR ನೋಡಿದ್ಮೇಲೆ ನನಗೆ ಬಹಳ ಇಷ್ಟ ಆಗಿದ್ದಂತ ಒಂದು ಇಂಟೆನ್ಸ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರು. ಸೊ ಐ ವುಡ್ ಸೇ ಅವರ ಇಂಟೆನ್ಸಿಟಿ ಬಹಳ ಚೆನ್ನಾಗಿರುತ್ತೆ. ಡಾರ್ಲಿಂಗ್ ಪ್ರಭಾಸ್ ಅವರು ಡಾರ್ಲಿಂಗ್, ನೀವು ಹೇಳ್ದಾಗೆ. ಇನ್ಫ್ಯಾಕ್ಟ್ ಸಿನಿಮಾ ಅನ್ನೋದಕ್ಕಿಂತ ಸಿನಿಮಾ ಹೊರಗೆ ಹೇಗಿರ್ತಾರೆ ಅನ್ನೋದು ಅವ್ರ ಬಗ್ಗೆ ಬಹಳಷ್ಟು ಚರ್ಚೆ ನಡೀತಾ ಇರುತ್ತೆ. ಬಹಳ ಕಾಮ್ ಆಗಿ ಜನರನ್ನ ನೋಡ್ಕೊಂಡು, ಒಂದು ರಾಜ ಅವರ ಪ್ರಜೆಗಳು ಬಂದಾಗ ಹೇಗ್ ನೋಡ್ಕೋತಾರ ಆ ತರ ಸೆಟ್ ಅಲ್ಲಿ ಇರ್ತಾರೆ. ಊಟ ಮಾಡಿದ್ರ ಏನ್ ಬೇಕು ಊಟಕ್ಕೆ ಅನ್ನೋಂತ ಒಂದು ಇದರಲ್ಲಿ ಕೇಳ್ತಿರ್ತಾರೆ ಅಂತ. ಮೇ ಬಿ ಅವ್ರಿಗೊಂದು ಪಾಯಿಂಟ್ ಕೊಡ್ಬೇಕು ಅಂದ್ರೆ ಭೀಮಸೇನ ನಳಮಹಾರಾಜ ಅಂತ ಹೇಳಿ, ಅವ್ರು ಕುಕ್ ಮಾಡಲ್ಲ, ಬಟ್ ಫುಡ್ ಬಗ್ಗೆ ಅಷ್ಟೊಂದು ಕಾಳಜಿ
ಇರ್ತಾರೆ ಅನ್ನೋ ರೀಸನ್ಗೋಸ್ಕರ ಅವರು ಘಟಾನುಘಟಿ ಬೇರೆ, ಸೊ ಸರಿ ಹೋಗ್ಬಹುದು ಇದಕ್ಕೆ ಅಂತ ಅನ್ಸುತ್ತೆ. ವಿಜಯ್ ದೇವರಕೊಂಡ ವಿಜಯ್ ದೇವರಕೊಂಡ ಅವರು ಅಗೇನ್ ಕಲ್ಟ್ ಆಕ್ಟರ್. ಒಂದ್ ಸ್ವಲ್ಪ ಎಲ್ಲ ಕ್ಯಾರೆಕ್ಟರ್ಸ್ನು ಬೇರೆ ರೀತಿಯಲ್ಲಿ ಅಪ್ರೋಚ್ ಮಾಡ್ತಾರೆ. ಸೊ ಐ ವುಡ್ ಸೇ ಕಲ್ಟ್ ಆಕ್ಟರ್ ಅಂತಾನೆ ಹೇಳ್ಬೋದು. ಮೆಗಾಸ್ಟಾರ್ ಚಿರಂಜೀವಿ ಸರ್ ಬಗ್ಗೆ ಒಂದು ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಬಹಳನೇ ಕಷ್ಟ. ಬಹಳ ವರ್ಷಗಳಿಂದ ಒಂದು ತೆಲುಗು ಫಿಲ್ಮ್ ಇಂಡಸ್ಟ್ರಿನ ಮೇಲೆತ್ಕೊ ಒನ್ ಆಫ್ ದ ಪಿಲ್ಲರ್ಸ್ ಅಂದ್ರೆ ತಪ್ಪಾಗಲ್ಲ. ಚಿರಂಜೀವಿ ಸರ್ ಅವರು ಅವ್ರ ವಿಷಯಕ್ಕೆ ಬಂದಾಗ ಹೀಸ್ ಟೋಟಲ್. ಇವ್ರೆಲ್ಲರಿಗೂ ನಾವೇನ್ ಹೇಳ್ಬಹುದು ಅದೆಲ್ಲ ಸೇರಿದ್ರೆ ಚಿರಂಜೀವಿ ಸರ್ ಆಗ್ತಾರೆ ಅಂತ ನನಗೆ ಅನ್ಸುತ್ತೆ. ನ್ಯಾಚುರಲ್ ಸ್ಟಾರ್ ನಾನಿ ಅವರು. ನಾನಿ ಅವ್ರದ್ದು ನನಗೆ ಪರ್ಸ್ನಲ್ ಆಗಿ ಇಷ್ಟ ಆಗುವಂತ ಒಂದು ಕ್ವಾಲಿಟಿ ಏನಂದ್ರೆ ಎಲ್ಲಾ ಒಂದು ಕ್ಯಾರೆಕ್ಟರ್ನು ಬಹಳ ನ್ಯಾಚುರಲ್ ಆಗಿ ಅವರು ಇದು ಮಾಡ್ತಾರೆ. ಅದು ನ್ಯಾಚುರಲ್ ಸ್ಟಾರ್ ಅಂತ ಬಂದಿರೋ ಒಂದು ಕಾರಣ ಕೂಡ ಅದೇ. ಅವರ ಆ ಕ್ಯಾರೆಕ್ಟರ್ಸ್ ನ ಚೂಸ್ ಮಾಡೋದ ಆಗ್ಲಿ ಅಥವಾ ಸ್ಟೋರಿನ ಚೂಸ್ ಮಾಡೋದಾಗ್ಲಿ ಬಹಳ ಒಂದು ಒಳ್ಳೆ ಥಾಟ್ ಪ್ರೊಸೆಸ್ ಇರುವಂತ ಒಂದು ಮನುಷ್ಯ. ಸೊ ಐ ವುಡ್ ಸೇ ವೆರಿ ಏನಂತಾರೆ ಥಾಟ್ಫುಲ್ ಸಿನಿಮಾ ಮೇಕರ್ ಅಂತಾನೆ ಹೇಳ್ಬೋದು. ಮಹೇಶ್ ಬಾಬು ಅವರು. ಮಹೇಶ್ ಬಾಬು ಅವರು ನನಗೆ ಪರ್ಸನಲ್ ಆಗಿ ಅನ್ಸೋದು ಸ್ಟೈಲ್. ಬಹಳ ಇತ್ತೀಚೆಗಂತೂ ಬಹಳ ಸ್ಟೈಲಿಶ್ ಆಗಿ ಕಾಣ್ತಾ ಇದಾರೆ. ಆ ಹೇರ್ ಸ್ಟೈಲ್ ಆಗ್ಲಿ ಅಥವಾ ಅವರ ಲುಕ್ ಆಗ್ಲಿ ಅವರ ಡ್ರೆಸ್ಸಿಂಗ್ ಸ್ಟೈಲ್ ಆಗ್ಲಿ ನನಗೆ ಬಹಳ ಇಷ್ಟ ಆಗುತ್ತೆ. ನನಗೆ ಅವರ ಒಂದು ವೆರಿ ಸ್ಟೈಲಿಶ್ ಮ್ಯಾನ್ ಅಂತ ಹೇಳಬಹುದು. ಪವನ್ ಕಲ್ಯಾಣ್ ಪವರ್ ಅಗೇನ್ ಬಹಳ ಪವರ್ಫುಲ್ ವ್ಯಕ್ತಿ. ಇನ್ಫ್ಯಾಕ್ಟ್ ಸಿನಿಮಾ ಅಲ್ಲಾದ್ರೂ ಆಗ್ಲಿ ಅಥವಾ ಪೊಲಿಟಿಕ್ಸ್ ಅಲ್ಲಾದ್ರೂ ಆಗ್ಲಿ ಆ ಪವರ್ನ ಅವ್ರ ಪ್ರೆಸೆನ್ಸ್ ನ ಅವ್ರು ತೋರ್ಸ್ಕೊಂಡ್ ಬರ್ತಿದ್ದಾರೆ. ಸೊ ಅವ್ರಿಗೆ ಇರುವಂತ ಹೆಸರು ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಇರುವಂತ ಟೈಟಲ್ ಪವರ್ ಸ್ಟಾರ್ ಅಂತ. ಸೊ ಅವರಿಗೆ ಪವರ್ ಅಂತಾನೆ ಕೊಡಬಹುದು. ಓಕೆ, ರ್ಯಾಪಿಡ್ ಫೈರ್ ಅಂತೂ ಆಯ್ತು. ತಾರಕ್ ಪೊನ್ನಪ್ಪ ಅವರ ಸೆಲೆಬ್ರಿಟಿ ಕ್ರಶ್ ಅಂತಂದ್ರೆ ಯಾರಾಗಿದ್ರು ಅಂತ? ನನಗೆ ಇಂಜಿನಿಯರಿಂಗ್ ಟೈಮಿಂದಾನು ಸಮಂತ್ ಅವ್ರು ಅಂದ್ರೆ ಬಹಳ ಇಷ್ಟ. ಯಾಕಂದ್ರೆ ಅವಾಗ ಎಂ ಚೇಸವೆ ಅಂತ ಒಂದು ಸಿನಿಮಾ ಬಂದಿತ್ತು. ಸೊ ಅವಾಗ್ಲಿಂದ ಅವ್ರ ಆಕ್ಟಿಂಗ್ ಆಗ್ಲಿ ಅಥವಾ ಅವ್ರ ಮುಗ್ಧತೆ ಆಗ್ಲಿ ನನಗೆ ಬಹಳ ಇಷ್ಟ. ಸೊ ಅದು ಅವರೊಬ್ರು ನನಗೆ ಒಂದು ಪರ್ಸನಲ್ ಫೇವ್ರೇಟ್ ಅಂತ ಹೇಳ್ಬೋದು. ಭೇಟಿ ಆಗಿದ್ರೆ ಯಾವತ್ತಾದ್ರೂ? ಇಲ್ಲ, ಇವತ್ತವರೆಗೂ ಇನ್ನೂ ಆಪರ್ಚುನಿಟಿ ಸಿಕ್ಕಿಲ್ಲ ಅವ್ರನ್ನ ಭೇಟಿ ಮಾಡಕ್. ಅವರು ಒಂದ್ಸಲ ನಮ್ಮ ಕಾಲೇಜಿಗೆ ಬಂದಿದ್ರು ಶೂಟಿಂಗ್ ಅಂತ ಹೇಳಿದ್ರು. ಬಟ್ ಆ ಟೈಮಲ್ಲಿ ನಮಗೆ ಕಾಲೇಜ್ ಇರ್ಲಿಲ್ಲ, ಬೇರೆ ಏನೋ ಒಂದು ರಜಾ ಇತ್ತು ಅಥವಾ ಹಾಲಿಡೇಸ್ ಏನೋ ಇತ್ತು. ಅವ್ರು ಬಂದು ಹೋದ ಮೇಲೆ ಗೊತ್ತಾಯ್ತು ಅವ್ರು ಬಂದಿದ್ರು ಅಂತ ಹೇಳಿ. ಸೊ ಇನ್ನು ಅಲ್ಲಿ ತೆಲುಗು ಸಿನಿಮಾಗಳಲ್ಲಿ ವರ್ಕ್ ಮಾಡಿದ್ರು ಕೂಡ ಇವತ್ತವರೆಗೂ ಇನ್ನೂ ಆಪರ್ಚುನಿಟಿ ಸಿಕ್ಕಿಲ್ಲ. ಬಟ್ ಹೋಪ್ಫುಲಿ ಫ್ಯೂಚರ್ ಅಲ್ಲಿ ಆದಷ್ಟು ಬೇಗ ಸಿಗುತ್ತೆ ಅಂತ. ನೆಕ್ಸ್ಟ್ ನಿಮ್ಮ ಸೆಲೆಬ್ರಿಟಿ ಕ್ರಶ್ ಸಮಂತ್ ಅವ್ರ ಜೊತೆ ನೀವು ಹೀರೋ ಆಗಿ ಅವ್ರ ಹೀರೋಯಿನ್ ಆಗಿ ಆ ಒಂದು ಇಮ್ಯಾಜಿನೇಷನ್ ಒಂಥರ ಕುತೂಹಲವನ್ನ ಮತ್ತೆ ಹೈಪ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಹೆಂಗ್ ಅನ್ಸುತ್ತೆ ನೀವು ಅವ್ರ ಜೊತೆ ಚಾನ್ಸ್ ಸಿಕ್ಕಿದ್ರೆ? ಆಪರ್ಚುನಿಟಿ ಸಿಕ್ಕಿದ್ರೆ ನನಗಂತೂ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಬರೀ ಒಂದು ಕ್ರಶ್ ನೋಡಕ್ ಚೆನ್ನಾಗಿದ್ದಾರೆ ಅನ್ನೋ ಒಂದು ವಿಷಯ ಮಾತ್ರ ಅಲ್ಲ, ಆಸ್ ಅನ್ ಆಕ್ಟರ್ ಕೂಡ ಬಹಳ ಒಳ್ಳೆ ಆಕ್ಟರ್. ಅವಾರ್ಡ್ಸ್ ಕೂಡ ಬಂದಿದೆ, ಪ್ರೂವ್ ಮಾಡ್ಕೊಂಡಿದ್ದಾರೆ ಅವರ ಆಕ್ಟಿಂಗ್ ಸ್ಕಿಲ್ಸ್ ನ. ಸೊ ಆ ವಿಷಯ ಕೂಡ ನನಗೆ ಬಹಳ ಖುಷಿ ಆಗುತ್ತೆ ಅವರಲ್ಲಿ. ಸೊ ಇಟ್ ವುಡ್ ಬಿ ಅ ಗ್ರೇಟ್ ಆಪರ್ಚುನಿಟಿ ಒಂದು ಒಳ್ಳೆ ಆಕ್ಟರ್ ಜೊತೆ. ಅಂಡ್ ಕಾಲೇಜಲ್ಲಿ ಇರ್ಬೇಕಾದ್ರೆ ಯಾರೊಬ್ಬರ ಮೇಲೆ ಕ್ರಶ್ ಇದ್ದವರು ಅವ್ರ ಜೊತೆ ಮಾಡಕ್ ಒಂದು ಆಪರ್ಚುನಿಟಿ ಸಿಕ್ತು ಅಂದ್ರೆ ಬಹಳ ಖಂಡಿತವಾಗ್ಲೂ ಬಹಳ ಖುಷಿ ಆಗುತ್ತೆ. ನನಗನ್ಸಿರೋ ಪ್ರಕಾರ ಫಸ್ಟ್ ನೀವು ಅವ್ರ ಫಸ್ಟ್ ಡೇ ಶೂಟಿಂಗ್ ಅಲ್ಲೇ ಹೇಳ್ತೀರಿ ನನಗೆ ನಿಮ್ಮ ಮೇಲೆ ಕ್ರಶ್ ಇತ್ತು ಅಂತ. ಖಂಡಿತವಾಗ್ಲೂ ಇದಾಯ್ತು ಅಂದ್ರೆ ಖಂಡಿತವಾಗ್ಲೂ ಅವ್ರನ್ನ ಅಪ್ರಿಶಿಯೇಟ್ ಮಾಡೇ ಮಾಡ್ತೀನಿ. ಓಕೆ, ಕೊನೆಯದಾಗಿ ಒಂದು ಕ್ವಶನ್ ಇದೆ, 2 ಕ್ವಶನ್ ಇದೆ. ಕನ್ನಡದ ನಟಿ ಮಣಿಯರಲ್ಲಿ ಯಾರು ನಿಮ್ಗೆ ತುಂಬಾ ಫೇವರೇಟ್ ನಟಿ? ಆಗಿನ ಕಾಲ ಆಗಿರ್ಬೋದು, ಈಗಿನ ಕಾಲ ಆಗಿರ್ಬೋದು. ನನಗೆ ಲಕ್ಷ್ಮಿ ಅವ್ರು ಬಹಳ ಇಷ್ಟ. ಯಾಕಂದ್ರೆ ಅವತ್ತಿನ ದಿನದಿಂದಲೂ ಅವರು ಅಪ್ರೋಚ್ ಮಾಡಿರುವಂತ ಕ್ಯಾರೆಕ್ಟರ್ಸ್ ಆಗ್ಲಿ ಅಥವಾ ಮಾಡಿರುವಂತ ಕ್ಯಾರೆಕ್ಟರ್ಸ್ ಆಗ್ಲಿ ನನಗೆ ಬಹಳ ಇಷ್ಟ ಆಗಿರುವಂತ ಒಂದು ವಿಷಯ. ಅಂಡ್ ಪರ್ಸನಲ್ ಆಗಿ ಇನ್ನೊಂದು ವಿಷಯ ಏನು ಅಂದ್ರೆ, ಬಹಳಷ್ಟು ಜನ ನಮ್ಮ ತಾಯಿನೂ ಕೂಡ ನೀವೊಂದ್ ಸ್ವಲ್ಪ ನೋಡಕ್ ಲಕ್ಷ್ಮಿ ಅವ್ರ ತರ ಕಾಣ್ತೀರಾ ಅಂತ ಅವಾಗ ಹೇಳೋರು. ಸೊ ಮೇ ಬಿ ಅದೊಂದು ಕಾರಣಕ್ಕೆ ನನಗೆ ಲಕ್ಷ್ಮಿ ಅವರು ಬಹಳ ಇಷ್ಟ ಆಗ್ತಾರೆ. ಕನ್ನಡದ ಸ್ಟಾರ್ ಡೈರೆಕ್ಟರ್ ಆಕ್ಷನ್ ಕಟ್ಗೂ ಟಾಲಿವುಡ್ ನ ಸ್ಟಾರ್ ಡೈರೆಕ್ಟರ್ ಆಕ್ಷನ್ ಕಟ್ಗೂ, ಬಿಕಾಸ್ KGF ಅಲ್ಲಿ ಪ್ರಶಾಂತ್ ನೀಲ್ ಅವರ ಅಂಡರ್ ಅಲ್ಲಿ ಕೆಲಸ ಮಾಡಿದ್ರೆ, ಅವರ ಒಂದು ನಿರ್ದೇಶನದಲ್ಲಿ ಸುಕುಮಾರ್ ಅವರ ಅಂಡರ್ ಅಲ್ಲಿ, ಹಾಗೆ ಕೊರಟಾಲ ಶಿವ ಅವರ ಡೈರೆಕ್ಷನ್ ಅಲ್ಲಿ ಕೆಲಸ ಮಾಡಿದ್ರ. ಏನ್ ಚೇಂಜಸ್ ಅನ್ನಿಸ್ತು ನಿಮ್ಗೆ ಅಂತ? ನನಗೆ ಕನ್ನಡದ ಡೈರೆಕ್ಟರ್ಸ್ ಅಥವಾ ತೆಲುಗು ಡೈರೆಕ್ಟರ್ಸ್ ಅಲ್ಲಿ ಚೇಂಜಸ್ ಅಂತ ನಾನು ನೋಡಲ್ಲ. ಪ್ರತಿಯೊಬ್ಬ ಡೈರೆಕ್ಟರ್ ಅಲ್ಲೂ ಒಂದೊಂದು ತರ ಚೇಂಜ್ ಇರುತ್ತೆ. ಇವಾಗ ನಾನು ಕನ್ನಡ ಸಿನಿಮಾಗಳು ಮಾಡ್ಬೇಕಾದ್ರೂ ಕೂಡ ಒಂದೊಂದು ಡೈರೆಕ್ಟರ್ ಅಪ್ರೋಚ್ ಕೂಡ ಬೇರೆ ಬೇರೆ ತರ ಇರುತ್ತೆ. ಇವಾಗ ಅದೇ ತೆಲುಗಲ್ಲಿ ಮಾಡ್ಬೇಕಾದ್ರೂ ಕೂಡ ಅಲ್ಲಿ
ಒಬ್ಬೊಬ್ಬ ಡೈರೆಕ್ಟರ್ಗೂ ಒಂದೊಂದು ರೀತಿಯಾದಂತ ಒಂದು ಇದಿರುತ್ತೆ. ಹ್ಮ್. ಸೊ ಕನ್ನಡದ ಡೈರೆಕ್ಟರ್ಸ್ ತೆಲುಗು ಡೈರೆಕ್ಟರ್ಸ್ ಅಂತ ಬರಲ್ಲ. ಹ್ಮ್. ಅದು ಬಂದ್ರೂ ಕೂಡ ಮೇನ್ ಆಗಿ ಏನಿರುತ್ತೆ ಅಂದ್ರೆ ಅವ್ರವ್ರ ನೇಟಿವಿಟಿಗೆ ಅವರು ಸಿನಿಮಾಗಳನ್ನ ಮಾಡ್ತಾರೆ ಹ್ಮ್. ಅನ್ನೋದು ಒಂದೇ ಒಂದು ಡಿಫ್ರೆನ್ಸ್ ಬಿಟ್ರೆ ಅಂತ ಮೇಜರ್ ಇವ್ರಿಬ್ರು ಮಧ್ಯೆ ಅಂತ ಹೇಳಕ್ಕಾಗಲ್ಲ. ಒಬ್ಬೊಬ್ರಿಗೂ ಒಂದೊಂದು ಸ್ಟೈಲ್ ಇರುತ್ತೆ. ಸೊ ನನಗೆ ಹಾಗ ಅನ್ಸುತ್ತೆ, ಆ ಒಬ್ಬೊಬ್ರಿಗೂ ಒಂದೊಂದು ಡಿಫ್ರೆಂಟ್ ಅಪ್ರೋಚ್ ಇರುತ್ತೆ. ಫ್ರೀ ಇದ್ದಾಗೆಲ್ಲಾನು ಕನ್ನಡದ ಯಾವ ಶೋಗಳನ್ನ ಫಾಲೋ ಮಾಡ್ತಿರ್ತೀರಾ? ಅಂಡ್ ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಏನಾದ್ರು ಹೋಗುವಂತ ಚಾನ್ಸ್ ಸಿಕ್ಕಿದ್ರೆ ಬರ್ತೀರಾ? ಕನ್ನಡದ ಬಿಗ್ ಬಾಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ ಅಥವಾ ತೆಲುಗು ಬಿಗ್ ಬಾಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತ? ಇಲ್ಲ, ಖಂಡಿತವಾಗ್ಲೂ ಸದ್ಯಕ್ಕಂತೂ ಬಿಗ್ ಬಾಸ್ ಅಲ್ಲಿ ಆಪರ್ಚುನಿಟಿ ಸಿಕ್ಕಿದ್ರು ಹೋಗುವಂತ ಒಂದು ಚಾನ್ಸ್ ಇಲ್ಲ. ಯಾಕಂದ್ರೆ ಕೆಲ್ಸಗಳು ಬಹಳಷ್ಟು ಇದೆ. ಹೌದು. ಅಂಡ್ ಇವಾಗ ಆ ಎಕ್ಸ್ಪೋಜರ್, ಆ ಆಪರ್ಚುನಿಟಿ ಸಿಗ್ತಾ ಇರಬೇಕಾದ್ರೆ ಅದನ್ನ ಇನ್ನು ಮುಂದಕ್ಕೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋಂತ ಒಂದು ಯೋಚನೆ. ಅಂಡ್ ಶೋಸ್ ಫಾಲೋ ಮಾಡೋದು ಅಂದ್ರೆ ಅಷ್ಟೊಂದು ಫ್ರೀಕ್ವೆಂಟ್ ಆಗಿ ಯಾವುದೇ ಕನ್ನಡ ಅಂತಲ್ಲ, ಯಾವುದೇ ಭಾಷೆ ಆದ್ರೂ ನಾನು ಅಷ್ಟೊಂದು ಶೋಸ್ ಇದು ಮಾಡಕ್ ಆಗಲ್ಲ. ಸಿನಿಮಾಗಳು ನೋಡ್ಬೋದು, ಒಂದು 2-3 ಅವರ್ಸ್ ಅಲ್ಲಿ ಮುಗ್ದೋಗುತ್ತೆ. ಬಟ್ ಶೋ ಇದು ಮಾಡ್ಬೇಕು ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಕಂಟಿನ್ಯೂಸ್ ಆಗಿ ಅದನ್ನ ಫಾಲೋ ಅಪ್ ಮಾಡ್ತಾ ಇರ್ಬೇಕು. ಮೋಸ್ಟ್ ಆಫ್ ಆಲ್ ಕನ್ನಡ ಅಲ್ಲಿ ಫಾಲೋ ಮಾಡೋದು ಅಂದ್ರೆ ಅದು ಬಿಗ್ ಬಾಸ್ ಅನ್ಸುತ್ತೆ. ಯಾಕಂದ್ರೆ ಮನೇಲಿ ನೋಡ್ತಾ ಇರ್ತಾರೆ. ಸೊ ಹಾಗಾಗಿ ಅವ್ರ ಜೊತೆ ಕುತ್ಕೊಂಡು ಊಟ ಮಾಡ್ಬೇಕಾದ್ರೆ ಆಗ ಈಗ ಅಂತ ನೋಡಿರ್ತೀನಿ. ಅದ್ ಬಿಟ್ರೆ ಯಾವ್ದು ಅಂತ ಫಾಲೋಯಿಂಗ್ ಶೋ ಫಾಲೋ ಮಾಡುವಂತ ಟೈಮ್ ಸಿಗಲ್ಲ. ರೀಸೆಂಟ್ ಆಗಿ ನೋಡಿದ್ ಬಿಗ್ ಬಾಸ್ ಅಂದ್ರೆ ಯಾರು ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಆಗಿದ್ರು ಅಂತ? ರೀಸೆಂಟ್ ಆಗಿ ಸೀಸನ್ ಹೌದು, ಎಲ್ಲರೂ ಚೆನ್ನಾಗಿ ಆಡಿದ್ರು. ಪರ್ಸನಲ್ ಆಗಿ ನನಗೆ ಎವ್ರಿಬಡಿ ವೆರ್ ಗುಡ್. ಹನುಮಂತ್ ಅವ್ರು ಚೆನ್ನಾಗಿ ಆಡ್ಬಿಟ್ಟು ಗೆದ್ದಿದ್ದಾರೆ. ಬಟ್ ತ್ರಿವಿಕ್ರಮ್ ಅವರು ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಅಂತ ಅನ್ಸ್ತು. ಅಂದ್ರೆ ಅಷ್ಟೊಂದು ಫಾಲೋ ಮಾಡಿರ್ಲಿಲ್ಲ, ಬಟ್ ಆಸ್ ಅ ಪರ್ಸನ್ ಅವ್ರನ್ನ ನೋಡಿದಾಗ, ಅವ್ರ ಆಟ ಆಡಿದ್ದ ಶೈಲಿ ಎಲ್ಲ ನೋಡಿದಾಗ ಮೇ ಬಿ ಅವರು ಕೂಡ ಒಂದು ಒಳ್ಳೆ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಅಂತ ನನಗೆ ಅನ್ನಿಸ್ತು. ತ್ರಿವಿಕ್ರಮ್ ಅವ್ರ ಫೇವರೇಟ್ ಕಂಟೆಸ್ಟೆಂಟ್ ಅಂತ ಹೇಳಿದ್ರೆ, ಸೊ ಅವರಿಗೆ ಏನಾದ್ರು ವಿಶಸ್ ಅನ್ನ ತಿಳಿಸೋದಾದ್ರೆ, ಒಬ್ಬ ಕನ್ನಡಿಗನಾಗಿ ಅವರ ಆಸ್ ಎ ಫ್ರೆಂಡ್ ಆಗಿ, ಆಸ್ ಎ ಬ್ರದರ್ ಆಗಿ ಏನ್ ಹೇಳ್ತೀರಾ ಅಂತ? ಆ ಪೇಷನ್ಸ್ ಏನು ನೀವು ಆ ಶೋ ಅಲ್ಲಿ ತೋರಿಸಿದ್ರಿ, ಕಂಪ್ಲೀಟ್ ಫಾಲೋ ಮಾಡಕ್ ಆಗ್ಲಿಲ್ಲ, ಬಟ್ ಎಷ್ಟು ನಾನು ನೋಡಿದೀನೋ ಆ ಸಹನೆ ಆಗ್ಲಿ ಅಥವಾ ಆ ಶಾಂತಿಯುತವಾದ ಪರ್ಸನಾಲಿಟಿ ಏನಿತ್ತು, ಅದು ಬಹಳ ಖುಷಿ ಆಯ್ತು. ಜನರಿಗೂ ಕೂಡ ಅದು ಬಹಳ ಖುಷಿ ಕೊಟ್ಟಿತ್ತು. ಸೊ ಆ ಒಂದು ಕ್ಯಾರೆಕ್ಟರ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಆದಷ್ಟು ಇನ್ನೂ ನಿಮ್ಮ ಲೈಫಲ್ಲಿ ಬಹಳಷ್ಟು ಸಕ್ಸಸ್ ಸಿಗ್ಲಿ ಅಂತ ಅವ್ರಿಗೆ ನಾನು ವಿಶ್ ಮಾಡ್ತೀನಿ. ಇನ್ನೊಂದು ಹೇಳಿ, ಆದಷ್ಟು ಬೇಗ ಮದುವೆ ಊಟ ಹಾಕ್ಸಿ ಅಂತ. ಖಂಡಿತವಾಗ್ಲು. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಿಮ್ಮ, ನನಗೆ ಗೊತ್ತು, ಬಿಕಾಸ್ ಯಾಕಂತಂದ್ರೆ 5 ತಿಂಗಳು ನಾನು ವೆಯ್ಟ್ ಮಾಡಿದ್ದೀನಿ. 5 ತಿಂಗಳು ನಾನು ವೆಯ್ಟ್ ಮಾಡಿದ್ದೀನಿ ಅಂತಂದ್ರೆ ಬಿಕಾಸ್ ನಿಮ್ಮ ಟೈಟ್ ಶೆಡ್ಯೂಲ್ ಎಷ್ಟು ಕಷ್ಟ ಇತ್ತು ಅಂತ ಹೇಳ್ಬಿಟ್ಟು. ಮೇನ್ ರೀಸನ್ ಒಂದ್ ಸ್ವಲ್ಪ ಹೈದರಾಬಾದ್ ಅಲ್ಲೇ ಇದ್ದಿದ್ರಿಂದ ನನಗೆ ಪ್ಲಾನ್ ಮಾಡಕ್ ಆಗ್ತಿರ್ಲಿಲ್ಲ. ಬರ್ತಿದ್ದೆ, ಒಂದ್ 2-3 ದಿನ ಇಲ್ಲಿರ್ತಿದ್ದೆ, ಆಮೇಲೆ ಮತ್ತೆ ಊರಿಗೆ ಹೋಗ್ತಿದ್ದೆ. ಸೊ ಅಪ್ ಅಂಡ್ ಡೌನ್ ಆಗ್ತಾ ಲಾಸ್ಟ್ ಅಲ್ಲಿ ಇವತ್ತು ಕೂಡ ಹೊರಡ್ಬೇಕು. ಬಟ್ ನೀವು ಅಷ್ಟು ಟೈಮಿಂದ ಫಾಲೋ ಅಪ್ ಮಾಡ್ತಾ ಇದ್ರಿ, ನನಗೂ ಬೇಜಾರಾಯ್ತು. ಓಕೆ, ಹೋಗಕ್ಕಿಂತ ಮುಂಚೆ ಇದೊಂದ್ ಸ್ವಲ್ಪ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಸ್ವಲ್ಪ ಲೇಟ್ ಫ್ಲೈಟ್ ಹಾಕಿಸ್ಕೊಂಡು ಪ್ಲಾನ್ ಮಾಡ್ಕೊಂಡು ಈಗ ಮುಗಿಸ್ಕೊಂಡಿಲ್ಲ. ಫೈನಲಿ ಸಿಕ್ಕಿದ್ರ? ಮುಂದಿನ ದಿನಗಳಲ್ಲಿ ಮತ್ತಷ್ಟು ಲೇಟ್ ಆದ್ರೂ ಕೂಡ ಲೇಟೆಸ್ಟ್ ಆಗಿ ಸಿಗ್ತಾ ಹೋಗೋಣ. ಖಂಡಿತವಾಗಿ ಇದೇ ತರನೇ ಎಲ್ಲಾ ಸಿನಿಮಾ ರಂಗಗಳಲ್ಲೂ ನಿಮ್ಮ ಅಭಿನಯವನ್ನ ಚಾಕು ತಪ್ಪದೆ ಮಾಡಿ ಎಲ್ಲಾ ಕನ್ನಡ ಸಿನಿ ಪ್ರೇಕ್ಷಕರನ್ನ, ಅದರ ಜೊತೆಗೆ ಪರಭಾಷಾ ಸಿನಿ ಪ್ರೇಕ್ಷಕರನ್ನು ಎಂಟರ್ಟೈನ್ ಮಾಡಿ ಮತ್ತಷ್ಟು ಸಾಲು ಅವಕಾಶಗಳು ನಿಮ್ದಾಗ್ಲಿ, ಒಳ್ಳೆದಾಗ್ಲಿ. ಆಲ್ ದ ವೆರಿ ಬೆಸ್ಟ್ ನಮ್ಮ ಬಾಸ್ ಟಿವಿ ಕಡೆಯಿಂದ, ಹಾಗೆ ನಮ್ಮ ತ್ರಿವಿಕ್ರಮ್ ಅವ್ರ ಕಡೆಯಿಂದ, ಇಡೀ ನಮ್ಮ ಕನ್ನಡ ಜನತಾ ಕಡೆಯಿಂದ ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮಂಜುನಾಥ್ ಅವರೇ. ಫೈನಲಿ ಕನ್ನಡ ಸಿನಿ ಪ್ರೇಕ್ಷಕರಿಗೆ ತಾರಕ್ ಪೊನ್ನಪ್ಪ ಅವರು ಏನ್ ಹೇಳ್ತಾರೆ ಅಂತ? ಮೇನ್ ಆಗಿ ಒಳ್ಳೊಳ್ಳೆ ಸಿನಿಮಾಗಳು ಇವತ್ತು ಬರ್ತಾ ಇದೆ. ನಮ್ಮ ಕನ್ನಡ ಸಿನಿಮಾ ಕೂಡ ಬಹಳಷ್ಟು ಬೆಳಿಬೇಕು. ಸಪೋರ್ಟ್ ಮಾಡ್ತಾನೆ ಇರ್ತಾರೆ ಖಂಡಿತವಾಗ್ಲು, ಇಲ್ಲ ಅಂತ ನಾನು ಹೇಳಲ್ಲ. ಆದಷ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಫಸ್ಟ್ 3 ದಿನ ಅನ್ನೋದು ಒಂದು ಸಿನಿಮಾಗೆ ಬಹಳ ಇಂಪಾರ್ಟೆಂಟ್ ಆಗುವಂತ ದಿನಗಳದು. ಆ 3 ದಿನ ಆದ್ಮೇಲೆ ನೋಡೋಣ ಅನ್ನೋದು ಬಹಳಷ್ಟು ವರ್ಕೌಟ್ ಆಗಲ್ಲ. ಯಾಕಂದ್ರೆ ಆ 3 ದಿನ ಡಿಸೈಡ್ ಆಗೋಗುತ್ತೆ. ಅಷ್ಟರಲ್ಲಿ ಥಿಯೇಟರ್ ಅವರಾಗ್ಲಿ ಅಥವಾ ಮಲ್ಟಿಪ್ಲೆಕ್ಸ್ ಅವರಾಗ್ಲಿ ಸಿನಿಮಾನ ತೆಗೆದು ಬಿಡ್ತಾರೆ. ಆದಷ್ಟು ಆ ಪ್ರಮೋಷನ್ಸ್, ಆ ಸಿನಿಮಾ ನಿಮಗೆ ಇಷ್ಟ ಆಯ್ತು ಅಂದ್ರೆ ಟೈಮ್ ಮಾಡ್ಕೊಂಡು ಈ 3 ದಿನಲ್ಲೇ ಆ ಸಿನಿಮಾ ನೋಡಿ, ಒಳ್ಳೆ ಸಿನಿಮಾ ಆದ್ರೆ ಆ ಸಿನಿಮಾ ಗೆಲ್ಲಬೇಕು, ಅದಕ್ಕೆ ನಿಮ್ ಸಪೋರ್ಟ್ ಇರಬೇಕು ಅಂತ ಕೇಳ್ಕೊತೀನಿ. ಇವತ್ತವರೆಗೂ ಒಳ್ಳೆ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ, ಮುಂದಕ್ಕೂ ಕೂಡ ಹಾಗೆ ಮಾಡ್ಕೊಂಡು ಬರ್ತಾರೆ ಅಂತ ಒಂದು ನಂಬಿಕೆ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್. ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ತಾರಕ್ ಪೊನ್ನಪ್ಪ ಅವರೊಟ್ಟಿಗೆ ಸ್ಪೆಷಲ್ ಇಂಟರ್ವ್ಯೂ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.